ಬೆಳೆಗಳ ಆವರ್ತನೆ ಎಷ್ಟು ಮುಖ್ಯ ಎಂದು ನಿಮಗೆ ಗೊತ್ತೇ? ಸತತವಾಗಿ ಒಂದೇ ಜಾತಿಯ ಬೆಳೆಗಳನ್ನ ಬೆಳೆದ್ರೆ ಡೇಂಜರ್. ಮೊದಲ ಬೆಳೆಗೆ ರೋಗ ಬಂದಿದ್ರೆ ಎರಡನೆಯ ಬೆಳೆಗೂ ರೋಗ ಕಟ್ಟಿಟ್ಟ ಬುತ್ತಿ. ಏಕದಳ ಧಾನ್ಯಗಳ ಬೆಳೆಗೆ ನಂತರ ಯಾವ ಬೆಳೆ ಸೂಕ್ತ ಗೊತ್ತಾ? ಕ್ರಾಪ್ ರೊಟೇಷನ್. ಇಲ್ಲಿದೆ ಕಾಂಬಿನೇಷನ್. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಬಂದು ಬೆಳೆಗಳ ಕಾಂಬಿನೇಷನ್ ಅಂತಂದರೆ ಬೆಳೆಗಳ ಆವರ್ತನೆ ಮತ್ತು ಅಂತರ್ ಬೆಳೆಗಳ ಬಗ್ಗೆ, ಅದರ ಮಹತ್ವವೇನು ಮತ್ತು ಬೆಳೆಗಳನ್ನ ಹೇಗೆ ಅಳವಡಿಸ್ಕೋಬೇಕು ಅಂತ ಎಳೆಯಾಗಿ ಚರ್ಚಿಸ್ಕೊಳ್ತಾ ಹೋಗೋಣ. ಈ ಚರ್ಚೆಗಾಗಿ ನಮ್ಮ ಜೊತೆ ಸಾಯಿಲ್ ಡಾಕ್ಟರ್ ಆಗಿರುವಂಥ ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಂತರ್ ಬೆಳೆ ಅಂದ್ರೆ ಏನು, ಬೆಳೆ ಆವರ್ತನೆ ಅಂದ್ರೆ ಏನು ಅಂತ ನಾವು ಎಳೆಯಾಗಿ ಇವರಿಂದ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬೆಳೆ ಆವರ್ತನೆ, ಕ್ರಾಪ್ ರೊಟೇಷನ್ ಅಂತಂದ್ರೆ ಏನು, ಅದರಿಂದ ಆಗೋ ಉಪಯೋಗಗಳೇನು, ನಾವು ಬೆಳೆ ಅಂದರೆ ಕ್ರಾಪ್ ರೊಟೇಷನ್ನ ವರ್ಷಗಳಿಂದ ಮಾಡ್ತಿದ್ದೀವಿ. ಅಂದರೆ ಉದಾಹರಣೆಗೆ ಭತ್ತ ಆಗಿರ್ಬೋದು. ಭತ್ತದ ಒಂದು ಫೀಲ್ಡಲ್ಲಿ ಏನು ಮಾಡ್ತೀವಿ ಅಂದರೆ ವರ್ಷಗಳಿಂದ ನಾವು ಒಂದೇ ಬೆಳೆನ, ಅಂದರೆ ಪ್ರತಿ ವರ್ಷದಲ್ಲಿ ಒಂದೇ ಬೆಳೆನ ಬೆಳ್ಕೊಳ್ತಾ ಬರ್ತಿದ್ದೀವಿ. ಅದರಿಂದ ಆಗೋ ಒಂದು ಪರಿಣಾಮ ಏನು, ಮತ್ತು ಅದಕ್ಕಿಂತ ಮುಂಚೆ ಕ್ರಾಪ್ ರೊಟೇಷನ್ ಅಂದರೆ ಏನು ಅಂತ ಫಸ್ಟು ನಾವು ಚೇತನ್ ಅವ್ರಿಗೆ ಕೇಳೋಣ. ಕ್ರಾಪ್ ರೊಟೇಷನ್ ಅಂದರೆ ಏನು ಅಂತ ನೀವೇನು ಹೇಳ್ತೀರಾ? ಎಸ್ ಮೇಡಮ್, ಕ್ರಾಪ್ ರೊಟೇಷನ್ ಅಂತಂದರೆ ಕನ್ನಡದಲ್ಲಿ ಬೆಳೆಗಳ ಆವರ್ತನೆ ಅಂತೇಳಿ. ಬೆಳೆಗಳ ಆವರ್ತನೆ ಅಂತಂತಂದರೆ ಏನಂತಂದರೆ, ಮೇಡಮ್ ಅವರು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದ ರೀತಿಯಲ್ಲಿ ನೀವು ಯಾವುದೋ ಒಂದು ಕ್ರಾಪನ್ನು ಬೆಳೀತಾ ಇದ್ದೀರಾ, ಯಾವುದೋ ಒಂದು ಬೆಳೆಯನ್ನು ಬೆಳೀತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಮೇಡಮ್ ಅವರು ಕೊಟ್ಟಂಗೆ ಭತ್ತವನ್ನು ಕಂಟಿನ್ಯೂಸ್ ಆಗಿ ನೀವು ಬೆಳೀತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅಂದರೆ ಬೆಳೆಯನ್ನು ಬದಲಾಯಿಸದೇನೆ ಯಾವುದೋ ಒಂದು ಬೆಳೆಯನ್ನು ಕಾಲದಿಂದ ಕಾಲಕ್ಕೆ ಬದಲಾವಣೆ ಮಾಡಬೇಕಾಗಿರ್ತದೆ. ಬೆಳೆಯನ್ನು ಬದಲಾವಣೆ ಮಾಡದೆ ನೀವೇನಾದರೂ ಒಂದೇ ಬೆಳೆಯನ್ನು ಕಲ್ಟಿವೇಷನ್ ಮಾಡ್ತಾ ಇದ್ದೀರಾ, ಒಂದೇ ಬೆಳೆಯನ್ನು ಅಳವಡಿಸ್ಕೊಂಡು ಒಂದೇ ಬೆಳೆ ಪದ್ಧತಿಯಲ್ಲೇ ಬೆಳೀತಾ ಇದ್ದೀರಾ ಅಂತಂದರೆ, ಏಕದಳ ಧಾನ್ಯವನ್ನೇ ಬೆಳೀತಾ ಇದ್ದೀರಾ, ದ್ವಿದಳ ಧಾನ್ಯದ ಜೊತೆಯಲ್ಲಿ ಅದನ್ನು ಆವರ್ತಿಸ್ತಾ ಇಲ್ಲ. ಅಥವಾ ಯಾವುದೋ ಒಂದು ತರಕಾರಿ, ಒಂದು ಕುಟುಂಬ ಸೊಲನೇಷಿಯಸ್ ಅನ್ನೋ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥದ್ದು, ಕುಕುರ್ಬಿಟೇಷಿಯಸ್ ಅಂತ ಸೇರಿರ್ತಕ್ಕಂಥದ್ದು, ಅಥವಾ ಕ್ರೂಸಿಫೆರೇಸಿ ಅಂತ ಸೇರಿರ್ತಕ್ಕಂಥ ಕುಟುಂಬಗಳು ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ತರಕಾರಿ ಬೆಳೆಗಳನ್ನಾಗಿರ್ಬೋದು, ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಏಕದಳ ಬೆಳೆಗಳನ್ನಾಗಿರ್ಬೋದು, ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ದ್ವಿದಳ ಬೆಳೆಗಳನ್ನಾಗಿರ್ಬೋದು ಬೆಳ್ಕೊಳ್ತಾ ಹೋಗಿದ್ದಾದರೆ ಏನಾಗುತ್ತಂದರೆ ಮಣ್ಣಿನಲ್ಲಿ ಬಹಳಷ್ಟು ಒಂದು ಡ್ಯಾಮೇಜಿಂಗ್ ಡೇಂಜರಸ್ ಕಂಡೀಷನ್ ಅಂತಕ್ಕಂಥದ್ದು ಅಲ್ಲಿ ಉಲ್ಪಣವಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ರೋಗಗಳು, ಕೀಟಗಳು ಮತ್ತು ಅಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳ ಕೊರತೆಗಳು ಮತ್ತು ಮಣ್ಣಲ್ಲಾಗಿರ್ತಕ್ಕಂಥ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳಲ್ಲಿ ಆಗ್ತಕ್ಕಂಥ ಡ್ಯಾಮೇಜು. ಸೊ ಇವೆಲ್ಲ ಆಗಬಾರ್ದು ಅಂತಂದರೆ ಈ ಬೆಳೆಗಳಿಂದ ನೀವು ಒಂದರಿಂದ ಒಂದಕ್ಕೆ ಲಾಭವನ್ನು ಪಡ್ಕೋಬೇಕಂತಂದರೆ ಇಲ್ಲಿ ಏನು ಮಾಡ್ಕೋಬೇಕು ಅಂತಂದರೆ, ಒಂದು ಬೆಳೆಯ ನಂತರ ಬೇರೆ ಬೆಳೆಯನ್ನು ನೀವು ಬದಲಾಯಿಸಬೇಕಾಗತ್ತೆ. ಅದನ್ನೇ ನಾವು ಬೆಳೆಗಳ ಆವರ್ತನೆ, ಏನಿಲ್ಲ ಸಿಂಪಲ್ ಟರ್ಮಿನಾಲಜಿಯಲ್ಲಿ ಹೇಳೋದಾದರೆ, ಒಂದು ಬೆಳೆ ಇವಾಗ ಯಾವುದೋ ಒಂದು ಬೆಳೆಯನ್ನು ಹಾಕಿದ್ದೀರಾ, ಮುಂದಿನ ಸಲ ಆ ಒಂದು ಬೆಳೆಯನ್ನೇ ಹಾಕದೆ ಬದಲಾವಣೆ ಮಾಡ್ತಕ್ಕಂಥದ್ದೇ ಈ ಒಂದು ಬೆಳೆಗಳ ಆವರ್ತನೆ. ಇವಾಗ ಬೆಳೆಗಳ ಆವರ್ತನೆ ಆಯಿತು, ಇಂಟರ್ ಕ್ರಾಪಿಂಗ್ ಅಂತ ಹೋಗೋಣ. ಇಂಟರ್ ಕ್ರಾಪಿಂಗ್ ಅಂತಂದರೆ ಅಂತರ್ ಬೆಳೆ. ಯಾಕಂತಂದರೆ ಕೆಲವೊಂದು ರೈತರು ಏನು ಮಾಡ್ಕೊಳ್ತಿದ್ದಾರೆ ಅಂದರೆ, ಇವಾಗ ಅಡಿಕೆ ಬೆಳೀತಾರೆ ಅಂತ ಅಂದ್ಕೊಳ್ಳಿ, ಬರೀ ಅಡಿಕೆ ಅಷ್ಟೇ ಬೆಳೆಯೋದು, ಮತ್ತು ಇಲ್ಲ ಅಂತಂದರೆ ಬರೀ ತರಕಾರಿಗಳನ್ನಷ್ಟೇ ಬೆಳೆಯೋದು. ಈ ಥರ ಮಾಡ್ತಿದ್ರೆ ಬೆಳೆಗಳ ಮಣ್ಣಿನೆಲ್ಲ ಗುಣಗಳು, ಬೇರೆ ಎಲ್ಲ ಗುಣಗಳು ಹಾಳಾಗ್ತಿದೆ. ಸೊ ಈ ಅಂತರ್ ಬೆಳೆ ಅಂತ ಅಂದರೆ ಹೇಗೆ ಮಾಡಬೇಕು ಅಂತಂದ್ರೆ ಏನು ಅಂತ ನೀವೇನು ಹೇಳ್ತೀರಾ ಇದಕ್ಕೆ? ಖಂಡಿತ. ಅಂತರ್ ಬೆಳೆ ಅಂತಂದ್ರೆ ಏನಂದ್ರೆ ನೋಡಿ, ಅಂತರ ಅಂತಂದ್ರೆ ಎರಡು ಗಿಡಗಳ ಮಧ್ಯದಲ್ಲಿ ಇರತಕ್ಕಂಥ ಒಂದು ಸ್ಪೇಸ್ ಅಂತ ಏನು ಕರಿತೀವಿ. ಆ ಒಂದು ಜಾಗದಲ್ಲಿ ನೀವು ಯಾವುದಾದ್ರೂ ಬೆಳೆಯನ್ನು ಬೆಳೆದಿದ್ದೆ ಆದರೆ ಅದನ್ನೇ ಅಂತರ್ ಬೆಳೆ ಅಂತ ಕರಿತೀವಿ. ನೋಡಿ, ಇವಾಗ ಒಂದು ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ, 2 ಅಡಿಕೆ ಗಿಡ ಇದೆ, ಗಿಡದಿಂದ ಗಿಡಕ್ಕೆ 8 ಅಡಿ ಅಥವಾ 12 ಅಡಿ ಅಷ್ಟು ಗ್ಯಾಪನ್ನು ಕೊಡಿ ಅಂತ ಹೇಳ್ತೀವಿ, ಒಂದು ಅಂತರವನ್ನು ಕೊಡಿ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಬಹಳಷ್ಟು ಜಾಗ ಇರುತ್ತೆ. ಆ ಜಾಗದಲ್ಲಿ ನೀವೇನು ಮಾಡಬೇಕು, ಬೇರೆ ಒಂದು ಬೆಳೆಗಳನ್ನು, ಅಲ್ಪಾವಧಿ ಬೆಳೆಗಳನ್ನು, ಸಾಮಾನ್ಯವಾಗಿ ನಾವು ಹೇಳ್ತಕ್ಕಂಥದ್ದು ಅಲ್ಪಾವಧಿ ಬೆಳೆಗಳನ್ನು ಬೆಳ್ಕೊಳ್ಳೋದೇ ಆದರೆ ಅದನ್ನೇ ನಾವು ಏನಂತ ಕರಿತೀವಿ, ಮಧ್ಯಂತರದಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅಥವಾ ಇದು ಇಂಟರ್ ಕ್ರಾಪ್ ಅಂತ ಕರಿತೀವಿ. ಓಕೆ, ಅಂತರ್ ಬೆಳೆ ಅಂದರೆ ಅದ್ರ ಮಹತ್ವವೇನು, ಯಾಕೆ ಮಾಡಬೇಕು ಆ ಅಂತರ್ ಬೆಳೆನ? ಖಂಡಿತ. ಅಂತರ್ ಬೆಳೆ ಅಂತಂದರೆ ನಾವೀಗ ಡೆಫಿನೇಷನ್ ತಿಳ್ಕೊಂಡಿದ್ವಿ, ಅದರ ಅರ್ಥವನ್ನು ತಿಳ್ಕೊಂಡಿದ್ವಿ. ಅಂತರ್ ಬೆಳೆನ ಯಾಕೆ ಮಾಡಬೇಕು ಅಂತಂದರೆ, ಅಂತರ್ ಬೆಳೆ ಅಂತಂದರೆ ಮುಖ್ಯವಾಗಿ
ನಿಮಗೆ ಒಂದು ಅಡಿಷ್ನಲ್ ಬೆನಿಫಿಟ್ ಅಥವಾ ಬೋನಸ್ ಅಂತಲೇ ನಾವು ಕರಿಬೋದು. ನೋಡಿ, ಇವಾಗ ನೀವು ಅಡಿಕೆಯನ್ನು ನಾಟಿ ಮಾಡಿದ್ದೀರಾ ಅಥವಾ ಒಂದು ಬಾಳೆಯನ್ನು ನಾಟಿ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಒಂದು ಬೆಳೆಯನ್ನು ನಾಟಿ ಮಾಡಿದ್ದೀರಾ, ಒಂದು ಮಿನಿಮಮ್ ಅಂದರೆ 4-5 ವರ್ಷನಾದರೂ ಒಂದು ಅಡಿಕೆ ಒಂದು ಇಳುವರಿ ಬರೋದಕ್ಕೆ ಬೇಕು. ಅದುವರೆಗೂ ನೀವು ಕಾಯ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಅಲ್ಲಿ ಮಧ್ಯದಲ್ಲಿ ಇನ್ಕಮ್ ಬೇಕಲ್ವಾ? ಅಲ್ಲಿ ನಮಗೆ ಖಂಡಿತ ಇನ್ಕಮ್ ಬೇಕಾಗತ್ತೆ. ಅದಕ್ಕಂತಲೇ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಅಲ್ಲಿವರೆಗೂ ನಮ್ಗೆ ಎಕನಾಮಿಕ್ ಸ್ಟೆಬಿಲಿಟಿ ಅಂತಕ್ಕಂಥದ್ದು ನಮ್ಮ ಹಣಕಾಸಿನ ವಿಚಾರದಲ್ಲಿ ಗಮನ ಹರಿಸಿ ಈ ರೀತಿ ಅಡಿಕೆ ಬೆಳೆಗಾರರು ಅಥವಾ ಬಾಳೆ ಬೆಳೆಗಾರರು ಏನು ಮಾಡ್ಬೋದಪ್ಪ ಅಂತಂದರೆ, ಮಧ್ಯದಲ್ಲಿ ಇರ್ತಕ್ಕಂಥ ಜಾಗವನ್ನು ಯುಟಿಲೈಸ್ ಮಾಡಿಕೊಂಡು ಅಲ್ಲಿ ಅಲ್ಪಾವಧಿಯಾದಂಥ ಬೆಳೆಗಳನ್ನು, ತರಕಾರಿಗಳನ್ನಾಗಿರ್ಬೋದು, ಕಾಳುಮೆಣಸುಗಳು ಅಥವಾ ಯಾವ ರೀತಿಯಾದಂಥ ಸಾಂಬಾರು ಪದಾರ್ಥಗಳನ್ನಾಗಿರ್ಬೋದು, ಅಥವಾ ನಮ್ಮ ಇದು ಏನಂತ ಕರಿತೀವಿ ಬಳ್ಳಿ ಬೆಳೆಗಳಾಗಿರ್ಬೋದು, ಅದನ್ನೆಲ್ಲ ಬೆಳ್ಕೊಂಡ್ರೆ ಮಧ್ಯದಲ್ಲಿ 2 ಗಿಡಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಜಾಗವನ್ನು ಭಾಳ ಒಂದು ಉತ್ಕೃಷ್ಟವಾಗಿ ನಾವು ಬಳಸ್ಕೊಳ್ಳೋದು, ಅಲ್ಲಿ ಬೆಳೆಯೋದು, ಜಾಗ ವೇಸ್ಟ್ ಆಗದೆ ಅಲ್ಲಿರ್ತಕ್ಕಂಥ ರಿಸೋರ್ಸಸ್ ಆಗಿರ್ತಕ್ಕಂಥ ನೀರು, ಗಾಳಿ ಮತ್ತು ಬೆಳಕು, ಈ 3ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದೇ ಈ ಒಂದು ಅಂತರ್ಬೆಳೆಗಳು ಮೇಡಮ್. ಓಕೆ, ಈಗ ಅಂತರ್ಬೆಳೆ ಅಂತ ಹೇಳಿದ್ರಿ, ಯಾಕೆ ಮಾಡಬೇಕು ಅಂತರ್ಬೆಳೆನ ಯಾಕೆ ಮಾಡಬೇಕು? ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ, ನೀವು ಒಂದೇ ಬೆಳೆನ ನಂಬ್ಕೊಂಡು ಕೂತ್ಕೊಳ್ಳಿ ಅಂತ ಇಟ್ಕೊಳ್ಳಿ. ಇವಾಗ ಅಡಿಕೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಅದನ್ನ ನಂಬ್ಕೊಂಡೇ ಕೂತ್ಕೊಂಡಾಗ ಏನಾಗತ್ತಪ್ಪ ಅಂತಂದ್ರೆ, ಒಂದು ವೇಳೆ ಏನಾದರೂ ಲಾಸ್ ಬಂತು ನಿಮಗೆ. ಸೊ ನಮ್ಮನ್ನೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ವಿ, ಬಾಳೆಯನ್ನು ಬೆಳೆದಿರ್ತಾರೆ, ಬಾಳೆ ಭಾಳ ಚೆನ್ನಾಗಿ ಬಂದಿರುತ್ತೆ, ಬಟ್ ಅಲ್ಲಿ ಪ್ಯಾರಾಡಾಕ್ಸ್ ಆಫ್ ಪಾವರ್ಟಿ ಆಗಿ ಅಲ್ಲಿ ಲಾಸ್ ಆಗುತ್ತೆ, ಬೆಲೆ ಸಿಗೋದಿಲ್ಲ. ಅಲ್ಲಿ ಒಂದು ವೇಳೆ ಅವರು ಅಂತರ್ಬೆಳೆಯನ್ನು ಅಳವಡಿಸ್ಕೊಳ್ಳದೆ ಬೇರೆ ಬೆಳೆಯನ್ನು ಬೆಳೀದೆ ಏನಾದರೂ ಇದ್ರು ಅಂತಂದರೆ ಅಲ್ಲಿ ಏನಾಗುತ್ತೆ, ಖಂಡಿತ ಅವರು ಲಾಸ್ ಆಗ್ತಿದ್ರು. ಆದರೆ ಅಲ್ಲಿ ಏನಾಗಿತ್ತು ಅದೃಷ್ಟವಶತ್ ಅಂತಂದರೆ, 2 ಬಾಳೆಯ ಮಧ್ಯದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಅವರು ನಾವು ಹೇಳ್ತಕ್ಕಂಥ ಅಂತರ್ಬೆಳೆಗಳನ್ನು ಮಾಡ್ಕೊಂಡಿದ್ರು. ಕಾಫಿಯನ್ನು ಬೆಳೆದಿದ್ರು, ತರಕಾರಿಗಳನ್ನು ಬೆಳೆದಿದ್ರು, ಬದುಗಳಲ್ಲಿ ಬೇಕಾಗಿರ್ತಕ್ಕಂಥ ಹೂವಿನ ಸಸಿಗಳನ್ನು ಬೆಳೆದಿದ್ರು. ಅದರಿಂದ ಏನಾಯಿತು, ಇಲ್ಲಾಗಿರ್ತಕ್ಕಂಥ ಲಾಸನ್ನು ಅವರು ಆ ಒಂದು ಒದೆಯನ್ನು ತಡ್ಕೊಳ್ಳೋ ಶಕ್ತಿ ಅಲ್ಲಿ ಬಂತು. ಯಾಕಂದ್ರೆ ಅಲ್ಲಿ ಹೌದು, ಅಲ್ವಾಗಿರ್ತಕ್ಕಂಥ ರಿಸ್ಕನ್ನು ಇಲ್ಲಿ ತಡ್ಕೊಳ್ಳಂಗಾಯ್ತು. ಇಲ್ಲಿ ಅವ್ರಿಗೆ ಅಲ್ಲಿಂದ ಬೆನಿಫಿಟ್ ಅಂತಕ್ಕಂಥದ್ದು ಸಿಕ್ತು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದಾಗತ್ತೆ. ಸೊ ಅದ್ರ ಜೊತೆಗೆ ಇನ್ನೇನು ಉಪಯೋಗ ಆಗುತ್ತೆ? ಸಾಮಾನ್ಯವಾಗಿ ನಾವು ಹೇಳ್ತೀವಿ ಅಂತರ್ಬೆಳೆ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ, ಅಂತರ್ಬೆಳೆ 2 ಗಿಡಗಳ ಮಧ್ಯೆ ಒಂದು ಆಗ್ತಾ ಇದ್ರಪ್ಪ ಅಂತಂದರೆ, ಸಾಮಾನ್ಯವಾಗಿ ಏಕದಳ ಧಾನ್ಯದಿಂದ ಶುರು ಮಾಡೋಣ. 2 ಏಕದಳ ಧಾನ್ಯದ ಗಿಡಗಳನ್ನು ಬೆಳೆದಿದ್ದೀರ ಅಂತಂದರೆ, ಒಂದು 4 ಸಾಲು ಅಥವಾ ಒಂದು 5 ಸಾಲುಗಳಲ್ಲಿ ಒಂದು ಏಕದಳ ಧಾನ್ಯವಾದ ಜೋಳವನ್ನಾಗಲಿ ಅಥವಾ ಬಾಜ್ರಾ ಅಂತ ಏನು ಕರಿತೀವಿ, ಸೋರ್ಗಮ್ ಅಂತ ಏನು ಕರಿತೀವಿ, ಅದನ್ನು ಬೆಳೆದಿದ್ದಂತಿದ್ರೆ ಅದರ ಮಧ್ಯದಲ್ಲಿ ಏನು ಮಾಡಿ ಅಂದರೆ 5 ಅಥವಾ 6 ಸಾಲಿಗೆ ಒಂದು ದ್ವಿದಳ ಧಾನ್ಯ ಅಥವಾ ಅಳಸಂದಿಯೋ ಉರುಳಿಯೋ ಆ ರೀತಿಯಾದಂಥ ಒಂದು ಬೆಳೆಯನ್ನು ನೀವು ಒಂದು ರೌಂಡು ನಾಟಿ ಮಾಡ್ಕೊಳ್ಳೋದ್ರೆ ಏನಾಗುತ್ತಪ್ಪ ಅಂತಂದರೆ, ಅಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ಬಿಟ್ಟು ರೈಸೋಬಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾ ಅದರಲ್ಲಿರುತ್ತೆ. ಆ ರೈಸೋಬಿಯಂ ಅಂತ ಬ್ಯಾಕ್ಟೀರಿಯಾ ಏನು ಮಾಡುತ್ತಂದರೆ, ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ಅಂದರೆ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಅದು ಟ್ರ್ಯಾಪ್ ಮಾಡಿ ನಿಮ್ಮ ಬೇರುಗಳಲ್ಲಿ ಹೀರಿಸಿ, ಅದು ಸಹ ಒಂದು ನೈಟ್ರೋಜನ್ ಆ್ಯಡ್ ಮಾಡೋದ್ರ ಜೊತೆಗೆ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನು ಕರಿತೀವಿ, ಸಾವಯವ ಪದಾರ್ಥಗಳು, ಸಸ್ಯದಿಂದ ಬರ್ತಕ್ಕಂಥ ತ್ಯಾಜ್ಯಗಳಾಗಿರ್ಬೋದು, ಅದನ್ನು ಬಹಳಷ್ಟು ನಿಮ್ಮ ಭೂಮಿಗೆ ಕೊಡುತ್ತೆ. ಸೊ ಅದೇನಾಗುತ್ತೆ, ಅವೆಲ್ಲ ಕೊಟ್ಟಾಗ ಅಲ್ಲೇ ಗೊಬ್ಬರದ ಗುಂಡಿ ನಿಮ್ಮ ಭೂಮಿಯಲ್ಲಿ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಈ ನೈಟ್ರೋಜನ್ ಅಂತ ಏನು ಫಿಕ್ಸ್ ಮಾಡಿ ಕೊಡುತ್ತಲ್ಲ, ಅದು ಅದೇ ಬೆಳೆಯೋದಿಲ್ಲ, ನೈಟ್ರೋಜನ್ ಉಪಯೋಗಿಸ್ಕೊಂಡು ಅದೇ ಬೆಳೆಯೋದಿಲ್ಲ. ಅದು ಏನು ಮಾಡುತ್ತಂತಂದರೆ, ಈ ಒಂದು ಬೆಳೆ ಯಾವುದಿದೆ, ಈ ಒಂದು ಏಕದಳ ಧಾನ್ಯದ ಬೆಳೆ ಯಾವುದಿದೆ, ಆ ಒಂದು ಏಕದಳ ಧಾನ್ಯದ ಬೆಳೆಗೆ ಅದು ಆ ಒಂದು ನೈಟ್ರೋಜನ್ನ ಫಿಕ್ಸ್ ಮಾಡಿರ್ತಕ್ಕಂಥ ಸಾರಜನಕವನ್ನು ಕೊಡುತ್ತೆ. ಆವಾಗ ಏನಾಗುತ್ತೆ, ನೀವು ಹಾಕಬೇಕಾಗಿರ್ತಕ್ಕಂಥ ಎಕ್ಸ್ಟರ್ನಲ್ ಆಗಿ ನೀವು ಹಾಕಬೇಕಾಗಿರ್ತಕ್ಕಂಥ ಸಾರಜನಕದ ಒಂದು ಪರ್ಸೆಂಟೇಜನ್ನು, ಒಂದು ಪ್ರಮಾಣವನ್ನು ನೀವು ಕಡಿಮೆ ಮಾಡ್ಕೊಳ್ತಾ ಹೋದ್ರೂ ಸಹ ಈ ಒಂದು ದ್ವಿದಳ ಧಾನ್ಯಗಳಿಂದ ಬೋನಸ್ ಈ ಬೆನಿಫಿಟ್ ಸಿಗುತ್ತೆ. ಮತ್ತು ಮಧ್ಯದಲ್ಲಿರ್ತಕ್ಕಂಥ ಜಾಗವನ್ನು ಭಾಳ ಎಫೆಕ್ಟಿವ್ ಆಗಿ ರಿಸೋರ್ಸಸ್ ಅಂತ ಕರಿತೀವಿ, ಗಾಳಿ, ಬೆಳಕು ಮತ್ತು ನೀರು, ಈ ಒಂದು ರಿಸೋರ್ಸಸ್ನ ಭಾಳ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಬೋದು. ನೀವು ಬರೀ ಏಕದಳ ಧಾನ್ಯವನ್ನು ಹಾಕಿದ್ದೀರಾ, ಮಧ್ಯದಲ್ಲಿ ಸ್ಪೇಸ್ ಬಿಟ್ಟಿದ್ದೀರಾ, ಬಟ್ ಅಲ್ಲಿ ಜಾಗ ಖಾಲಿ ಇದೆ ಅಂದರೆ ಅಲ್ಲಿ ವೇಸ್ಟ್ ಆಗ್ತಾ ಇದೆ ಜಾಗ ಯಾಕೆ ವೇಸ್ಟ್ ಆಗಬೇಕು? ನೀರನ್ನು ಕೊಡ್ತೀರಾ, ಗೊಬ್ಬರಗಳನ್ನು ಕೊಡ್ತೀರಾ, ಅದು ಖಂಡಿತವಾಗ್ಲೂ ನೀವು ಒಂದತ್ರ ಕೊಟ್ಟಿದ್ದು ಒಂದತ್ರನೇ ಇರೋದಿಲ್ಲ, ಭೂಮಿಯಲ್ಲಿ ಸ್ಪ್ರೆಡ್ ಆಗತ್ತದು. ಆ ಸ್ಪ್ರೆಡ್ ಆಗೋ ರೀತಿಯಲ್ಲಿದ್ದರೆ ಏನು ಮಾಡಬೇಕು ನೀವು? ಆ ಸ್ಪ್ರೆಡ್ ಆಗೋದ್ರಲ್ಲಿ ನಾನು ಇಂಚಿಂಚು ಜಾಗವನ್ನು ನಿಮ್ಮ ಭೂಮಿಯಲ್ಲಿ ವೇಸ್ಟ್ ಮಾಡಿದ್ರೇ ಬೇಸಾಯ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಾಗಿ ಪೂರಕ ಬೆಳೆಗಳು, ಮಾರಕ ಬೆಳೆಗಳು ಅಂತ ಕರಿತೀವಿ. ಪೂರಕವಾದ ಬೆಳೆಗಳನ್ನು ನೀವು ಬೆಳ್ಕೋತಾ ಹೋದರೆ ಏನಾಗುತ್ತೆ, ಪೂರಕ ಅಂತಂದ್ರೇನೆ ಅಲ್ಲಿ ಬರ್ತಕ್ಕಂಥದ್ದು ಒಂದಕ್ಕೆ ಒಂದು ಬೆನಿಫಿಷಿಯಲ್ ಆಗಿ, ಒಂದಕ್ಕೊಂದು ಅವಲಂಬಿತವಾಗಿ ಬೆಳೆಯುತ್ತೆ, ಕಾಂಪ್ಲಿಮೆಂಟರಿ ಆಗಿ ಬೆಳೆಯುತ್ತೆ. ಸೊ ಆ ರೀತಿಯಾಗಿ ಮಾಡ್ಕೊಳ್ತಾ ಹೋದಾಗ ಇದರಿಂದ ಆರ್ಗ್ಯಾನಿಕ್ ಮ್ಯಾಟರ್ ಎನ್ರಿಚ್ ಆಗೋದ್ರ ಜೊತೆಗೆ, ನೈಟ್ರೋಜನ್ ಫಿಕ್ಸ್ ಆಗೋದ್ರ ಜೊತೆಗೆ ನಿಮ್ಮ ಬೆಳೆಗಳಿಗೆ
ಒಂದು ಒಳ್ಳೆ ಉತ್ಕೃಷ್ಟವಾದ ಆರ್ಗ್ಯಾನಿಕ್ ಮ್ಯಾಟರ್ ಎನ್ರಿಚ್ ಆಗಿ, ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ, ನಿನ್ನೆ ಮಾತಾಡಿದ್ವಿ, ಚೆಂಡು ಹೂವಿನ ಗಿಡಗಳನ್ನು ಅಂತರ್ಬೆಳೆಯಾಗಿ ಮಾಡ್ಕೊಂಡ್ರೆ ಅಥವಾ ಕಾಂಬಿನೇಷನ್ ಆಗಿ ನೀವು ಚೆಂಡು ಹೂವಿನ ಗಿಡಗಳನ್ನು ನೆಮಟೋಡ್ ಗಂಟು ಮಾರಿ ತೊಂದರೆಗಳಿರ್ತಕ್ಕಂಥ ಗಿಡಗಳಲ್ಲಿ ಹಾಕ್ಕೊಂಡ್ರೆ ಹಲ್ಲಲ್ಲಿ ಒಂದೊಂದು ಏನಾಗುತ್ತೆ, ಇದು ಒಂದು ನಮ್ಮ ಅಂತರ್ಬೆಳೆನೆ. ಸೊ ಆ ಥರ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಇರ್ತಕ್ಕಂಥ ಗಂಟು ಮಾರಿಯ ಸಮಸ್ಯೆ, ನಾನು ಹೇಳಿದ್ದೆ, ಅದು ಬರ್ತಕ್ಕಂಥ ಒಂದು ಬೇರುಗಳಿಂದ ಬರ್ತಕ್ಕಂಥ ರಸ ಭಾಳ ರುಚಿಯಾಗಿರುತ್ತೆ ನೆಮಟೋಡ್ಸ್ಗೆ. ಆ ನೆಮಟೋಡ್ಸ್ ಬಂದು ಅಟ್ರಾಕ್ಟ್ ಆಗ್ತವೆ, ಆ ಗಂಟು ಮಾರಿ ಮುಖ್ಯ ಬೆಳೆಗೆ ಬರೋದನ್ನ ನೀವು ಇಲ್ಲಿ ತಪ್ಪಿಸ್ಕೋಬಹುದು. ಅದೇ ರೀತಿ ಇದೇನಂದಿದ್ದೆ, ಟ್ರ್ಯಾಪ್ ಕ್ರಾಪ್ ಅಂತ ಹೇಳಿದ್ವಿ. ಟ್ರ್ಯಾಪ್ ಕ್ರಾಪ್ ಅಂತಂದ್ರೆ ಮುಖ್ಯ ಬೆಳೆಗೆ ಹೋಗ್ಬೇಕಾಗಿರ್ತಕ್ಕಂಥ ಕೀಟ ಇಲ್ಲಿ ಹಳದಿ ಕಲರ್ ಹೂ ಇರೋದ್ರಿಂದ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅಂತ ಕರಿತೀವಿ. ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅಂತ ಕರೆದ್ರೆ, ಯೆಲ್ಲೋ ಕಲರ್ ಅಂತಂದ್ರೆ ಹಳದಿ ಬಣ್ಣದ್ದು ಹುಳುಗಳಿಗೆ ಬಹಳ ಒಂದು ಅಟ್ರಾಕ್ಟಿವ್. ಸೊ ಅದೇನಾಗತ್ತಪ್ಪ ಅಂತಂದ್ರೆ, ನಿಮ್ಮ ಚೆಂಡು ಹೂವಿನ ಗಿಡಗಳಲ್ಲಿ ಹಳದಿ ಬಣ್ಣದ ಇರೋದ್ರಿಂದ ನ್ಯಾಚುರಲ್ ಆಗಿ ನೀವು ಹೂವನ್ನು ಕೂಡ ಕಟಾವು ಮಾಡ್ಕೋಬಹುದು, ಅದರಲ್ಲೂ ಕೂಡ ನೀವು ಲಾಭವನ್ನು ಪಡಿಬಹುದು. ಅದೇ ರೀತಿಯಲ್ಲಿ ಅದಕ್ಕೇನಾಗುತ್ತೆ, ಅದು ಹಳದಿ ಇರೋದ್ರಿಂದ ನಮ್ಮ ಕೀಟಗಳು ಏನಾಗ್ತವೆ ಅಂದ್ರೆ ಅದಕ್ಕೆ ಹೋಗಿ ಅದನ್ನು ಅಂಟ್ಕೊಳ್ತವೆ, ಅದನ್ನ ನಂತರ ನೀವು ತೆಗೆದು ಆ ಒಂದು ಕೀಟಗಳನ್ನು ಡಿಸ್ಟ್ರಾಯ್ ಮಾಡಬಹುದು. ಓಕೆ, ಅಂದ್ರೆ ಇವಾಗ ರೈತರು ಏನು ಅನ್ಕೊಳ್ತಾರೆ, ಅಂತರ್ಬೆಳೆ ಅಂತಂದ್ರೆ ಎಲ್ಲ ಲ್ಯಾಂಡ್ನು ಯೂಟಿಲೈಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಬೆಳೆನ ತುಂಬ್ಕೊಂಡ್ಬಿಟ್ರೆ ಅದು ಅಂತರ್ಬೆಳೆ ಅಂತ ಅನ್ಕೊಂತಾರೆ. ಬಟ್ ಅಲ್ಲಿ ನೀವು ಹೇಳಿರೋ ಪ್ರಕಾರ ಬೇರೆ ಬೇರೆ ಜಾತಿಯ ಗಿಡಗಳನ್ನ ಹಾಕೋಬೇಕು. ಅಂದ್ರೆ ಇವಾಗ ಏಕದಳ ಜೊತೆಗೆ ದ್ವಿದಳ ಹಾಕೋಬೇಕು. ಕೆಲವೊಬ್ರು ರೈತರು ಏನ್ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ, ಭತ್ತ ಇವಾಗ ಜೋಳದ ಜೊತೆ ಮೆಕ್ಕೆಜೋಳ ಆ ಥರನೂ ಬೆಳಿಬೋದಾ ಅಂತ ಕೇಳ್ತಾರೆ. ಮತ್ತು ಇವಾಗ ಇನ್ನೊಂದು ಯಾವುದು ಅಂತಂದ್ರೆ, ಉದಾಹರಣೆಗೆ ಶುಗರ್ ಕೇನ್, ಕಬ್ಬು ಅಂತ ಹೇಳ್ತೀವಲ್ಲ, ಅದ್ರ ಜೊತೆ ಮೆಕ್ಕೆಜೋಳ ಬೆಳ್ಕೊಂತಾರೆ. ಆದರೆ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಎರಡೂ ಕಾಂಪಿಟೇಷನ್ ಬರುತ್ತೆ. ಕಾಂಪಿಟೇಷನ್ ಏನೇನಕ್ಕೆ ಬರುತ್ತೆ ಅಂದ್ರೆ ಪೋಷಕಾಂಶಗಳಿಗೆ ಬರುತ್ತೆ. ಪೋಷಕಾಂಶಗಳಿಗೆ ಬಂದಾಗ ಅಲ್ಲಿ ಗಿಡಗಳ ಬೆಳವಣಿಗೆ ಆಗಲ್ಲ. ಹಾಗಾಗಿ ನೀವು ಹೇಳಿರೋ ಪ್ರಕಾರ ಬೇರೆ ಬೇರೆ ಜಾತಿಯ, ಇವಾಗ ಏಕದಳ ಹಾಕೊಂಡ್ವಿ ಅಂದ್ರೆ ದ್ವಿದಳ ಧಾನ್ಯಗಳು ಅಥವಾ ಹೂಗಳು ಅಥವಾ ನೀವು ತರಕಾರಿಗಳು ಅಂತ ಏನ್ ಹೇಳಿದ್ವಿ ಆ ತರ ಹಾಕೊಂಡ್ರೆ ಒಳ್ಳೇದು ಅಂತ ನೀವು ಹೇಳ್ತೀವಿ. ಓಕೆ, ಇವಾಗ ಅಂತರ್ಬೆಳೆ ಮಾಡುವಾಗ ತುಂಬಾ ವಿಧಗಳಿದಾವೆ. ಸೊ ಯಾವ್ಯಾವ ವಿಧಗಳು ಇರ್ಬೋದು ಸರ್ ಅದರಲ್ಲಿ? ಅಂತರ್ಬೆಳೆಯ ವಿಧಗಳು ಅಂತ ತಗೊಂಡಿದ್ದಾದ್ರೆ ಇಲ್ಲಿ ನಾವು 4 ವಿಧವಾಗಿ ಕ್ಲಾಸಿಫೈ ಮಾಡ್ಬೋದು. ಒಂದು ಮಿಕ್ಸ್ಡ್ ಇಂಟರ್ ಕ್ರಾಪಿಂಗ್ ಅಂತ ಹೇಳ್ಬಿಟ್ಟು, ಒಂದು ರಿಲೇ ಇಂಟರ್ ಕ್ರಾಪಿಂಗ್ ಅಂತ ಹೇಳ್ಬಿಟ್ಟು, ಒಂದು ಸ್ಟ್ರಿಪ್ ಇಂಟರ್ ಕ್ರಾಪಿಂಗ್ ಅಂತ ಹೇಳ್ಬಿಟ್ಟು, ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಮತ್ತು ನಮ್ಮ ರೋ ಇಂಟರ್ ಕ್ರಾಪಿಂಗ್ ಅಂತ ಹೇಳ್ಬಿಟ್ಟು. ಸೊ ಮಿಕ್ಸ್ಡ್ ಇಂಟರ್ ಕ್ರಾಪಿಂಗ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ನೀವಿಲ್ಲಿ ಯಾವುದೇ ರೀತಿಯಾದಂಥ ಸಾಲುಗಳ ಮೇಂಟೆನೆನ್ಸ್ ಅನ್ನು ಮಾಡೋದಿಲ್ಲ. ಒಂದು ಸಾಲಿಂದ ಒಂದು ಸಾಲಿಗೆ ಈ ರೀತಿಯಾದ ಅಂತರ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇಷ್ಟ ಅಂತರ, ಅದನ್ನ ಮೇಂಟೈನ್ ಮಾಡೋದಿಲ್ಲ. ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬ್ರಾಡ್ಕಾಸ್ಟಿಂಗ್ ಮಾಡ್ತಕ್ಕಂಥ, ಎರ್ಚತಕ್ಕಂಥದ್ದು. ಒಂದು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀರಾ, ನೀವು ಜೋಳವನ್ನ ಬಿತ್ತನೆ ಮಾಡ್ಬೇಕಂತ ತಗೊಂಡಿದ್ರಿ, ಜೋಳದ ಜೊತೆಗೆ ಕೆಲವಷ್ಟು ದ್ವಿದಳ ಧಾನ್ಯದ ಕಾಳುಗಳನ್ನು ಸಹ ತಗೊಂಡು ಮಿಕ್ಸ್ ಮಾಡಿ ಏನ್ ಮಾಡಿ ಅಂತಂದ್ರೆ ನಿಮ್ಮ ಭೂಮಿಯಲ್ಲಿ ಎರ್ಚತಕ್ಕಂಥದ್ದು. ಜೊತೆಯಲ್ಲಿ ಅಲ್ಲಿ ಏನಿದೆ ಅಂದ್ರೆ ಒಂದು ಸಾಲು ಮೇಂಟೈನ್ ಮಾಡ್ತಾ ಇಲ್ಲ, ಮತ್ತು ಸ್ಪೇಸಿಂಗ್ ಅನ್ನು ಮೇಂಟೈನ್ ಮಾಡ್ತಾ ಇಲ್ಲ, ಅಂತರವನ್ನು ಮೇಂಟೈನ್ ಮಾಡ್ತಾ ಇಲ್ಲ, ಮತ್ತು ನಾವಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅದು ಇಷ್ಟೇ ಬರಬೇಕು, ಇಷ್ಟು ಕೆಜಿನೇ, ಒಂದು 2 kg ಇದ್ದಿದ್ರೆ ಇನ್ನೊಂದು 2 kg ಬೇರೆ ಬೆಳೆ ಇರಬೇಕು, ಆ ರೀತಿಯಾದಂತಹ ಕಾಂಬಿನೇಷನ್ ಅನ್ನ ನಾವಿಲ್ಲಿ ಮೇಂಟೈನ್ ಮಾಡ್ತಾ ಇಲ್ಲ. ರ್ಯಾಂಡಮ್ ಆಗಿ ಮಿಕ್ಸ್ ಮಾಡಿ ಎರ್ಚ್ತೀವಿ. ಇದು ಸಾಮಾನ್ಯವಾಗಿ ಎಲ್ಲ ಅಳವಡಿಸ್ಕೊಡ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ಇದನ್ನ ಅಳವಡಿಸ್ಕೊಳ್ಳೋದು ಮಳೆಯಾಶ್ರಿತ ಪ್ರದೇಶಗಳಲ್ಲಿ. ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಇದನ್ನ ಅಳವಡಿಸ್ಕೊಂಡ್ರೆ ಬಹಳಷ್ಟು ಲಾಭವನ್ನು ಇಲ್ಲಿ ಪಡ್ಕೋಬಹುದು. ಮತ್ತೆ ರೋ ಇಂಟರ್ ಕ್ರಾಪಿಂಗ್. ರೋ ಇಂಟರ್ ಕ್ರಾಪಿಂಗ್ ಅಂತಂದ್ರೆ ನೋಡಿ, ಇದು ಆಪೋಸಿಟ್ ನಮ್ಮ ಮಿಕ್ಸ್ಡ್ ಇಂಟರ್ ಕ್ರಾಪಿಂಗ್. ರೋ ಇಂಟರ್ ಕ್ರಾಪಿಂಗ್ ಅಂತಂದ್ರೆ ಡೆಫಿನೆಟ್ ಆಗಿರ್ತಕ್ಕಂಥ ಒಂದು ರೋ ರೇಷಿಯೋವನ್ನ, ಸಾಲುಗಳನ್ನ ನಾವು ಮೇಂಟೈನ್ ಮಾಡ್ಕೋಬೇಕು, ಅಂತರವನ್ನ ಕಾಪಾಡ್ಕೋಬೇಕು. ನಾವಿವಾಗ ಇದಕ್ಕೆ ಮುಂಚೆನೆ ಹೇಳಿದ್ದಂಗೆ 4 ಅಥವಾ 5 ಸಾಲಿನಷ್ಟು ಏಕದಳ ಧಾನ್ಯವನ್ನು ಬೆಳ್ಕೋದಾಗ, ಒಂದು ಜೋಳವನ್ನ ಫಾರ್ ಎಕ್ಸಾಂಪಲ್ ಜೋಳ ಆಗ್ಲಿ ರಾಗಿ ಆಗ್ಲಿ ಬೆಳ್ಕೊಂಡಾಗ, ಒಂದು 4-5 ಸಾಲು ನೀವು ರಾಗಿ ಆಗ್ಲಿ ಜೋಳನಾದ್ರೂ ಬೆಳ್ಕೊಂಡಾಗ, ಒಂದೊಂದು ಸಾಲು ಆ ಕಡೆ ಈ ಕಡೆ ಒಂದೊಂದು ಸಾಲು ದ್ವಿದಳ ಧಾನ್ಯ, ಅವರೇ ಆಗಿರ್ಬೋದು, ನಮ್ಮ ಬೀನ್ಸ್ ಆಗಿರ್ಬೋದು, ನಮ್ಮ ಹಲಸಂದೆ ಆಗಿರ್ಬೋದು, ಹುದ್ದಾಗಿರ್ಬೋದು, ಇದನ್ನೆಲ್ಲದನ್ನ ಬೆಳ್ಕೊಂಡ್ರೆ ಸಾಲಾಗಿ ಒಂದು ರೇಷಿಯೋನ ಮೇಂಟೈನ್ ಮಾಡಿದ್ರೆ, ಅಂತರವನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಅದು ನಮ್ಮ ರೋ ಇಂಟರ್ ಕ್ರಾಪಿಂಗ್. ಇನ್ನೊಂದು ಇದಕ್ಕೆ ಉದಾಹರಣೆ ಕೊಡ್ಬೋದು ನಾವು. ಯಾವುದು ಅಂತಂದ್ರೆ ಟೊಮ್ಯಾಟೊ ಸಾಲು, ವೈಟ್ ಫ್ಲೈಸ್ ಕಂಟ್ರೋಲ್ ಮಾಡೋಕ್ಕೆ 10 ಸಾಲು ನಾವು ಟೊಮ್ಯಾಟೊ ಬೆಳ್ಕೊಂಡು 1 ಸಾಲು ಮಾರಿಗೋಲ್ಡ್ ಅಥವಾ ಈ ಚೆಂಡು ಹೂ ಹಾಕೊಂತಾರೆ, ಅಥವಾ 20 ಸಾಲು ಬೆಳ್ಕೊಂಡು ಮಧ್ಯದಲ್ಲಿ 2 ಸಾಲನ್ನ ನಾವು ಚೆಂಡು ಹಾಕೋಬೇಕು. ಆ ತರ ನಾವು ರೋ ಕ್ರಾಪಿಂಗ್. ಖಂಡಿತ ಅದು ರೋ ಅನ್ನ ಮೇಂಟೈನ್ ಮಾಡೋದು ಮೇಡಮ್. ಇದರಲ್ಲಿ 2 ತರ ಇದೆ. ರೋ ಇಂಟರ್ ಕ್ರಾಪಿಂಗ್ ಅಲ್ಲಿ 2 ತರ ಇದೆ. ಒಂದು ಅಡಿಟಿವ್, ಇನ್ನೊಂದು ರೀಪ್ಲೇಸ್ಮೆಂಟ್. ಏನು ಅಡಿಟಿವ್ ಅಂತಂದ್ರೆ ಏನಂತಂದ್ರೆ, ನೋಡಿ, 1 ಎಕರೆಗೆ ಸಪೋಸ್ ಒಂದಷ್ಟು ಪಾಪ್ಯುಲೇಷನ್ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಒಂದಿಷ್ಟು ಸಸಿ ಅಂತ ನಿಮ್ಗೆ ಒಂದು ಫಿಕ್ಸ್ಡ್ ಆಗಿರ್ತಕ್ಕಂಥ ಒಂದು ಪಾಪ್ಯುಲೇಷನ್ ನಿಮ್ಗೆ ಗೊತ್ತಿರುತ್ತೆ. ಎಷ್ಟು ಗಿಡ ಒಂದು ಸಸಿ ಬರುತ್ತೆ, ಒಂದು ಸಸಿಗಳ ಸಂಖ್ಯೆ, ಪ್ಲಾಂಟ್ ಪಾಪ್ಯುಲೇಷನ್ ಅಂತ ನಾವು ಕರಿತೀವಿ, ಅದು ಗೊತ್ತಿರುತ್ತೆ ನಿಮ್ಗೆ. ಬಾಳೆನೆ ತಗೊಳ್ಳಿ, ಬಾಳೆಯಲ್ಲಿ ನೀವೇನ್ ಮಾಡ್ತೀರಾ, ಯಾವ್ದೋ ಒಂದು ವೆರೈಟಿ ತಗೊಂಡ್ರೆ ಸಾಮಾನ್ಯವಾಗಿ 1800 1-2000 ಗಿಡ ಅಂತ ಒಂದು ಫಾರ್ ಎಕ್ಸಾಂಪಲ್ 1 ಎಕರೆಗೆ ಅಷ್ಟು ಗಿಡ ಬೀಳುತ್ತೆ ಅಂತ ತಗೊಳ್ಳಿ. ಅದರಲ್ಲಿ ನಾವೇನು ಬದಲಾವಣೆನೇ ಮಾಡದೆ, ಅಂದ್ರೆ ಅಲ್ಲಿ ಎಷ್ಟು ಅದು ಫಿಟ್ ಆಗ್ತಾ ಇತ್ತು ನಾರ್ಮಲ್ ಆಗಿ, ಅಷ್ಟನ್ನು ಅಲ್ಲಿ ನಾಟಿ ಮಾಡಿ, ಅದ್ರ ಜೊತೆಗೆ ಏನಾದ್ರೂ ನೀವು ಅಂತರ್ಬೆಳೆ ಮಾಡಿದ್ರೆ, ಮಧ್ಯದಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಏನು ಬಿಡದೆ ನಾರ್ಮಲ್ ಆಗಿ ಮಾಡೋ ಸ್ಪೇಸಿಂಗ್ ಅಲ್ಲೇ ನೀವು
ಅಂತರವನ್ನ ಕಾಪಾಡ್ಕೊಳ್ಳೋದ್ರೆ ನೀವು ಅಂತರವಾಗಿರ್ತಕ್ಕಂಥ ಬೆಳೆಗಳನ್ನ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ಅದು ನಾನು ಹೇಳಿರ್ತಕ್ಕಂಥ ಅಡಿಟಿವ್. ಇದನ್ನ ಅಡಿಟಿವ್ ಇಂಟರ್ಕ್ರಾಪಿಂಗ್ ಅಂತ. ರೀಪ್ಲೇಸ್ಮೆಂಟ್ ಇಂಟರ್ಕ್ರಾಪಿಂಗ್ ಅಂತ ಇನ್ನೊಂದು. ರೀಪ್ಲೇಸ್ಮೆಂಟ್ ಇಂಟರ್ಕ್ರಾಪಿಂಗ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ನೀವೇನ್ ಮಾಡ್ತೀರಾ, ಅಂತರ ಬೆಳೆ ಬೆಳಿಬೇಕು ಅನ್ನೋ ಉದ್ದೇಶದಿಂದನೇ ಏನ್ ಮಾಡ್ತೀರಾ, ನೀವಿಲ್ಲಿ ಒಂದು ಪಾಪ್ಯುಲೇಷನ್, ನಾನು ಬಾಳೆ ಅಂತ 1800 ಅಥವಾ 2000 ಅಂತ ಏನ್ ಹೇಳಿದೆ, ಅದರಲ್ಲಿ ಬಾಳೆ ಪ್ರಮಾಣವನ್ನ ನೀವು ಕಡಿಮೆ ಮಾಡ್ಕೋತೀರಾ. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ನೀವು ಅದರ ಅಂತರವನ್ನು ಹೆಚ್ಚಿಸ್ತಾ ಹೋಗ್ತೀರಿ. ನಾವು 5 ಅಡಿ 4 ಅಡಿ ಕೊಡ್ರಿ ನಾರ್ಮಲ್ ಆಗಿ ಅಂತ ಒಂದು ಅದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಇರುತ್ತೆ. ಆದ್ರೆ ನೀವೇನ್ ಮಾಡ್ಬೇಕು, ಅಂತರ ಬೆಳೆ ಮಾಡ್ಕೊಳ್ಳೋ ಒಂದು ಉದ್ದೇಶದಿಂದ ಕೆಲವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಅಂತರವನ್ನ ಹೆಚ್ಚಿಸ್ತಾರೆ. ಒಂದು 7 ಅಡಿಗೆ 8 ಅಡಿಗೆ ಹಾಕೊಳ್ಳೋದು, ಮಧ್ಯದಲ್ಲಿ ಬೇರೆ ಬೆಳೆಗಳನ್ನ ಬೆಳೆಯೋದಕ್ಕೋಸ್ಕರ ಅವರೇ ಏನಾದ್ರು ಅವರ ಉದ್ದೇಶಪೂರ್ವಕವಾಗಿ ಅದನ್ನ ಮಾಡಿದ್ರೆ ಅದನ್ನ ನಾವು ರೀಪ್ಲೇಸ್ಮೆಂಟ್ ಅಂತ. ಅಂದ್ರೆ ಎಡಿಟಿವ್ ಅಂತಂದ್ರೆ ಇವಾಗ ಆಲ್ರೆಡಿ ನಾವು ಕ್ರಾಪ್ ಹಾಕೊಂಡಿದೀವಿ, ಅದ್ರ ಮಧ್ಯದಲ್ಲಿ ಬೆಳೆಗಳನ್ನ ಬೆಳ್ಕೊಂಡು. ಖಂಡಿತ. ರೀಪ್ಲೇಸ್ಮೆಂಟ್ ಅಂತಂದ್ರೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ರೀಪ್ಲೇಸ್ಮೆಂಟ್ ಅಂದ್ರೆ ನಾವು ಅಲ್ಲಿ ಅಂತರ ಬೆಳೆ ಮಾಡ್ಕೊಳೋದು. ಅಂದ್ರೆ ಮುಂಚೆ ಪ್ಲಾನ್ ಮಾಡ್ಕೊಳ್ದಿದ್ದಾಗ ನಾವು ಎಡಿಟಿವ್ ಅಂತ ಹೇಳ್ಬೋದು. ರೀಪ್ಲೇಸ್ಮೆಂಟ್ ಅಂದ್ರೆ ಪ್ಲಾನ್ ಮಾಡ್ಕೊಂಡೆ ನಾವು ಅಂತರ ಬೆಳೆ ಹೌದೌದು, ಮುಂಚೆನೆ ನಾವೊಂದು ಅದಕ್ಕೊಂದು ಸಿದ್ಧತೆಯನ್ನು ಪಡಿಸ್ಕೊಂಡು ಈ ರೀತಿಯಾಗಿ ಮಾಡೋಣ ಅಂತ ಒಂದು ಪ್ಲಾನಿಂಗ್ ಇಟ್ಕೊಂಡು ನಾವು ಮಾಡಿದ್ರೆ ಅದನ್ನ ರಿಪ್ಲೇಸ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟ್ರಿಪ್ ಇಂಟರ್ ಕ್ರಾಪಿಂಗ್ ಅಂದ್ರೆ ಅದು ಸಹ ಒಂದು ಡೆಫಿನೆಟ್ ಆಗಿರೋ ರೇಷಿಯೋನ ಮೇಂಟೈನ್ ಮಾಡ್ಕೊಂಡು ಇಷ್ಟು ಸಾಲುಗಳಲ್ಲಿ ನಾನು 2 ಸಾಲು ನಾನು ಈ ರೀತಿಯಾದಂತ ಬೆಳೆನ ಹಾಕ್ತಾ ಇದೀನಿ, ಒಂದು ಏಕದಳ ಧಾನ್ಯವನ್ನೇ ನಾನು 2 ಸಾಲು ಹಾಕ್ತೀನಿ, ದ್ವಿದಳ ಧಾನ್ಯವನ್ನು 2 ಸಾಲು ಹಾಕ್ತೀನಿ, ಬೇರೆ ಒಂದು ಬೆಳೆಯನ್ನ ನೋಡಿ ನೈಟ್ರೋಜನ್ ರಿಚ್ ಇರ್ತಕ್ಕಂಥ ಬೆಳೆಗಳು ಇರ್ತವೆ, ಪೊಟ್ಯಾಷಿಯಂ ರಿಚ್ ಇರ್ತಕ್ಕಂಥ ಬೆಳೆಗಳು ಇರ್ತವೆ. ಈಗ ಹುಚ್ಚೆಳ್ಳು ಅಂತ ತಗೊಳ್ಳಿ, ಹುಚ್ಚೆಳ್ಳು ನೈಜರನ್ನು ತಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ಅದು ಪೊಟ್ಯಾಷಿಯಂ ರಿಚ್ ಇರ್ತಕ್ಕಂಥ ಗಿಡ, ಅದನ್ನ 2 ಸಾಲು ಹಾಕಿ, ನೀವು ದ್ವಿದಳ ಧಾನ್ಯವನ್ನು 2 ಸಾಲು ಹಾಕಿ ಅದ್ರಲ್ಲಿ ನೈಟ್ರೋಜನ್ ತಗೊಳ್ಳಿ, ಇದರಲ್ಲಿ ಪೊಟ್ಯಾಶ್ ತಗೊಳ್ಳಿ, ನೀವು ಅದ್ರ ಜೊತೆಗೆ ಮುಖ್ಯ ಬೆಳೆ ಆಗಿರ್ತಕ್ಕಂಥ ಒಂದು ರಾಗಿಯನ್ನು ಅಥವಾ ಜೋಳವನ್ನು ಬೆಳ್ಕೊಂಡಾಗ ಆ ರೀತಿಯಾಗಿ ನೀವೇನಾದ್ರೂ ಬೋನಸ್ ಆಗಿ ಕೊಡ್ತಾ ಇದ್ರೆ ಪೊಟ್ಯಾಶ್ ಮತ್ತು ನೈಟ್ರೋಜನ್ ಅಂತಂದ್ರೆ ಅದನ್ನ ಸ್ಟ್ರಿಪ್ ಕ್ರಾಪಿಂಗ್ ಅಂತ ಕರಿತೀವಿ. ನೋಡಿ ಕೊನೆಯದಾಗಿ ಹೇಳೋದಾದ್ರೆ ರಿಲೇ ಕ್ರಾಪಿಂಗ್. ರಿಲೇ ಕ್ರಾಪಿಂಗ್ ಅಂತಂದ್ರೆ ಏನು, ಸಾಮಾನ್ಯವಾಗಿ ನೋಡಿರ್ತೀರಾ ಸ್ಪೋರ್ಟ್ಸ್ ಚಾನಲ್ಸ್ ಅಲ್ಲಿ ಬರ್ತಾ ಇರುತ್ತೆ, ರಿಲೇ ರೇಸ್ ಅಂತ ಕರಿತೀವಿ. ಏನಂದ್ರೆ ಒಬ್ಬ ವ್ಯಕ್ತಿ ಓಡ್ತಾ ಇರ್ತಾನೆ, ಒಬ್ಬ ವ್ಯಕ್ತಿ ಓಡೋನ್ ಏನ್ ಮಾಡ್ತಾನೆ, ಅವನು ಪಾಸ್ ಮಾಡ್ತಾನೆ, ಅವನ ಕೈಯಲ್ಲಿ ಇರ್ತಕ್ಕಂಥ ಒಂದು ಕಡ್ಡಿಯನ್ನು ಅಥವಾ ಒಂದು ಸ್ಟಿಕ್ ಅನ್ನು ಅವನು ಪಾಸ್ ಮಾಡ್ತಾನೆ. ಅವಾಗ ಏನ್ ಮಾಡುತ್ತೆ, ಸೊ ಇವನ್ ಟರ್ನ್, ಇವಾಗ ಅವನೊಂದು ರೌಂಡ್ ಬಂತು, ಅವನು ಅದನ್ನ ತಗೊಂಡು ಮುಂದುವರಿಸ್ತಾನೆ ಆ ಒಂದು ರೇಸ್ನ. ಅದೇ ರೀತಿಯಲ್ಲಿ ಬೆಳೆಗಳು ಸಹ. ಸೊ ಯಾವಾಗ ಬೆಳೆ ಅಂತಂದ್ರೆ ಬೆಳೆ ಇನ್ನೇನು ಕಟಾವಿಗೆ ಬರ್ತಾ ಇರುತ್ತೆ, ಕಾಯಿ ಕಚ್ಚಿದೆ, ಹಾರ್ವೆಸ್ಟ್ ಮಾಡ್ತಕ್ಕಂಥ ಸಮಯ, ಕಟಾವು ಮಾಡ್ತಕ್ಕಂಥ ಸಮಯ. ಆ ಸಮಯದಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವು ಅದರಲ್ಲಿ ಬೆಳೆಗಳನ್ನ ಅಂತರ್ ಬೆಳೆಯನ್ನು ಇಡ್ತಕ್ಕಂಥದ್ದು. ನೀವು ಇನ್ನೇನು ಅದು ಸ್ಟೇಜ್ ಎಲ್ಲ ಮುಗ್ದಿದೆ, ರೀಪ್ರೊಡಕ್ಟಿವ್ ಸ್ಟೇಜ್ ಅಂತ ಕರಿತೀವಲ್ಲ, ರೀಪ್ರೊಡಕ್ಟಿವ್ ಸ್ಟೇಜ್ ಅದು ಕಾಯಿ ಕಚ್ಚತಕ್ಕಂಥ ಸ್ಟೇಜು ಮತ್ತು ಕಾಯಿ ಕಟಾವು ಮಾಡ್ತಕ್ಕಂಥ ಸ್ಟೇಜ್ಗೆ ಬಂದಿರೋವಾಗ, ಒಂದು ಬೆಳೆ ಭೂಮಿ ಮೇಲೆ ಇರೋವಾಗ್ಲೇನೆ ಇನ್ನೊಂದು ಬೆಳೆಯನ್ನ ಅಲ್ಲೇ ಒಂದು ಇರ್ತಕ್ಕಂಥ ಜಾಗದಲ್ಲಿ ನೀವು ಹಾಕಿದ್ದೆ ಆದ್ರೆ, ಯಾಕಂದ್ರೆ ಅಲ್ಲಿ ಸಾಕಷ್ಟು ತೇವಾಂಶ ಇರುತ್ತೆ ಮತ್ತು ಅಲ್ಲಿ ಪೌಷ್ಟಿಕಾಂಶಗಳು ಸಹ ಅಲ್ಲಿ ಉಳಿದೋಗಿರುತ್ತೆ, ರೆಸಿಡ್ಯೂಸ್ ಉಳಿದೋಗಿರುತ್ತಲ್ಲ ಮೇಡಮ್. ಆ ರೆಸಿಡ್ಯೂಸ್ನೆಲ್ಲ ಉಳಿದಿರೋದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ, ಎಲ್ಲವನ್ನು ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಈ ರಿಲೇ ಕ್ರಾಪಿಂಗ್ ಅನ್ನೋದನ್ನ ಮಾಡ್ಕೊಂಡು. ರಿಲೇ ಕ್ರಾಪಿಂಗ್ ಗೆ ಉದಾಹರಣೆ ಅಂತ ಏನ್ ಕೊಡ್ತೀರಾ ನೀವು? ರಿಲೇ ಕ್ರಾಪಿಂಗ್ ಗೆ ಉದಾಹರಣೆ ಅಂತ ಕೊಡೋದಾದ್ರೆ ಸಾಮಾನ್ಯವಾಗಿ ಇದು ನಮ್ಮ ನಾರ್ತ್ ಇಂಡಿಯಾ ಕಡೆ ಮಾತಾಡೋದಾದ್ರೆ ವೀಟ್ ಅಂತಂದ್ರೆ ಗೋಧಿಯನ್ನು ಬೆಳಿತಿರ್ತಾರಲ್ಲ, ಗೋಧಿಯನ್ನು ಬೆಳಿತಾ ಇರ್ತಕ್ಕಂಥವ್ರು ಗೋಧಿ ಇನ್ನೇನು ಹಾರ್ವೆಸ್ಟ್ ಕಟಾವಾಗ ಬರುತ್ತೆ ಅಂತಂದಾಗ ಮಧ್ಯದಲ್ಲಿ ಆಗ್ಲೇ ಏನ್ ಮಾಡ್ತಾರೆ ಅಂದ್ರೆ ಅವರು ಒಂದು ನಮ್ಮ ಸಾಸಿವೆ ಅಂತ ಏನ್ ಕರಿತೀವಿ ಮಸ್ಟರ್ಡ್ ನ ಹೆಚ್ಚುತ್ತಾರೆ. ಸೊ ನಮ್ ಕಡೆ ಮಾತಾಡೋದಾದ್ರೆ ಇವಾಗ ನೋಡಿ ಟೊಮ್ಯಾಟೋದಲ್ಲಿ ಮಾಡ್ತಾ ಇರ್ತಾರೆ, ಟೊಮ್ಯಾಟೊ ಇನ್ನೇನು ಕಟಾವ್ ಮಾಡ್ತಾ ಇರ್ತೀರಾ, ಲಾಸ್ಟ್ಗೆ ಒಂದು ಡ್ರೈ ಪೀರಿಯಡ್ ಅಂತಂದ್ರೆ ಎಲ್ಲವನ್ನು ಕಟಾವ್ ಮಾಡ್ಕೊಂಡು ಇನ್ನೇನು ಗಿಡ ಕೂಡ ಒಣಗೋ ಸ್ಟೇಜಿಗೆ ಬಂದಿರುತ್ತೆ, ಆ ಒಂದು ಲೈಫ್ ಸೈಕಲ್ ನ ಕಂಪ್ಲೀಟ್ ಮಾಡಿರುತ್ತೆ. ಆವಾಗ ನಾವೇನ್ ಮಾಡೋದಂದ್ರೆ ಅದೇ ಗುಣಿಗಳಲ್ಲೇನೆ ಅಲ್ಲಿ ಕಟ್ಟಿರ್ತಕ್ಕಂಥ ಕಂಬಿಗಳು, ಅಲ್ಲಿ ಕಟ್ಟಿರ್ತಕ್ಕಂಥ ಸಪೋರ್ಟಿವ್ಗೆ ಕಡ್ಡಿಗಳು, ಅದಕ್ಕೆ ಬೀನ್ಸ್ ಅನ್ನ ಸಹ ಉಳ್ಕೊ ಬರ್ತಾ ಇದ್ವಿ. ಸಾಮಾನ್ಯವಾಗಿ ಇದನ್ನ ರೈತರು ಅಳವಡಿಸ್ಕೊಂಡಿದ್ದಾರೆ. ಇದನ್ನೇ ರಿಲೇ ಕ್ರಾಪಿಂಗ್ ಅಂತ ಕರೀತಕ್ಕಂಥದ್ದು. ಒಂದು ಮುಗಿತಾ ಇದ್ದಂಗೆನೆ ಇನ್ನೇನು ಮುಗಿಯುತ್ತೆ ಅಂದಾಗ್ಲೇನೆ ನಾವು ಅದೇ ಒಂದು ಲ್ಯಾಂಡ್ ಪ್ರಿಪರೇಷನ್ ಅಂತ ಭೂಮಿಯ ತಯಾರಿಕೆ ಮತ್ತು ಭೂಮಿಗೆ ಕೊಡ್ತಕ್ಕಂಥ ಗೊಬ್ಬರಗಳು ಇನ್ನೊಂದು ಮತ್ತೊಂದನ್ನ ಮಾಡದೆ ಅಲ್ಲೇ ಉಳಿದಿರ್ತಕ್ಕಂಥದ್ನ ಯುಟಿಲೈಸ್ ಮಾಡ್ಕೊಂಡು ನೀನ್ ಬೆಳಿ ಅಂತ ಏನಾದ್ರು ನಾಟಿ ಮಾಡಿದ್ರೆ ಅದನ್ನ ರಿಲೇ ಕ್ರಾಪಿಂಗ್ ಅಂತ ಕರೀತೀವಿ. ಅಂದ್ರೆ ಇವಾಗ ಬೆಳೆ ಬೆಳೀತಿರುತ್ತೆ, ಅದು ಮುಗಿಯೋವರೆಗೂ ಕಾಯ್ದೆ ನಾವು ಅಲ್ಲೇ ಅದು ಮುಗಿತಿದೆ ಅನ್ನೋಷ್ಟರಲ್ಲೇ ನಾವು ಬೆಳೆಗಳನ್ನ ಬೆಳ್ಕೊಂಡ್ಬಿಟ್ರೆ ಅದನ್ನ ರಿಲೇ ಕ್ರಾಪಿಂಗ್ ಅಂತ ಕರಿತೀವಿ. ಸೊ ಅಲ್ಲಿರುವಂಥ ಪೋಷಕಾಂಶಗಳು ವೇಸ್ಟ್ ಆಗದೆ ಈ ಗಿಡಗಳನ್ನ ಉಪಯೋಗಿಸ್ಕೊಳಕ್ ಸ್ಟಾರ್ಟ್ ಮಾಡ್ತವೆ. ಸೊ ಇವಾಗ ವಿಧಗಳನ್ನ ನಾವೇನೋ ತಿಳ್ಕೊಂಡ್ವಿ. ಇವಾಗ ಅಂತರ್ ಬೆಳೆಯಲ್ಲಿ ಸ್ವಲ್ಪ ಗುಂಪುಗಳಿದಾವೆ. ಯಾವ್ದದು ಗುಂಪುಗಳು ಅಂತ ನೀವು ಯಾವ ಗುಂಪುಗಳು ಅಂತ ಹೇಳ್ತೀರಾ ಅವೆಲ್ಲ? ಮೇಡಮ್, ಅಂತರ್ ಬೆಳೆಗಳಲ್ಲಿ ಮಾಡೋದ್ರಲ್ಲಿ 4 ಗುಂಪುಗಳಿರ್ತವೆ. ಒಂದು ಪ್ಯಾರಲಲ್ಲು, ಒಂದು ಕಂಪ್ಯಾನಿಯನ್, ಒಂದು ಮಲ್ಟಿ ಸ್ಟೋರಿಡ್, ಇನ್ನೊಂದು ಸಿನರ್ಜೆಟಿಕ್. ಸೊ ಪ್ಯಾರಲಲ್ ಅಂತಂದ್ರೆ ಏನು,
ನೋಡಿ ಒಂದೊಂದು ಗಿಡಗಳು ಒಂದೊಂದು ರೀತಿಯಲ್ಲಿ ಬೆಳೀತೈತೆ. ಒಂದು ಗಿಡ ಯಾವುದು, ಸಪೋಸ್ ಫಾರ್ ಎಕ್ಸಾಂಪಲ್ ಜೋಳನೇ ತಗೊಳ್ಳೋಣ. ಜೋಳ ಯಾವ ರೀತಿ ಬೆಳೆಯುತ್ತೆ, ಬಹಳ ಉದ್ದ ಬೆಳೆಯುತ್ತೆ, ಹೌದಾ? ಗಿಡ ಬಹಳ ಉದ್ದ ಬೆಳೆಯುತ್ತೆ. ಉದ್ದ ಬೆಳೀತಕ್ಕಂಥ ಗಿಡಗಳಿಗೆ ಅದಕ್ಕೆ ತಕ್ಕಾದಂತ ಬೆಳೆ ಅಂದ್ರೆ ಅಲ್ಲಿ ಏನಾಗಬೇಕು, ಒಂದು ಏರೇಷನ್ ಆಗಿರ್ಬೋದು, ಒಂದು ಗಾಳಿಯ ಒಂದು ಹರಿದಾಟ ಮತ್ತು ಬೆಳಕು, ಫೋಟೋಸಿಂಥೆಟಿಕ್ ಆಕ್ಟಿವಿಟಿ ಸರಿಯಾಗಿ ನಡಿಬೇಕು, ಮತ್ತು ಅಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನ ಸಹ ಭಾಳ ಚೆನ್ನಾಗಿ ತಗೋಬೇಕು. ಆ ರೀತಿಯಾಗಿ ನಾವೇನಾದರೂ ಡಿಸೈನ್ ಮಾಡಿದ್ದೇ ಆದರೆ ಅದನ್ನು ನಾವು ಈ ಪ್ಯಾರಲಲ್ ಕ್ರಾಪಿಂಗ್ ಅಂತ ಕರಿತೀವಿ. ಸೊ ಒಂದು ಬೆಳೆ ಉದ್ದವಾಗಿ ಬೆಳೀತಕ್ಕಂಥ ಆ ಕ್ರಾಪ್ ಜಾಮಿಟ್ರಿ ಅಂತ ಕರಿತೀವಿ. ಉದ್ದವಾಗಿ ಬೆಳೀತಾ ಇರೋ ಬೆಳೆಗೆ ನಾವು ಯಾವ ರೀತಿ ಮಧ್ಯವರ್ತಿಗೆ ಬೆಳೆಯನ್ನು ಹಾಕ್ಬೇಕಂದ್ರೆ ಚಿಕ್ಕದಾಗಿರ್ತಕ್ಕಂಥದ್ದು, ಆ ನೆಲವನ್ನ ಕವರ್ ಮಾಡ್ತಕ್ಕಂಥ ಕವರ್ ಕ್ರಾಪ್ ಅಂತಾನೆ ಕರಿತೀವಿ. ನೋಡಿ, ಜೋಳ ಬೆಳೆದಿದ್ದೀರಾ, ಮಧ್ಯದಲ್ಲಿ ನೀವು ಬೆಳೀತಕ್ಕಂಥ ಒಂದು ಅಂತರ್ಬೆಳೆ ಯಾವ ರೀತಿ ಇರಬೇಕು, ಅಳಸಂದಿಯೋ, ಉದ್ದು, ಹುರುಳಿಯೋ, ಅವರೆಯೋ, ಬೀನ್ಸೋ ಆಗಿರ್ಬೇಕು. ಯಾಕೆ ಅಂತಂದ್ರೆ ನೋಡಿ, ಅಲ್ಲಿ ಕಾಂಪಿಟೇಷನ್ ಬರೋದಿಲ್ಲ. ನೀವು ಯಾವಾಗ ಜೋಳದ ಜೊತೆ ಬೇರೆ ಯಾವ್ದಾದ್ರು ಏಕದಳ ಧಾನ್ಯವನ್ನೇ ಬೆಳಿತೀರಾ, ಅವಾಗ ಎರಡೂ ಎತ್ತರಕ್ಕೆ ಬೆಳೀತವೆ. ಅಲ್ಲೇನಾಗುತ್ತೆ, ಒಂದರ ನೆರಳು ಒಂದ್ರ ಮೇಲೆ ಬೀಳೋದು, ಒಂದ್ರಿಗೊಂದು. ಎಸ್ 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 ಅದು ರೂಟ್ ಕಾಂಪಿಟೇಷನ್ ಮತ್ತು ಶೂಟ್ ಕಾಂಪಿಟೇಷನ್ ಆಗಿ ಏನಾಗತ್ತಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಮತ್ತು ಅಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳು ಮತ್ತು ನೀರು ಮತ್ತು ಸನ್ಲೈಟ್ ಅಂತ ಏನ್ ಕರಿತೀವಿ, ಸೂರ್ಯನ ಬೆಳಕು ಮತ್ತು ಅಲ್ಲಿರ್ತಕ್ಕಂಥ ಗಾಳಿಯ ಯುಟಿಲೈಸೇಷನ್ ಅನ್ನೋದು ಪರ್ಫೆಕ್ಟ್ ಆಗಿ ಆಗೋದಿಲ್ಲ. ಆ ರೀತಿ ಆಗದೆ ಇದ್ದಾಗ ಏನಾಗತ್ತಪ್ಪ ಅಂತಂದ್ರೆ ಬೆಳೆಗಳು ಖಂಡಿತವಾಗ್ಲೂ ಕುಂಠಿತ ಆಗತ್ತೆ. ಅವಾಗ ಅಲ್ಲಿ ಪೂರಕ ಆಗೋದಿಲ್ಲ, ಅಲ್ಲಿ ಮಾರಕ ಆಗತ್ತೆ. ಪೂರಕ ಬೆಳೆಗಳಂತಂದ್ರೆ ಒಂದರಿಂದ ಇನ್ನೊಂದಕ್ಕೆ ಒಂದು ಸಹಾಯ ಆಗ್ಬೇಕು, ಒಂದರಿಂದ ಒಂದಕ್ಕೆ ಪೂರಕ ಆಗ್ಬೇಕು. ಇದೆಯ ಜೊತೆಲಿ ಇದೀವಿ ಅಂತಂದ್ರೆ ಇವಾಗ ನಾವು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀವಿ. ಯಾಕೆ ಜೊತೆಲಿ ಕೂತಿದೀವಿ ಅಂದ್ರೆ ಒಬ್ರು ಕ್ವಶನ್ ನ ರೈಸ್ ಮಾಡಿದ್ರೆ ಇನ್ನೊಬ್ರು ಆನ್ಸರ್ ಮಾಡಿದ್ರೆ ಒಂದು ಕಾರ್ಯಕ್ರಮ ಬಹಳ ಒಂದು ಅಚ್ಚುಕಟ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಅದೇ ರೀತಿ ಒಬ್ರಿಗೊಬ್ರು ಕಂಪ್ಯಾನಿಯನ್ ಆಗಿ ಜೊತೆಗಾರರಾಗಿದ್ದು ಬೆಳೆಸ್ಕೊಂತ ಹೋದ್ರೆ ಒಂದು ಅದು ಕ್ರಾಪ್ ಜಾಮಿಟ್ರಿನ ತಿಳ್ಕೊಂಡು ಒಂದು ದೊಡ್ಡದಾಗಿ ಬೆಳೀತಾ ಇದೆ, ಉದ್ದ ಬೆಳೀತಾ ಇದೆ ಗಿಡ ಅಂತಂದ್ರೆ ಚಿಕ್ಕದಾಗಿ ಬೆಳೆದಿರ್ತಕ್ಕಂಥ ನೆಲದಲ್ಲೇ ಹರಡ್ತಕ್ಕಂಥ ಗಿಡಗಳನ್ನ ನಾವು ಹಾಕೊಳ್ತಕ್ಕಂಥದ್ನ ಮಾಡಿದ್ರೆ ಅದು ಪ್ಯಾರಲಲ್ ಕ್ರಾಪಿಂಗ್. ಮತ್ತೆ ನೋಡಿ, ನೀವು ಏನಾದ್ರೂ ಅಂತರ್ ಬೆಳೆನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಬಹಳಷ್ಟು ಎಚ್ಚರಿಕೆಗಳನ್ನು ನಾವು ವಹಿಸಬೇಕಾಗುತ್ತೆ. ಅಂತರ್ ಬೆಳೆಯನ್ನು ಸೆಲೆಕ್ಟ್ ಮಾಡುವಾಗ ಯಾವ ರೀತಿ ಇರಬೇಕಂದ್ರೆ, ಅಂತರ್ ಬೆಳೆ ನಾವೀಗಾಗಲೇ ಮಾತಾಡಿದ ತರ ಕ್ರಾಪ್ ಜಾಮಿಟ್ರಿ, ಅದು ಉದ್ದ ಯಾವ ರೀತಿ ಬೆಳೆಯುತ್ತೆ, ಅದು ಯಾವ ರೀತಿ ಸ್ಪ್ರೆಡ್ ಆಗತ್ತೆ, ಹರಡುತ್ತಾ ಭೂಮಿ ಮೇಲೆ, ಅಥವಾ ಅದೇನು ದ್ವಿದಳ ಧಾನ್ಯದ ಜೊತೆ ಏಕದಳ ಧಾನ್ಯನೇ ಹಾಕಬೇಕು, ಏಕದಳ ಧಾನ್ಯದ ಜೊತೆ ಏಕದಳ ಧಾನ್ಯನೇ ಹಾಕಂಗಿಲ್ಲ, ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥದ್ನೇ ನಾವು ಇಂಟರ್ ಕ್ರಾಪ್ ಮಾಡಂಗಿಲ್ಲ. ಇದನ್ನೆಲ್ಲ ಮಾಡೋದು ಅದೊಂದು ಮೊದಲನೇ ಪಾಯಿಂಟು. ಇನ್ನೊಂದು ಎರಡನೇದೇನಪ್ಪ ಅಂತಂದ್ರೆ ನೋಡಿ, ನಿಮ್ಮ ಒಂದು ಬೆಳೆಯ ಬೇರು, ರೂಟ್ ಸಿಸ್ಟಮ್ ಅಂತ ಕರಿತೀವಿ, ಬೇರಿನ ವಿಧಾನ ಯಾವ ರೀತಿ ಇರುತ್ತೆ, ನಿಮ್ಮ ಬೇರು ಯಾವ ರೀತಿ ಬೆಳೆಯುತ್ತೆ. ನೋಡಿ, ಇವಾಗ ನಾವು ಏಕದಳ ಧಾನ್ಯವನ್ನು ತಗೊಂಡ್ರೆ ಮೇಲೇನೆ ಭೂಮಿಯ ಮೇಲ್ಪದರದಲ್ಲೇ ಅದು ಶಾಲೋ ರೂಟ್ ಸಿಸ್ಟಮ್ ಅಂತ ಕರಿತೀವಿ, ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಕರಿತೀವಿ. ಭೂಮಿಯ ಮೇಲ್ಪದರದಲ್ಲಿ ಮಾತ್ರ ಆ ಒಂದು ಗುಚ್ಛದ ರೀತಿಯಲ್ಲಿ ಆ ಒಂದು ಬೇರುಗಳು ಹರಡಿರ್ತವೆ, ಡೀಪಾಗಿ ಹೋಗೋದಿಲ್ಲ. ಅಂದ್ರೆ ನೋಡಿ, ನಾವು ಸಾಯಿಲ್ ಪ್ರೊಫೈಲ್ ಅಂತಾನೆ ತಗೊಂಡ್ರೆ ಒಂದು ಡಿಫ್ರೆಂಟ್ ಆರಿಜನ್ಸ್ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಾಗಿ ಡಿಫ್ರೆಂಟ್ ಆರಿಜನ್ಸ್ಗೆ ಬೇರುಗಳು ರೀಚ್ ಆಗ್ತವೆ. ಆದ್ರೆ ಇದು ಏನಪ್ಪ ಅಂತಂದ್ರೆ ಏಕದಳ ಧಾನ್ಯದ ಬೆಳೆಗಳು ಮೇಲೆ ಮಾತ್ರ ಬೆಳೆದಿರ್ತವೆ. ಅಂದ್ರೆ ಏನಾಗಿದೆ, ಅಲ್ಲಿ ಮೇಲೆ ಇರ್ತಕ್ಕಂಥ ನೀರು ಮತ್ತು ಅಲ್ಲಿ ಮೇಲೆ ಇರ್ತಕ್ಕಂಥ ಲೇಯರ್ ಅಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳನ್ನ ಮಾತ್ರ ನಿಮ್ಮ ಏಕದಳ ಧಾನ್ಯ ತಗೊಳುತ್ತೆ. ಆದ್ರೆ ನೀವು ಕೊಟ್ಟಿರ್ತಕ್ಕಂಥ ನೀರು ಮತ್ತು ಪೌಷ್ಟಿಕಾಂಶಗಳು ಒಳಗಡೆಗೂ ಹೋಗ್ತಾ ಇದೆ. ನೀವು ರಿಸ್ಟ್ರಿಕ್ಟ್ ಮಾಡಕ್ ಆಗಲ್ವಲ್ಲ, ಅಲ್ಲೊಂದು ಬ್ಯಾರಿಯರ್ ಕನ್ಸ್ಟ್ರಕ್ಟ್ ಮಾಡಕ್ಕಾಗಲ್ಲ. ಮೇಲಿಂದ ಮಾತ್ರ ತಗೋ ನೀನು ಅಂತ ಹೇಳ್ಬಿಟ್ಟು ಮೇಲೆಗೆ ಮಾತ್ರ ನೀವು ಗೊಬ್ಬರ ಮತ್ತು ನೀರನ್ನು ಕೊಡೋದಕ್ಕಾಗೋದಿಲ್ಲ. ಒಳಗಡೆನೂ ಸಹ ಪೌಷ್ಟಿಕಾಂಶಗಳು ಮತ್ತು ನೀರಿನ ತೇವಾಂಶ ಅಂತಕ್ಕಂಥದ್ದು ಇರುತ್ತೆ. ಅದರಿಂದ ನೀವು ಯಾವುದೇ ಆಗ್ಲಿ ನೀವು ಅಂತರ್ ಬೆಳೆ ಮಾಡ್ಬೇಕಂತಂದ್ರೆ ಒಂದು ಶಾಲೋ ರೂಟ್ ಇರ್ತಕ್ಕಂಥದ್ದು, ಫೈಬ್ರಸ್ ರೂಟ್ ಇರ್ತಕ್ಕಂಥದ್ದಾಗಿದ್ರೆ, ಇನ್ನೊಂದು ಒಳಗಡೆ ಹೋಗ್ತಕ್ಕಂಥದ್ದು ಬೇರು ಡೀಪ್ ಆಗಿ ಹೋಗ್ತಕ್ಕಂಥ ಒಂದು ಬೆಳೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೇನೆ ನಾವು ಏಕದಳ ಧಾನ್ಯದ ಜೊತೆ ದ್ವಿದಳ ಧಾನ್ಯ ಅಂತ ಕರೆಯೋದು. ದ್ವಿದಳ ಧಾನ್ಯದ ಬೇರುಗಳು ಯಾವ ರೀತಿ ಹೋಗುತ್ತಂದ್ರೆ ಡೀಪ್ ಹೋಗುತ್ತೆ. ಡೀಪ್ ಹೋದಾಗ ಏನಾಗುತ್ತಪ್ಪ ಅಂತಂದ್ರೆ ಡೀಪರ್ ಲೇಯರ್ಸ್ ಅಲ್ಲಿ ಇರ್ತಕ್ಕಂಥ ಒಳಗಡೆ ಪದರಗಳಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಸಹ ಅದು ತಗೊಂಡು ಬಂದು ಒಂದು ಏರೇಷನ್ ಸಹ ಕ್ರಿಯೇಟ್ ಮಾಡಿ ಆ ಬೇರುಗಳ ಮೂವ್ಮೆಂಟ್ ಇಂದ ಅಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ತಗೊಂಡ್ಬಂದು ಸಹ ಮೇಲ್ಪದರಕ್ಕೆ ಬಿಡ್ತವೆ. ಮೇಲ್ಪದರಕ್ಕೆ ಬಿಟ್ಟಾಗ ಏನಾಗುತ್ತೆ, ಬೋನಸ್ ಆಗಿ ನಮ್ಮ ಮುಖ್ಯ ಬೆಳೆ ಆದಂತಹ ಏಕದಳ ಧಾನ್ಯ ಬೆಳೆಯುತ್ತೆ. ಟ್ಯಾಪ್ ರೂಟ್ ಜೊತೆಗೆ ಅದ್ರ ಜೊತೆ ನಾಡ್ಯೂಲ್ಸ್ ಇರೋದ್ರಿಂದ ಹೈಡ್ರೋಜನ್ ಫಿಕ್ಸೇಷನ್ ಆಗಿ ಎರಡಕ್ಕೂ ಒಂದು ಕಾಂಪ್ಲಿಮೆಂಟ್ ಅಂದ್ರೆ ಪೂರಕ ಅಂತ ಅವಾಗ ಹೇಳ್ತೀವಿ, ಪೂರಕವಾದ ಬೆಳೆ ಮತ್ತು ಏನಪ್ಪ ಅಂತಂದ್ರೆ ನಾವು ಬೆಳೀತಕ್ಕಂತ ಒಂದು ಬೆಳೆ ಒಂದು ಬೆನಿಫಿಟ್ ಇದ್ರೆ ಮಾತ್ರನೇ ನೀವು ಅಂತರ್ ಬೆಳೆ ಮಾಡ್ಬೇಕು. ಸೊ ಇವಾಗ ಒಂದು ಏಕದಳ ಧಾನ್ಯ ಜೊತೆ ದ್ವಿದಳ ಧಾನ್ಯ ಮಾಡ್ತಾ ಇದ್ನಂದ್ರೆ ಅದರಲ್ಲಿ ನೀವು ಕೀಟಗಳು ಮತ್ತು ರೋಗಗಳ ಬಾಧೆಗಳಿಗೂ ಸಹ ಅದು ಸಹಾಯ ಮಾಡಬೇಕು. ಯಾವ ರೀತಿ ನಾವು ಹೇಳ್ದಂಗೆ ಟ್ರ್ಯಾಪ್ ಕ್ರಾಪ್ ರೀತಿಯಲ್ಲಿ ಅದು ಅಟ್ರಾಕ್ಟ್ ಮಾಡಬೇಕು. ಏಕದಳ ಧಾನ್ಯಕ್ಕೆ ಹೋಗ್ತಾ ಇರ್ತ ಮೇನ್ ಮುಖ್ಯ ಬೆಳೆಗೆ ಹೋಗ್ತಾ ಇರ್ತಕ್ಕಂಥ ಕೀಟಗಳನ್ನೇನಾದ್ರು ಇದು ಅಟ್ರಾಕ್ಟ್ ಮಾಡ್ತಾ ಇದೆಯಾ, ಅಥವಾ ಇಲ್ಲಿಗೆ ಬರ್ತಾ ಇರ್ತಕ್ಕಂಥ ರೋಗಗಳನ್ನೇನಾದ್ರು ಇದು ಅಟ್ರಾಕ್ಟ್ ಮಾಡ್ತಾ ಇದೆಯಾ, ಆ ರೀತಿ ಅಟ್ರಾಕ್ಟ್ ಮಾಡ್ತಕ್ಕಂಥ ಬೆಳೆಗಳೇ ಇರ್ತವೆ. ಅದನ್ನ ನಾವು ಬೆಳ್ಕೋಬೇಕು. ಬ್ಯಾರಿಯರ್ ತರನೂ ಆಗ್ಬೇಕು, ಬ್ಯಾರಿಯರ್ ತರನೂ ಅದು ಕೆಲಸ ಮಾಡ್ಬೇಕು. ನೋಡಿ, ಥ್ರೂ ಔಟ್ ದ ಪ್ಲಾಟ್ ಏಕದಳ ಧಾನ್ಯನೇ ಇತ್ತು, ಮಧ್ಯದಲ್ಲಿ ಏನು ಗೇಟ್ ಇಲ್ಲ, ಟೋಲ್ ಗೇಟ್ಸ್ ಇಲ್ಲ.
ಬ್ಯಾರಿಯರ್ ಇಲ್ಲದೆ ಇದ್ದಾಗ ಏನಾಗ್ತದೆ, ಯಾವುದೋ ಒಂದು ರೋಗ ಬಂತಂದ್ರೆ ಇಮಿಡಿಯೇಟ್ ಆಗಿ ಥ್ರೂಔಟ್ ದ ಪ್ಲಾಟ್ ಇದು ಸ್ಪ್ರೆಡ್ ಆಗ್ಬಿಡುತ್ತೆ. ಹೌದು. ಮತ್ತು ಇಲ್ಲಿ ನಾವು ಮಾಡ್ತಕ್ಕಂಥ ಖರ್ಚಿನ ವಿಚಾರದಲ್ಲಿ ತಗೊಂಡ್ರೆ ನೀವು ಅಡಿಷ್ನಲ್ ಆಗಿ ಏನು ನೀವು ಇದಕ್ಕೆ ಖರ್ಚು ಮಾಡಬಾರ್ದು. ಅಡಿಷ್ನಲ್ ಆಗಿ ಖರ್ಚು ಮಾಡಿ ನೀವು ಬೆಳೆದ್ರೆ ಅದನ್ನ ಬೋನಸ್ ಅಂತ ಕರೆಯೋದಿಲ್ಲ ನಾವು. ನೀವೇನು ಮುಖ್ಯ ಬೆಳೆಗೆ ಮಾಡ್ತಾ ಇದ್ದೀರಾ, ಅಗ್ರಾನಮಿಕ್ ಪ್ರಾಕ್ಟೀಸಸ್ ಅಂತ ಏನ್ ಕರಿತೀವಿ, ನೀವು ಭೂಮಿಯ ಪ್ರಿಪರೇಷನ್ ಮಾಡುವಾಗ್ಲಿಂದ ಹಿಡಿದು ನೀವು ಕಟಾವ್ ಮಾಡೋವರೆಗೂ ಇದಕ್ಕೇನು ಎಕ್ಸ್ಟ್ರಾ ಮಾಡಂಗಿಲ್ಲ ನೀವು. ಆ ರೀತಿ ಆದದ್ದು ಮಾತ್ರ ಮಾಡಬೇಕು. ಎಕ್ಸ್ಟ್ರಾ ಪೋಷಕಾಂಶಗಳನ್ನ ಕೊಡೋದು ಅಥವಾ ಏನಾದ್ರು ಶಿಲೀಂಧ್ರನಾಶಕಗಳಾಗಿರ್ಬೋದು, ಕೀಟನಾಶಕ, ಕಳೆನಾಶಕಗಳಾಗಿರ್ಬೋದು, ಅದೆಲ್ಲದನ್ನ ಏನು ಮಾಡಂಗಿಲ್ಲ ಇದಕ್ಕೆ. ಇದು ಬರೀ ನೀವು ಬೀಜಕ್ಕೆ ಮಾತ್ರ ಖರ್ಚು ಮಾಡೋ ರೀತಿಯಲ್ಲಿ ಇರ್ಬೇಕು ಹೊರತು ಇದು ಪೂರಕ ಆಗ್ಬೇಕು ಹೊರತು ಮಾರಕ್ ಆಗ್ಬಾರ್ದು. ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟು ನಾನು ಈ ಒಂದು ಸ್ಮಾಲ್ ಸ್ಟೋರಿಯನ್ನ ಹೇಳಿ ನಾನು ಇದನ್ನ ಯಾವ ರೀತಿ ಅಂತರ್ಬೆಳೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕಂತ ಒಂದು ಚಿತ್ರವನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಬ್ಬ ಯುವ ರೈತನಿರ್ತಾನೆ. ಅವನು ಒಂದು ತೋಟದಲ್ಲಿ ಒಂದು ಗುಡಿಸಲು ಕಟ್ಕೊಂಡು ಒಂದು ಮನೆಯನ್ನ ಕಟ್ಕೊಂಡು ಅವನು ಜೀವಿಸ್ತಾ ಇರ್ತಾನೆ, ಕೃಷಿ ಮಾಡ್ಕೊಳ್ತಾ ಇರ್ತಾನೆ. ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಧಾನ್ಯಗಳನ್ನ ಒಂದು ಕಟಾವು ಮಾಡ್ಕೊಂಡ್ಬಂದು ಚೀಲದಲ್ಲಿ ತುಂಬಿ ಅವನು ಅವ್ರ ಕೋಣೆಯಲ್ಲಿ ಇಟ್ಟಿರ್ತಾನೆ. ಅಲ್ಲಿ ಇಲಿಗಳ ಕಾಟ ಶುರು ಆಗತ್ತೆ. ಇಲಿಗಳ ಕಾಟ ಇರುತ್ತೆ ಅಂತ ಹೇಳ್ಬಿಟ್ಟು ಅವನು ಏನ್ ಮಾಡ್ತಾನೆ, ಇಲಿಗಳ ಕಾಟನ ತಡಿಬೇಕಂತ ಹೇಳ್ಬಿಟ್ಟು ಒಂದು ಬೆಕ್ಕನ್ನ ಸಾಕ್ತಾನೆ. ಸೊ ಬೆಕ್ಕನ್ನ ಸಾಕ್ತಾನೆ, ಇಲಿ ಹೋಗುತ್ತೆ. ಬೆಕ್ಕನ್ನ ಸಾಕಿರ್ತಾನೆ, ಬೆಕ್ಕಿಗೆ ಹಾಲು ಬೇಕಲ್ವಾ, ಬೆಕ್ಕಿಗೆ ಹಾಲು ಬೇಕು ಅಂತ ಹೇಳ್ಬಿಟ್ಟು ಅವನು ಹಸು ಸಾಕ್ತಾನೆ. ಹಸುವಿನ ಹಾಲು ಬರುತ್ತೆ ಅಂತ ಹೇಳ್ಬಿಟ್ಟು ಬೆಕ್ಕು ಸಾಕ್ತಾ ಇರ್ತಾನೆ. ಇದೆಲ್ಲ ಒಂದು ರೀತಿ ಒಂದು ಡಿಪೆಂಡೆಂಟ್ ಆಗ್ತಾ ಇರುತ್ತೆ. ಹಸುವಿಂದ ಹಾಲು ಬರ್ತಾ ಇರುತ್ತೆ, ಒಂದು ಬೆಕ್ಕು ಕೊಡ್ತಾ ಇರ್ತಾನೆ, ಬೆಕ್ಕು ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ, ಇಲಿಗಳೋಗುತ್ತೆ. ಸೊ ಈ ರೀತಿ ಮಾಡ್ತಾ ಇರ್ತಾನೆ. ಆದರೆ ಹಸುಗೆ ಏನು ಬೇಕು, ಹಸುನ ಮೇಂಟೈನ್ ಮಾಡಬೇಕು, ಹಸುಗಳಿಗೆ ಮೇವು ಬೇಕು, ಅದರ ಮೇಂಟೆನೆನ್ಸ್ ಬೇಕು, ಹಾಲು ಕರಿಯೋರು ಬೇಕು. ಅದಕ್ಕೆ ಏನು ಮಾಡ್ತಾನೆ, ಮದುವೆ ಆಗ್ತಾನೆ. ಸೊ ಮದುವೆ ಆಗ್ತಾನೆ, ಹೆಂಡತಿ ಬರ್ತಾಳೆ. ಆದರೆ ಇದೆಲ್ಲದು ನೋಡಿ ಅಲ್ಲಿ ಚಿಕ್ಕದಾದಂಥ ಸಮಸ್ಯೆಯಿಂದ ಶುರುವಾಯಿತು. ಕಡೆಗೆ ಹೆಂಡತಿ ಏನು ಮಾಡ್ತಾಳೆ, ಹೆಂಡತಿಗಳ ಡಿಮ್ಯಾಂಡ್ಸ್ ಇರುತ್ತೆ. ಸೊ ಅವಳು ನನಗೆ ಒಡವೆ ಬೇಕು, ನನಗೆ ಅದು ಬೇಕು, ಇದು ಬೇಕು, ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ. ಕಡೆಗೆ ಅವನು ಏನು ಮಾಡ್ತಾನೆ, ಅವ್ನು ಸಾಕಿರ್ತಕ್ಕಂಥ ಹಸುವನ್ನು ಮಾರಿ ಅವಳಿಗೆ ಒಡವೆಯನ್ನು ಕೊಡಿಸ್ತಾನೆ. ಸೊ ಕಂಪ್ಲೀಟಾಗಿ ನೋಡಿ ಎಲ್ಲ ಒಂದು ರೀತಿಯಾದ ಲಿಂಕ್ ಆಯಿತು. ಅವನೊಂದು ಚಿಕ್ಕ ಒಂದು ಸಮಸ್ಯೆಯಿಂದ ಶುರುವಾಗಿದ್ದು ಇಲಿಗಳ ಕಾಟದಿಂದ ಎಲ್ಲಿವರೆಗೂ ಬಂದು ಅವನ ಜೀವನ ನಿಲ್ತು ಅಂತ ಲೆಕ್ಕ ಹಾಕಿ. ಸೊ ಅದೇ ರೀತಿಯಲ್ಲಿ ನಾವು ಅಂತರ್ಬೆಳೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನೀವು ಈ ರೀತಿಯಾಗಿ 3 ಕಾಸಿನ ಕೋಳಿ 6 ಕಾಸಿನ ರಾಗಿ ತಿಂತು ಅಂತ ಒಂದು ಗಾದೆ ಮಾತು ಹೇಳ್ತಾರೆ. ಆ ರೀತಿ ಆಗಬಾರ್ದು. ನೀವು ಯಾವತ್ತಿದ್ರೂ ಇದು ಬೋನಸ್ ಅಡಿಷ್ನಲ್ ಬೆನಿಫಿಟ್ ಆಗಿ ನಿಮಗೆ ಬರಬೇಕೇ ಹೊರತು ಅಲ್ಲಿ ನೀವು ಮುಖ್ಯ ಬೆಳೆಗಿಂತ ಇದಕ್ಕೆ ಖರ್ಚು ಜಾಸ್ತಿ, ಯಾವುದೋ ಒಂದು ಬೆಳೆ ಮಾರಕ ಬೆಳೆಯನ್ನು ಹಾಕ್ಬಿಟ್ರಿ ನೀವು, ಅದೇನಾಯಿತು, ಪೌಷ್ಟಿಕಾಂಶಗಳೆಲ್ಲ ಹೀರ್ಕೊಂಡ್ಬಿಡ್ತು, ರೋಗ ರುಜಿನಗಳು ಅದಕ್ಕೆ ಜಾಸ್ತಿ ಆಗ್ಬಿಡ್ತು. ಅದನ್ನು ಮೇಂಟೈನ್ ಮಾಡೋದಕ್ಕೇನೆ ನೀವು ಭಾಳಷ್ಟು ಶ್ರಮವನ್ನು ಕೊಡಬೇಕಾಗ್ತಾ ಇದೆ ಅಂತಂದ್ರೆ ಅಲ್ಲೇನಾಗ್ತಾ ಇದೆ ಅಂತ ಖಂಡಿತ ಅಂತಕ್ಕಂಥದ್ದು ಅದ್ರ ಪೂರಕ ಆಗಲಿಲ್ಲ, ಅದು ಮಾರಕ ಆಯ್ತು. ಹೌದು. ಆ ರೀತಿಯಾದಂಥ ರೋ ರೇಷಿಯೋಗಳನ್ನು ಕಾಪಾಡಿಕೊಂಡು ಶುಗರ್ ಕೇನು ಮತ್ತೆ ಮೇಜ್ ಅಂದ್ರೆ ಮೆಕ್ಕೆಜೋಳ ಮತ್ತೆ ಕಬ್ಬು ಒಟ್ಟಿಗೆ ಹಾಕೊಂಡ್ರೆ ಅದೇ ಮಾರಕ ಆಗತ್ತೆ ಅಂತ. ಅಂದ್ರೆ ಎಲ್ಲರೂ ಏನ್ ಅನ್ಕೊಳ್ತಾರೆ, ಇವಾಗ ಮೆಕ್ಕೆಜೋಳದಿಂದ ಜಾಸ್ತಿ ಇಳುವರಿನೂ ಬರುತ್ತೆ, ಕಬ್ಬಿಂದನೂ ಜಾಸ್ತಿ ಇಳುವರಿ ಬರುತ್ತೆ, ಅವಾಗ ದುಡ್ಡು ಜಾಸ್ತಿ ಬರುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ಅಲ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಬರುತ್ತೆ ಅಲ್ವಾ, ಅಲ್ಲಿ ಪೋಷಕಾಂಶಗಳನ್ನ ಹಾಕಿದಾಗ ಮತ್ತೆ ಎರಡು ಒಂದೇ ಗ್ರಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಅವೆರಡಕ್ಕೂ ಕಾಂಪಿಟೇಷನ್ ಬರುತ್ತೆ. ಇವಾಗ ಪೋಷಕಾಂಶಗಳು ಉದಾಹರಣೆಗೆ ಇವಾಗ ದ್ವಿದಳ ಏಕದಳ ಧಾನ್ಯಗಳು ಹಾಕೊಂಡ್ರೆ ಏನಾಗುತ್ತೆ, ದ್ವಿದಳ ಧಾನ್ಯಗಳು ಯಾವುದೇ ಪೋಷಕಾಂಶಗಳು ಇಲ್ಲದೆ ಬೆಳೆಯುತ್ತೆ. ಏಕದಳದ ಆ ಪೋಷಕಾಂಶಗಳನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಅಂದರೆ ಉಪಯೋಗ ಮಾಡ್ಕೊಳ್ಳುತ್ತೆ. ಆದರೆ ನೀವು ಕಬ್ಬು ಮತ್ತು ಮೆಕ್ಕೆಜೋಳ ಒಟ್ಟಿಗೆ ಹಾಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ಎರಡಕ್ಕೂ ಹೆಚ್ಚಿಗೆ ಪೋಷಕಾಂಶಗಳು ಬೇಕಾಗಿರೋ ಕಾರಣ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ನೀವು ಪೋಷಕಾಂಶಗಳು ಕೊಟ್ರಿ, ಇಲ್ಲಿ ಏನಾಗುತ್ತೆ, ನೀವು ಇಲ್ಲೂ ಜಾಸ್ತಿ ಸಾರಜನಕ ಬೇಕಾಗಿರುತ್ತೆ, ಇಲ್ಲೂ ಸಹ ಸಾರಜನಕ ಜಾಸ್ತಿ ಬೇಕಾಗಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ. ಈ ಸಾರಜನಕ ನನಗೂ ಬೇಕು ಅಂತ ಎರಡು ಹೊಡೆದಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಎರಡಕ್ಕೂ ಕಡಿಮೆ ಪೋಷಕಾಂಶಗಳು ಸಿಕ್ಕು ಎರಡು ಗಿಡಗಳ ಬೆಳವಣಿಗೆ ಚೆನ್ನಾಗಾಗಲ್ಲ. ಅವಾಗ ಎರಡು ಬೆಳೆಗಳ ಕುಂಠಿತ ಕಡಿಮೆ ಆಗಿ ಇಳುವರಿ ಸಹ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಅದು ನೀವು ಏನು ಆಗಿಲ್ಲ ಅಂತಂದರೆ ನಿಮ್ಮ ಖರ್ಚು ಅಂತ ಏನು ಹೇಳ್ತೀವಿ, ಖರ್ಚು ಸಹ ಜಾಸ್ತಿ ಆಗುತ್ತೆ. ಸೊ ನೀವು ಯಾವ ಥರ ಅಂತರ್ಬೆಳೆ ಮಾಡ್ಕೋಬೇಕು ಅಂತಂದರೆ ಎರಡು ಒಂದಕ್ಕೊಂದು ಪೂರಕ ಆಗಬೇಕು ಅಥವಾ ಕಾಂಪ್ಲಿಮೆಂಟ್ ಕೊಡಬೇಕು. ಅದ್ರ ಬದಲು ಸಪ್ರೆಸ್ ಮಾಡ್ಬೋದು. ಒಂದು ಗಿಡ ಇನ್ನೊಂದು ಗಿಡಗಳನ್ನ ಬೆಳೆಯೋವಾಗ ಸಪ್ರೆಸ್ ಮಾಡಬಾರ್ದು. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ನೀವು ಹೇಳಿದ್ರಿ, ಸಿನರ್ಜೆಟಿಕ್ ಅಂತ ಹೇಳ್ತೀವಿ. ಸೊ ಸಿನರ್ಜೆಟಿಕ್ ಅಂತಂದ್ರೆ ಯಾವ ತರ ಅಂದ್ರೆ ಇವಾಗ ಕಾಂಪಿಟೇಷನ್ ಬರುತ್ತೆ ಅಂತ ಹೇಳಿದ್ರಿ. ಸಿನರ್ಜೆಟಿಕ್ ಕ್ರಾಪಿಂಗ್ ಅಂತಂದ್ರೆ ಯಾವ ತರ ಅಂತ ನೀವು ಹೇಳ್ತೀರಾ? ಹೌದು ಮೇಡಮ್, ನಾವು ಗುಂಪುಗಳಲ್ಲೇ ನಾವು ಮೊದಲನೇದಾಗಿ ನಾವು ಪ್ಯಾರಲಲ್ ಕ್ರಾಪಿಂಗ್ ನ ಮಾತಾಡಿದ್ವಲ್ಲ, ಹೋಗ್ತಾ ಮುಂದಿನ 3 ನಾವು ಇದನ್ನ ನೋಡೋದಾದ್ರೆ ಅದರಲ್ಲಿ ಸಿನರ್ಜೆಟಿಕ್ ಸಹ ಒಂದು ಗುಂಪು. ಈ ಒಂದು ಅಂತರ ಬೆಳೆಯಲ್ಲಿ ಅದು ಒಂದು ಗುಂಪು. ಇಲ್ಲಿ ಸಿನರ್ಜೆಟಿಕ್ ಅಂತ ಏನಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಸ್ಟಡಿ ಮಾಡಿರ್ತಕ್ಕಂಥದ್ದು ಶುಗರ್ ಕೇನ್ ಮತ್ತು ಶುಗರ್ ಕೇನ್ ಮಧ್ಯದಲ್ಲಿ ಪೊಟ್ಯಾಟೊ ಅಂತಂದ್ರೆ ಕಬ್ಬು ಬೆಳೀತಾ ಇರೋದ್ರ ಜೊತೆಯಲ್ಲಿ ನೀವೇನಾದ್ರೂ ಮಧ್ಯದಲ್ಲಿ ಆಲೂಗಡ್ಡೆಯನ್ನ ಬೆಳೆದಿದ್ದೆ ಆದ್ರೆ ಸಿನರ್ಜೆಟಿಕ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಎನರ್ಜಿಯನ್ನ ಕೊಡುತ್ತೆ. ಒಂದು ಬೆಳೆ ಇನ್ನೊಂದು ಬೆಳೆಗೆ ಎನರ್ಜಿಯನ್ನ ಕೊಡುತ್ತೆ. ಅಲ್ಲಿ ನೀವು
ಬರೀ ಕಬ್ಬನ್ನೇ ಬೆಳೆದಿದ್ದೆ ಆದ್ರೆ ಬರ್ತಕ್ಕಂಥ ಇಳುವರಿಗಿಂತಲೂ ಹೆಚ್ಚು ಒಂದು ಸಿನರ್ಜಿಟಿಕ್ ಅಂತಕ್ಕಂಥ ಒಂದು ಎಫೆಕ್ಟ್, ಒಂದು ಹೆಚ್ಚು ಎನ್ರಿಚ್ಮೆಂಟ್ ಅಂತಕ್ಕಂಥದ್ದಾಗುತ್ತೆ ನೀವು ಪೊಟ್ಯಾಟೋವನ್ನು ಬೆಳೆದಾಗ. ಯಾಕಂದ್ರೆ ಮಣ್ಣು ಲೂಸ್ ಆಗಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಆಕ್ಟಿವಿಟಿ ನಡೀತಕ್ಕಂಥದ್ದು, ಬಯಲಾಜಿಕಲ್ ಆಕ್ಟಿವಿಟಿ ಅಂತ ನಡೀತಕ್ಕಂಥದ್ದು, ಅದೆಲ್ಲ ಆಗಿ ಒಂದು ಬೆಳೆಗೆ ಇನ್ನೊಂದು ಬೆಳೆ ಬಹಳ ಆಕ್ಟಿವ್ ಆಗಿ ಅದು ಒಂದು ಎನ್ರಿಚ್ಮೆಂಟ್ನ ಮಾಡಿಕೊಡುತ್ತೆ ಮಣ್ಣಿನ ಗುಣಗಳನ್ನು. ಆವಾಗ ಏನಾಗುತ್ತೆ, ಒಂದಕ್ಕೊಂದು ಎನರ್ಜಿ ಕೊಟ್ಕೊಂಡು ನೀವು ಒಂದೇ ಬೆಳೆಯನ್ನು ಮೋನೋಕ್ರಾಪಿಂಗೇ ಮಾಡಿದ್ದಾಗಿದ್ರೆ, ಕಬ್ಬನ್ನು ಅಥವಾ ಆಲೂಗಡ್ಡೆಯನ್ನು ಸೆಪ್ರೇಟಾಗೇ ಮಾಡಿದ್ದಾಗಿ ಅಲ್ಲಿ ಬರ್ತಕ್ಕಂಥ ಇಳುವರಿಗಿಂತಲೂ ಅಲ್ಲಿ ಪಡಿತಕ್ಕಂಥ ಲಾಭಕ್ಕಿಂತಲೂ ಹೆಚ್ಚು ನೀವು ಇದ್ರ ಜೊತೆಯಲ್ಲಿ ಬೆಳೆಯೋದ್ರಿಂದ ಇವೆರಡನ್ನ ಇಂಡಿವಿಜುವಲ್ ಆಗಿ ಬರ್ತಾ ಇದ್ದಿದ್ದಕ್ಕಿಂತ ಜೊತೆಯಲ್ಲಿ ಮಾಡಿದಾಗ್ಲೇನೆ ಲಾಭ ಜಾಸ್ತಿ ಬರುತ್ತೆ. ಅದನ್ನ ಸಿನರ್ಜಿಟಿಕ್ ಅಂತ ಕರಿತೀವಿ ಮೇಡಮ್. ಓಕೆ, ಮತ್ತೆ ಯಾವ್ದಾವ್ದು ಗುಂಪುಗಳಿದೆ ಇದರಲ್ಲಿ? ಕಂಪ್ಯಾನಿಯನ್ ಕ್ರಾಪಿಂಗ್ ಅಂತ ಕರಿತೀವಿ. ಕಂಪ್ಯಾನಿಯನ್ ಕ್ರಾಪಿಂಗ್ ಅಂತಂದ್ರೆ ನೀವು ಇಲ್ಲಿ ನೋಡಿ ಯಾವುದೇ ಲಾಸ್ ಅಂತಕ್ಕಂಥದ್ದು ನೀವು ಆಗೋದಿಲ್ಲ. ಇಲ್ಲಿ ನೋಡಿ, ಒಂದು ಬೆಳೀತಾ ಇದ್ರೆ, ಮುಖ್ಯ ಬೆಳೆ ಬೆಳೀತಾ ಇದ್ರೆ ಅಂತರ್ ಬೆಳೆನ ಇಟ್ಕೊಂಡಿದ್ದೀರಾ, ಅಲ್ಲಿ ಬರ್ತಕ್ಕಂಥ ಒಂದು ಸ್ವಲ್ಪನೂ ಹೀಲ್ಡ್ ಲಾಸ್ ಆಗದೆ, ಏನು ಒಂದು ಡ್ಯಾಮೇಜ್ ಆಗದೆ ಬರೋದೇ ಕಂಪ್ಯಾನಿಯನ್ ಕ್ರಾಪಿಂಗ್. ಕಂಪ್ಯಾನಿಯನ್ ಅಂತಂದ್ರೆ ಸಂಗಾತಿ. ಎರಡಕ್ಕೂ ಬಹಳ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರತಕ್ಕಂಥ ಬೆಳೆಗಳನ್ನ ನೀವು ಹಾಕೊಂಡಾಗ ಏನಾಗತ್ತಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂಥ ಕಾಂಪಿಟೇಷನ್ ಕೊಡದೆ, ಪೌಷ್ಟಿಕಾಂಶಗಳ ಕೊರತೆಯನ್ನು ತೋರಿಸದೆ, ನೀರಿನ ಒಂದು ರಿಕ್ವೈರ್ಮೆಂಟ್ ಯಥೇಚ್ಛವಾಗಿ ತೋರಿಸದೆ, ಕೀಟ ಬಾಧೆ ಮತ್ತು ರೋಗ ಬಾಧೆಗಳನ್ನು ಕೊಡದೆ, ಒಂದಕ್ಕೊಂದು ಒಂದು ನಾವೇನ್ ಹೇಳ್ತೀವಿ ಸಿನರ್ಜಿಟಿಕ್ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ನಾವು ಉಟ್ಕೊಂಡು ಒಂದಕ್ಕೊಂದು ಸಪೋರ್ಟ್ ಕೊಟ್ಕೊಂಡು ಅವಲಂಬಿತವಾಗಿ ಬೆಳ್ಕೊಂಡು ಹೋದ್ರೆ ಅದು ಕಂಪ್ಯಾನಿಯನ್ ಕ್ರಾಪಿಂಗ್. ಫಾರ್ ಎಕ್ಸಾಂಪಲ್, ನೀವು ನಮ್ಮ ನಾರ್ತ್ ಇಂಡಿಯಾ ಕಡೆ ಮಾತಾಡೋದಾದ್ರೆ ಒಂದು ನಮ್ಮ ಕಬ್ಬನ್ನ ಬೆಳ್ಕೊಂಡು, ಕಬ್ಬಲ್ಲಿ ನಾವು ಯಾವ್ದು ಏನ್ ಹೇಳ್ತೀವಿ ಮಸ್ಟರ್ಡ್ ಅಂತ ಬೆಳ್ಕೊಂಡು, ಮಸ್ಟರ್ಡ್ ಮತ್ತು ಗೋಧಿ ಅದನ್ನೆಲ್ಲ ಬೆಳ್ಕೊಳ್ತಾರೆ. ಅದೇನಾಗತ್ತಪ್ಪ ಅಂತಂದ್ರೆ ಅಲ್ಲಿ ಎಫೆಕ್ಟ್ ಬಹಳ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಅಡಕೆ ನೋಡಿ, ಅಡಕೆಯಲ್ಲಿ ಸಾಮಾನ್ಯವಾಗಿ ಇದು ನಾವು ನುಗ್ಗೆಯನ್ನ ಹಾಕೋಬಹುದು, ನುಗ್ಗೆಯನ್ನ ಹಾಕೊಳ್ಳೋದು, ಮಧ್ಯದಲ್ಲಿ ನುಗ್ಗೆಯನ್ನ ಹಾಕೊಂಡು ನೋಡಿ, ಮತ್ತೆ ಬಾಳೆಯನ್ನ ಹಾಕೊಂಡು, ತೆಂಗಿನ ಮಧ್ಯದಲ್ಲೂ ಸಹ ಬಾಳೆಯನ್ನ ಹಾಕೊಂಡು ಒಂದೊಂದು ಸಾಲು ಬಾಳೆಯನ್ನ ಹಾಕೋದು ಅಥವಾ ಪೆಪ್ಪರ್ ಅನ್ನ ಹಾಕೋದು. ಈ ರೀತಿಯಾಗಿ ಮಾಡ್ಕೊಂಡು ಹೋದ್ರೆ ಒಂದಕ್ಕೊಂದು ಸಪೋರ್ಟ್ ಕೊಡ್ಕೊಂಡು ಬೆಳೀತಲ್ವಾ. ಅಥವಾ ನೀವು ನೋಡಿ ನಮ್ಮ ಇದು ರೆಡ್ ಗ್ರಾಮ್ ಅಂತ ಏನ್ ಕರಿತೀವಿ ತೊಗರಿ, ಅದನ್ನ ಬೆಳ್ಕೊಳ್ಳೋದ್ರಿಂದ ಬಹಳಷ್ಟು ಅಡ್ವಾಂಟೇಜ್ ಇದೆ. ಏನ್ ಮಾಡ್ಬೇಕು, ತೊಗರಿ ಮತ್ತು ನುಗ್ಗೆಕಾಯಿನ ಬೆಳೆಯುವಾಗ ಒಂದು 2 ಅಡಿ ಮತ್ತು 4 ಅಡಿ ಅಂತರವಿರುವಾಗ ಏನ್ ಮಾಡಿದ್ರೆ 2 ಅಡಿ ಬೆಳೆದಿದ ತಕ್ಷಣ ಒಂದು ಸಲ ಚಿವುಟ್ಬೇಕು, ಪಿಂಚಿಂಗ್ ಅಂತ ಕರಿತೀವಿ. ಪಿಂಚಿಂಗ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಅದು ಉದ್ದ ಹೋಗೋದಕ್ಕಿಂತನೂ ಒಂದು ಬುಷಿ ಗುಂಚಲು ರೀತಿಯಲ್ಲಿ ಹೋಗುತ್ತೆ. ನುಗ್ಗೆನೂ ಅದೇ ರೀತಿನೇ 2 ಮತ್ತು 4 ಅಡಿಗಳಿಗೆ ಬಂದಾಗ ನೀವು ಮುಂದೆ ಬರ್ದಿರ್ತಕ್ಕಂಥ ಮೇನ್ ಇದೇನಿರುತ್ತೆ, ಒಂದು ಶೂಟ್ ಏನಿರುತ್ತೆ, ತುದಿಯನ್ನ ಚಿವುಟದಾಗ ಏನಾಗುತ್ತೆ ಅಂದ್ರೆ ಅದು ಸೈಡ್ ಶೂಟ್ಸ್ ಜಾಸ್ತಿ ಹೋಗುತ್ತೆ, ಉದ್ದ ಹೋಗೋದಿಲ್ಲ. ಯಾವಾಗ ಸೈಡ್ ಶೂಟ್ ಹೋಗುತ್ತಲ್ವಾ ಆವಾಗ ಒಂದು ಕೆನೋಪಿ ರೀತಿಯಲ್ಲಿ ಅದು ಬೆಳೆಯುತ್ತೆ. ಅಡಿಕೆ ಮೇಲೆ ಇರುತ್ತೆ, ಅದಕ್ಕೆ ಕಾಂಪಿಟೇಷನ್ ಆಗೋದಿಲ್ಲ. ಅದೇ ನೀವೇನು ಇಲ್ಲಿ ಬೆಳೆದಿರ್ತಿರಲ್ಲ ಇದ್ರ ಪಾಡಿಗೆ ಇದು ನ್ಯೂಟ್ರಿಯೆಂಟ್ಸ್ ಮತ್ತು ಪೋಷಕಾಂಶಗಳು ಮತ್ತು ನೀರನ್ನು ತಗೊಂಡು ಬೆಳೆಯೋದ್ರ ಜೊತೆಗೆ ಬಹಳ ಒಂದು 60 ರಿಂದ 70 kg ಅಷ್ಟು ಒಂದು ಎಕರೆಗೆ ಅದು ನಮ್ಮ ನೈಟ್ರೋಜನ್ ಸಾರಜನಕವನ್ನು ಫಿಕ್ಸ್ ಮಾಡಿ ಸಹ ಕೊಡ್ತಾ ಇರುತ್ತೆ. ಅಡಿಕೆ ಬರೋ ಟೈಮ್ಗೆನೆ ನೀವು ನುಗ್ಗೆಕಾಯಲ್ಲೂ ಒಳ್ಳೆ ಹಾರ್ವೆಸ್ಟ್ ಮಾಡ್ಬೋದು, ಮತ್ತೆ ನಮ್ಮ ಒಂದು ರೆಡ್ ಗ್ರಾಮ್ ತೊಗರಿಯಲ್ಲೂ ಸಹ ಹಾರ್ವೆಸ್ಟ್ ಮಾಡ್ತಾ ಇರ್ಬೋದು. ಅಂದ್ರೆ ಶೇಡ್ ಲವಿಂಗ್ ಪ್ಲಾಂಟ್ಸ್, ಶೇಡ್ ಲವ್ ಮಾಡದೇ ಇರುವಂತ ಪ್ಲಾಂಟ್ಸ್ ನಾವು ತಗೋಬಹುದು. ಇವಾಗ ಉದಾಹರಣೆ ಕೊಕೋವನ್ನು ಹಾಗೆ ತರ ಬೆಳೆಸ್ಕೋಬಹುದು, ಯಾಕಂದ್ರೆ ಅದಕ್ಕೆ ಸನ್ಲೈಟ್ ಜಾಸ್ತಿ ಬೇಕಾಗಿಲ್ಲ. ಖಂಡಿತ ಅದು ಯಾವಾಗ ಅದು ಶೇಡ್ ಅದಕ್ಕೆ ಶೇಡ್ ಬೇಕು, ಅದಕ್ಕೆ ಅಂದ್ರೆ ನೆರಳು ಬೇಕು ಅಂತ ಬೆಳೆಗಳನ್ನ ಹಾಕೋಬಹುದು. ಇವಾಗ ಬುಷಿಯಾಗಿ ಬೆಳೆಯೋದು ಅಂದ್ರೆ ಜಾಸ್ತಿ ಹರಡ್ಕೊಂಡು ಬೆಳೆಯುವಂಥ ಜಾಗದಲ್ಲಿ ನಾವು ಕೊಕೋವಾ ಹಾಕೋಬಹುದು. ಕಾಫಿನೂ ಅಷ್ಟೇ, ಅದಕ್ಕೆ ಜಾಸ್ತಿ ಬಿಸಿಲು ಬೇಡ, ಶೇಡ್ ಲವಿಂಗ್ ಪ್ಲಾಂಟ್. ಸೊ ಅಂಥ ಜಾಗದಲ್ಲಿ ನಾವು ನೋಡ್ಕೋಬೇಕು. ಇವಾಗ ಒಂದು ಕೆಲವೊಂದು ಪ್ಲಾಂಟ್ಸ್ಗಳಿಗೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಗಳಿರುತ್ತೆ, ಆ ಗುಣಗಳು ನೋಡ್ಕೊಂಡ್ಬಿಟ್ಟು ಹೊಂದ್ಕೊಳ್ಳೋ ಥರ ನಾವು ಬೆಳ್ಕೊಂಡ್ರೆ ಒಳ್ಳೇದು ಅಲ್ವಾ? ಖಂಡಿತ ಮೇಡಮ್, ಖಂಡಿತ. ಸೊ ಅದು ಕಂಪ್ಯಾನಿಯನ್ ಕ್ರಾಪಿಂಗ್ ಆಯಿತು. ನೆಕ್ಸ್ಟ್ ಇನ್ನೇನಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ಅಳವಡಿಸ್ಕೋಬೇಕಾಗಿರೋದು ಕರಾವಳಿ ಪ್ರದೇಶಗಳವರು ಮತ್ತು ನಮ್ಮ ಮೈಸೂರಿನ ಕಡೆ ಸಹ ನೀರಾವರಿ ಬಹಳ ನೀರು ಯಥೇಚ್ಛವಾಗಿ ಸಿಕ್ಕತ್ತೆ, ನಮ್ಗೇನು ನೀರಿನ ಅಭಾವ ಇಲ್ಲ ಅಂತಕ್ಕಂಥ ಅಳವಡಿಸ್ಕೋಬೇಕಾಗಿರ್ತಕ್ಕಂಥ ಪದ್ಧತಿ ಯಾವ್ದಂದ್ರೆ ಮಲ್ಟಿ ಸ್ಟೋರಿಡ್ ಕ್ರಾಪಿಂಗ್ ಅಥವಾ ಬಹುಮಹಡಿ ಪದ್ಧತಿ. ಹೌದು, ಇದನ್ನ ಕರಿತೀವಿ. ಯಾವ ರೀತಿಯಾಗಿ ಅಂತಂದ್ರೆ ನೋಡಿ, ನೀವು ಅಡಕೆ ಬೆಳೆದಿದ್ದೀರಾ ಅಥವಾ ತೆಂಗನ್ನ ಬೆಳೆದಿರೋ ಒಂದು ಸಾಲು, ಸೊ ಆ ಕ್ರಾಪ್ ಹೈಟ್ ವೈಸ್ ಅಂದರೆ ಆ ಕ್ರಾಪ್ ಎಷ್ಟು ಉದ್ದ ಬೆಳೆಯುತ್ತೆ, ಆ ಕ್ರಾಪ್ ಜಾಮಿಟ್ರಿ ಯಾವ ಥರ ಇದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ದು. ನೋಡಿ, ಒಂದು ಅಡಿಕೆ ಬೆಳೆದಿದ್ದೀರಾ, ಅಡಿಕೆ ಒಂದು 30 ಅಡಿಯೋ ಅಥವಾ 25 ಅಡಿನೋ ಹೋಗಿದೆ ಅಂತ ಇಟ್ಕೊಳ್ಳಿ. ಆ ಒಂದು ಅಡಿಕೆ ನಂತರ ಹೈಟ್ ನೋಡಿ, ಅಸೆಂಬ್ಲಿಯಲ್ಲಿ ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳನ್ನ ನಿಲ್ಲಿಸಿರ್ತಾರೆ, ಹೈಟ್ ವೈಸ್ ನಿಲ್ಲಿಸಿರ್ತಾರ, ಆ ರೀತಿ ನೀವು ಬೆಳೆಗಳನ್ನು ಮಾಡ್ಕೋತೋಗೋದು. ಮೊದಲನೇದಾಗಿ ತೆಂಗಿದೆ, ತೆಂಗಿನ ನೆಕ್ಸ್ಟು ಬಾಳೆ ಇದೆ, ತೆಂಗಿಗೆನೆ ಅಡಿಕೆಗೆನೆ ಇನ್ನೊಂದೇನು ನಾವು ಪೆಪ್ಪರ್ ಅಂತಂದ್ರೆ ಮೆಣಸು ಮತ್ತು ವೀಳ್ಯದೆಲೆಯನ್ನು ಹತ್ತಿಸಿ ಅದೊಂದಾಗತ್ತೆ, ಅದ್ರ ಜೊತೆಲಿ ಅದು ಬೆಳ್ಕೊಳ್ಳುತ್ತೆ. ನೆಕ್ಸ್ಟ್ ಬಾಳೆ ಆಗಿದ್ದಾದ್ಮೇಲೆ ಅರಿಶಿನ ಅಥವಾ ಶುಂಠಿ, ಅದಾಗಿದ ತಕ್ಷಣ ಮೇವಿನ ಬೆಳೆ ಬರ್ಸಿಮ್, ಕುದುರೆ ಮಸಾಲೆ ಅಥವಾ ನಮ್ಮ ನೆಲದಲ್ಲೇ ಬೆಳೀತಕ್ಕಂಥ ಯಾವ್ದಾದ್ರು ಹುರುಳಿ ಅಲಸಂದೆ, ಇದೆಲ್ಲದನ್ನು ಒಂದು ಲೇಯರ್ ಬೈ ಲೇಯರ್ ಮಾಡ್ಕೊಂಡ್ ಬಂದಿದೆ. ಆದ್ರೆ
ಅದರ ಒಂದು ಗಾಳಿ ಮತ್ತು ಬೆಳಕಿನ ಹರಿದಾಟವನ್ನ ಸಪೋರ್ಟ್ ಮಾಡೋದಕ್ಕೆ ಮಾಡಿದ್ದೆ ಆದ್ರೆ ಹೈಟ್ ವೈಸ್ ಆಗಿ ಅದರ ಉದ್ದಕ್ಕೆ ತಕ್ಕಂತೆ ನೀವೇನಾದ್ರೂ ಪ್ಲಾಂಟಿಂಗ್ ಮಾಡ್ಕೊಂಡ್ ಬಂದಿದೆ ಆದ್ರೆ, ಹೌದು, ನಾವು ಹೈಟ್ ವೈಸ್ ಏನಾದ್ರು ಪ್ಲಾಂಟಿಂಗ್ ಮಾಡ್ಕೊಂಡ್ ಬಂದಿದೆ ಆದ್ರೆ ಅಲ್ಲಿ ಏನಾಗುತ್ತೆ, ಯಾವುದೇ ರೀತಿಯಾದಂತ ಕಾಂಪಿಟೇಷನ್ ಬೇಕಿಲ್ಲ, ಕಾಂಪಿಟೇಷನ್ ಅಲ್ಲಿ ನಡೆಯೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಬಂದಿರತಕ್ಕಂಥ ಸೂರ್ಯನ ಬೆಳಕು ಮತ್ತು ಅಲ್ಲಿ ಆಗಿರ್ತಕ್ಕಂಥ ಗಾಳಿಯ ಹರಿದಾಟ ಮತ್ತು ಅಲ್ಲಿ ಆಗಿರ್ತಕ್ಕಂಥ ಪೋಷಕಾಂಶಗಳು ಏನಾಗ್ತಾ ಇದೆ ಅಂತಂದ್ರೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಆ ರೀತಿಯಾಗಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಎಲ್ಲದರಲ್ಲೂ ನಾವು ಬೆನಿಫಿಟ್ ಅನ್ನ ಎಲ್ಲೇ ಒಂದು 10% 20% ಸಹ ಲಾಸ್ ಇಲ್ದೇನು ಕ್ರಮೇಣವಾಗಿ ನಾವು ಪಡಿತಾ ಹೋಗ್ಬೋದು. ಓಕೆ. ಸೊ ಇವಾಗ ಅಂತರ್ಬೆಳೆ ಅಂದ್ರೆ ಏನು, ವಿಧಗಳು, ಗುಂಪುಗಳೆಲ್ಲ ತಿಳ್ಕೊಂಡ್ವಿ. ಇವಾಗ ನಿಮ್ಮ ಮೈಸೂರು ಭಾಗದಲ್ಲಿ ಅಂತರ್ಬೆಳೆ ಮಾಡ್ತಾರೆ. ನೀವು ಯಾವ್ಯಾವ ಥರ ಅಲ್ಲಿ ಅಂತರ್ಬೆಳೆ ಅಬ್ಸರ್ವ್ ಮಾಡಿದ್ದೀರಾ ಮತ್ತು ಯಾವ ಥರ ತಿದ್ದುಪಡಿ ಮಾಡ್ಕೋಬೇಕು ಅಲ್ಲಿ? ಸೊ ಅಂತರ್ಬೆಳೆನ ಸಾಮಾನ್ಯವಾಗಿ ನಮ್ಮ ಅಡಿಕೆಯಲ್ಲಿ ಮತ್ತು ತೆಂಗಲ್ಲಿ ಮತ್ತು ಬಾಳೆಯಲ್ಲಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಅಂತರ್ಬೆಳೆನ ಇನ್ನೂ ಅಳವಡಿಸ್ಕೊಂಡಿಲ್ಲ. ಅದು ಒಂದು ದಯವಿಟ್ಟು ಅಳವಡಿಸ್ಕೊಳ್ಳಿ. ನೀವು ಡಾಕ್ಟರ್ ಸಾಯಿಲ್ ಬಳಕೆದಾರರು ಆಗಿದ್ದಲ್ಲಿ ಬಹಳಷ್ಟು ಒಳ್ಳೆ ಬೆನಿಫಿಟ್ ಇದೆ. ಡಾಕ್ಟರ್ ಸಾಯಿಲ್ ಅಂತಂದ್ರೆ ನಿಮ್ಮ ಪೂರ್ತಿ ಮಣ್ಣನ್ನೇ ನಾವು ಬದಲಾಯಿಸ್ತಿರುವಾಗ ಎಲ್ಲಾ ಕಡೆ ಇರ್ತಕ್ಕಂಥ ಒಂದು ಫಿಸಿಕಲ್, ಕೆಮಿಕಲ್ ಮತ್ತು ಬಯೋಲಾಜಿಕಲ್ ಆಕ್ಟಿವಿಟಿ ನಿಮ್ಮ ಥ್ರೂಔಟ್ ದ ಪ್ಲಾಟ್ ಅಲ್ಲಿ ನಿಮ್ಮ ಮಣ್ಣಿನ 3 ಗುಣಗಳು ಅಂತ ಏನಾಗಿದ್ದೀವಿ ಹೇಳಿದೀವಿ, ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳು ಅಲ್ಲೆಲ್ಲ ಬದಲಾಗಿದೆ. ಬದುಗಳಲ್ಲೂ ಸಹ ನಿಮ್ಮ ಈ ಎಲ್ಲ ಒಂದು ಗುಣಗಳು ಬದಲಾಗಿದೆ. ಬದುಗಳಲ್ಲೂ ಸಹ ನೀವು ಮಾಡ್ಕೋಬೋದಲ್ವಾ? ಬದುಗಳಲ್ಲಿ ನಾವು ಹೇಳ್ತೀವಿ, ಯಾಕೆ ಜಾಗ ವೇಸ್ಟ್ ಮಾಡಿದ್ರೆ ಇಂಚಿಂಚು ಜಾಗವನ್ನ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆ ರೀತಿಯಾಗಿ ನೀವು ಅಂತರ್ಬೆಳೆಯಲ್ಲಿ ಮಾಡ್ಬೇಕಾದ್ರೆ ಸಾವಯವ ಪದ್ಧತಿಯಲ್ಲಿ ಬಹಳ ಒಳ್ಳೆ ಅಡ್ವಾಂಟೇಜು. ಯಾಕಂದ್ರೆ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆ ಎಲ್ಲಿದೆಯೋ ಆ ಸಾಲಿಗೆ ಮಾತ್ರ ನೀವು ಗೊಬ್ಬರಗಳನ್ನ ಕೊಡ್ತಾ ಇದ್ದೀರಾ. ಕೊಟ್ಟಿಗೆ ಗೊಬ್ಬರಗಳನ್ನು ಕೆಲವರು ಹಂಗೆ ಮಾಡೋದು, ಅಲ್ಲೇ ಸಾಲಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಜೈವಿಕ ಗೊಬ್ಬರಗಳು ಆ ರೀತಿ ಅಲ್ವಲ್ಲ. ಥ್ರೂ ಔಟ್ ಯುವರ್ ಪ್ಲಾಟ್ ಏರಿಯಾ ಅಂದ್ರೆ ನಿಮ್ಮ ಎಷ್ಟು ಜಮೀನಿದೆ ಅಷ್ಟು ಜಮೀನು ನಿಮ್ಮ ಬೆಳೆಯನ್ನ ಬೆಳೆಯೋದಕ್ಕೆ ಸೂಕ್ತವಾಗಿರುತ್ತೆ. ಯಾವುದೇ ಒಂದು ಟಾರ್ಗೆಟ್ ಪಾಯಿಂಟ್ ಅನ್ನ ಮಾತ್ರ ನಾವು ರೆಡಿ ಮಾಡ್ತಾ ಇಲ್ಲ, ಪ್ಲಾಟ್ ಪೂರ್ತಿ ರೆಡಿ ಮಾಡ್ತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಒಂದು ಉತ್ತಮವಾದ ಮಣ್ಣಿನ ಫಲವತ್ತತೆಯನ್ನು ಯಾಕೆ ನಾವು ಬಳಸಬಾರ್ದು, ಜಾಗವನ್ನ ಯಾಕೆ ವೇಸ್ಟ್ ಮಾಡಬೇಕು, ಈ ರೀತಿಯಾಗಿ ಬಳಸ್ಕೊಳ್ಳಿ. ಅಂತರ್ಬೆಳೆಯನ್ನ ಮಾಡಿ. ಅಡಿಕೆ ಬೆಳೀತಾ ಇದ್ದಾರೆ, ಮಾಡ್ಕೊಂಡಿರೋರಾದ್ರೆ ಏನ್ ಮಾಡಿದ್ದಾರೆ, ಬಾಳೆಯನ್ನ ಬೆಳೆದಿದ್ದಾರೆ. 2 ಅಡಿಕೆಯ ಮಧ್ಯದಲ್ಲಿ 1 ಬಾಳೆಯನ್ನ ಬೆಳೀತಿದ್ದಾರೆ. ಮತ್ತು ಪೆಪ್ಪರ್ ಅಂತ ಕಾಳುಮೆಣಸು ಅಂತ ಏನು ಕರೆದೆ ಅದನ್ನ ಬೆಳೀತಾ ಇದ್ದಾರೆ. ವೀಳ್ಯದೆಲೆಯನ್ನ ಬೆಳೀತಾ ಇದ್ದಾರೆ. ಒಂದು ಅವಲಂಬಿತ ಬೆಳೆ ಆ ರೀತಿ ಬೆಳೀತಾ ಇದ್ದಾರೆ. ಮತ್ತು ಬಾಳೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ನಾನು ಹೇಳ್ದಂಗೆ ಕೆಲವು ತಪ್ಪುಗಳನ್ನ ಇಲ್ಲಿ ತಿದ್ಕೋಬೇಕು. ನಿನ್ನೆ ಎಪಿಸೋಡಲ್ಲಿ ನಾವು ಮಾತಾಡಿದ್ವಿ ನೋಡಿ, ಯಾವುದೋ ಒಂದು ರೋಗ ಬರ್ತಿತ್ತು ಅಂತಂದ್ರೆ ಆ ರೋಗ ನೀವು ಆಗ್ತಕ್ಕಂಥ ಅಂತರ್ಬೆಳೆಗೆ ಬರುತ್ತಾ ಇಲ್ವಾ ಅನ್ನೋದನ್ನ ಮುಂಚಿತವಾಗಿ ತಿಳ್ಕೊಂಡು ಆ ನಂತರ ನೀವು ಮುಂದಿನ ಡಿಸಿಷನ್ ಅಂತ ತಗೋಬೇಕು. ಗಂಟು ಮಾರಿ ಅಂತ ಹೇಳಿದ್ವಿ. ಗಂಟು ಮಾರಿ ಅಂತಕ್ಕಂಥ ರೂಟ್ ನಾಟ್ ನೆಮ್ಟೋಡು ನೀವು ಮಧ್ಯದಲ್ಲಿ ಸೊಲನೇಷಿಯಸ್ ಆಗಿರ್ತಕ್ಕಂಥ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಬೆಳೆಗಳಾದ ಬದನೆ, ಟೊಮ್ಯಾಟೊ ಮತ್ತು ಮೆಣಸಿಯನ್ನು ಹಾಕಿದ್ದೆ ಅಂದ್ರೆ ಅಲ್ಲಿ ಸಹ ಬರುತ್ತೆ. ನೀವು ಮಾಡ್ತಕ್ಕಂಥ ಬೆಳೆ ಯಾವ ರೀತಿ ಇರ್ಬೇಕಂದ್ರೆ, ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ಗೆ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಬೆಳೆಯನ್ನ ಹಾಕ್ಬೇಕು. ಅಲ್ಲಿ ಏನ್ ಹಾಕ್ಬೋದಾಗಿತ್ತು, ನಾವು ಹೇಳ್ದಂಗೆ ಚೆಂಡನ್ನ ಬೆಳಿಬೋದಾಗಿತ್ತು, ಚೆಂಡು ಹೂವನ್ನ ಬೆಳಿಬೋದಾಗಿತ್ತು, ಅಥವಾ ಯಾವುದೋ ಒಂದು ಆಯಿಲ್ ಸೀಡ್ ಅನ್ನ ಬೆಳಿಬೋದಾಗಿತ್ತು, ಎಣ್ಣೆ ಕಾಳುಗಳನ್ನ ಬೆಳಿಬೋದಾಗಿತ್ತು, ಸೂರ್ಯಕಾಂತಿಯನ್ನ ಬೆಳಿಬೋದಾಗಿತ್ತು. ಈ ರೀತಿಯಾಗಿ ನೀವು ಏಕದಳ ಧಾನ್ಯದ ಮಧ್ಯದಲ್ಲಿ ದ್ವಿದಳ ಧಾನ್ಯದ ರೀತಿಯಲ್ಲಿ ನಮ್ಮ ಅಡಿಕೆ ಮತ್ತು ಬಾಳೆಯ ಮಧ್ಯಗಳಲ್ಲಿ ಬೆಳ್ಕೊಳ್ಳಿ. ನಿಮ್ಗಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ರೋಗ ಮತ್ತು ಕೀಟಗಳ ಬಾಧೆ ಇಲ್ಲ ಅಂತಂದ್ರೆ ನೀವು ಯಾವ್ದನ್ನ ಬೇಕಾದ್ರೂ ಬೆಳ್ಕೊಳ್ಳಿ. ಅಲ್ಲಿ ನಿಮ್ಗೆ ದ ನಂಬರ್ ಆಫ್ ಆಪ್ಷನ್ಸ್ ಆರ್ ಮೋರ್ ಅನ್ನೋ ರೀತಿಯಲ್ಲಿ ಅವ್ರಿಗೆ ಆಯ್ಕೆಗಳ ಸಂಖ್ಯೆ ಬಹಳ ಹೆಚ್ಚಿರುತ್ತೆ. ಸೊ ಆ ರೀತಿಯಾಗಿ ಅವರು ಮಾಡ್ಕೊಬಹುದು ಮೇಡಮ್. ಅಂದ್ರೆ ಅಡಿಕೆ ಮತ್ತೆ ಬಾಳೆ ಜೊತೆನೆ ಜಾಸ್ತಿ ಇಂಟರ್ ಕ್ರಾಪಿಂಗ್ ಅಂದ್ರೆ ಅಂತರ್ ಬೆಳೆ ಆಗ್ತಿರೋದು. ಹೌದು ಖಂಡಿತ. ಓಕೆ. ಇವಾಗ ಅಂತರ್ ಬೆಳೆ ಬಗ್ಗೆ ಮಾತಾಡಿದ್ವಿ. ಬೆಳೆ ಆವರ್ತನೆ ಬಗ್ಗೆ ಏನು ಹೇಳ್ತೀರಾ ನೀವು? ಅಂದ್ರೆ ಅಲ್ಲಿ ಕ್ರಾಪ್ ರೊಟೇಷನ್ ತುಂಬಾ, ಅಂದ್ರೆ ನಮ್ಮ ಭಾರತದಲ್ಲಿ ಕ್ರಾಪ್ ರೊಟೇಷನ್ ತುಂಬಾ ರೇರ್ ಆಗಿ ಮಾಡ್ತಾರೆ. ಯಾಕಂತಂದ್ರೆ ಇವಾಗ ಅಡಿಕೆ ಮಾಡ್ತಿದ್ರೆ ಅದು ಕ್ರಾಪ್ ರೊಟೇಷನ್ ಮಾಡೋಕ್ಕಾಗಲ್ಲ 30 ವರ್ಷದವರೆಗೂ. ಇವಾಗ ಏಕದಳ ಧಾನ್ಯಗಳಾಗಿರ್ಬೋದು ಅಥವಾ ದ್ವಿದಳ ಧಾನ್ಯಗಳಾಗಿರ್ಬೋದು, ಇಂಥ ಬೆಳೆಗಳನ್ನ ಒಂದೇ ಅಂದರೆ ವೆಜಿಟೇಬಲ್ಸ್ ಆಗಿರ್ಬೋದು. ಇವಾಗ ಏನಂತಾರೆ ಕೆಲವೊಬ್ಬರು ವೆಜಿಟೇಬಲ್ಸು, ನಾ ಈ ವರ್ಷ ಟೊಮ್ಯಾಟೊ ಬೆಳ್ಕೊಂಡಿದ್ದೀನಿ, ನೆಕ್ಸ್ಟ್ ಇಯರ್ ಚಿಲ್ಲಿ ಬೆಳ್ಕೊತೀನಿ, ನೆಕ್ಸ್ಟ್ ಇಯರು ಬದನೆಕಾಯಿ ಬೆಳ್ಕೊತೀನಿ ಅಂತ ಹೇಳ್ತಾರೆ. ಇದು ಒಂದು ಬೆಳೆ ಆವರ್ತನೆನೇ ಆಗುತ್ತೆ. ಬಟ್ ಅವ್ರು ಸರಿಯಾದ ಕ್ರಮದಲ್ಲಿ ಮಾಡ್ತಿದ್ದಾರಾ? ಖಂಡಿತ ಈ ತಪ್ಪುಗಳು ಬಹಳಷ್ಟು ಕಡೆ ನಾವು ಫೀಲ್ಡ್ ವಿಸಿಟ್ಸ್ ಮಾಡಿದಾಗ ನಾವು ಗಮನಿಸ್ಕೊಂಡಿದ್ವಿ. ಸೊ ಇದ್ರ ಬಗ್ಗೆ ಮಾತಾಡಿದೆ. ಬೆಳೆ ಆವರ್ತನೆ ಅಂತಕ್ಕಂಥದ್ದು ಬಹಳ ಒಂದು ಮುಖ್ಯವಾದ ಪಾಯಿಂಟ್, ಕೃಷಿಗೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು, ಒಂದು ಗಮನಕ್ಕೆ ತಗೋಬೇಕಾಗಿರ್ತಕ್ಕಂಥ ಪಾಯಿಂಟು ಬೆಳೆ ಆವರ್ತನೆ. ಬೆಳೆ ಆವರ್ತನೆ ಅಂತಂದ್ರೆ ಏನು ಅಂತ ಇದಕ್ಕೆ ಮುಂಚೆನೆ ಮಾತಾಡಿದ್ರಿ. ಯಾವುದೋ ಒಂದು ಬೆಳೆಯನ್ನ ಬೆಳೀತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ವರ್ಷಗಳ ಗಟ್ಟಲೆ ಅದನ್ನೇ ಬೆಳೆಯೋದ್ರಿಂದ ನಿಮ್ಮ ಮಣ್ಣಲ್ಲಿ ಏನೇನಾಗುತ್ತೆ. ಸಪೋಸ್ ಟೊಮೆಟೊನೇ ತಗೊಳ್ಳಿ, ಅಂಗಮಾರಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಬರ್ತಕ್ಕಂಥ ರೋಗ, ಬಹಳ ಒಂದು ಲಾಸ್ ಕಾಸ್ ಮಾಡ್ತಕ್ಕಂಥ ಒಂದು ರೋಗ. ಅಂಗಮಾರಿ ಬರ್ತಾ ಇತ್ತು, ಮುಂಚೆ ನೀವೇನ್ ಮಾಡ್ಬೇಕಾಗಿತ್ತು, ನೆಕ್ಸ್ಟ್ ನೀವು ಮಾಡೋರು ಏನ್ ಮಾಡ್ಬೇಕು,
ಖಂಡಿತ ನೀವು ಅದೇ ಒಂದು ಅಂಗಮಾರಿಗೆ ತುತ್ತಾಗ್ತಕ್ಕಂಥ ಗಿಡವಾದ ಟೊಮಾಟೋನೇ ಬೆಳಿಬಾರ್ದು. ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರು ಮಾಡ್ತಕ್ಕಂಥ ಬಹಳ ದೊಡ್ಡ ತಪ್ಪು. ಟೊಮೆಟೊ ರೇಟ್ ಸಿಗುತ್ತೆ ಅಂತ ಮಾಡ್ತೀರಾ, ಕೆಲವು ಸಲ ಸಿಕ್ಕಿದ್ರೆ ಸಿಕ್ತು, ಇಲ್ದಿದ್ರೆ ಇಲ್ಲ, ಈ ರೀತಿಯಾಗಿ ಅವ್ರು ಮಾಡ್ಕೊಂಡೇ ಬರ್ತಾರೆ. ಟೊಮೆಟೊನೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡೆ. ಒಂದು ಸಲ ಅಂಗಮಾರಿ ಬಂತು ಅಂತಂದ್ರೆ ನೀವು ನೆಕ್ಸ್ಟ್ ಬೆಳೆಯನ್ನ ಬದಲಾಯಿಸಿದಾಗ ಏನಾಗತ್ತೆ, ಬೆಳೆ ಆವರ್ತನೆ ಮಾಡಿದಾಗ ಏನಾಗತ್ತೆ, ಆ ಒಂದು ನಾವು ಒಂದು ಫೈಟಾಪ್ ತರ ಇನ್ಫೆಸ್ಟೆನ್ಸ್ ಅಂತ ಕರಿತೀವಿ, ಆಲ್ಟರ್ನೇರಿಯಾ ಸೊಲಾನಿ ಅಂತ ಕರಿತೀವಿ, ಈ ಒಂದು ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗ. ಆ ಒಂದು ರೋಗಕ್ಕೆ ನೀವು ಯಾವಾಗ ಬೆಳೆಯನ್ನ ಬದಲಾಯಿಸ್ತಾ ಇದ್ದೀರಾ ಅಲ್ಲಿ ಆಹಾರ ಸಿಗ್ತಾ ಇಲ್ಲ. ಆಹಾರ ಎಲ್ಲಿ ಸಿಗ್ತಾ ಇಲ್ಲ ಅಲ್ಲಿ ಏನಾಗ್ತಾ ಇದೆ, ಅದರ ಒಂದು ಗ್ರೋತ್ ಅಂತಕ್ಕಂಥದ್ದು, ಅದರ ಒಂದು ಸಂತಾನೋತ್ಪತ್ತಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಕ್ರಮೇಣ ಏನಾಗುತ್ತೆ, ಅದಕ್ಕೆ ಆಹಾರ ಸಿಗದೆ ಇದ್ದಾಗ ಅದು ನಶಿಸಿ ಹೋಗುತ್ತೆ. ಅದು ನಶಿಸಿ ಹೋಗೋವರೆಗೂ ನೀವು ಸ್ವಲ್ಪ ನಮ್ಮ ಈ ಒಂದು ರೀತಿಯಾದಂಥ ಆವರ್ತನೆ ಅಂದರೆ ಕ್ರಾಪ್ ರೊಟೇಷನ್ ಅಳವಡಿಸ್ಕೋಬೇಕು. ಮತ್ತು ಪಪ್ಪಾಯದಲ್ಲಿ ಮಾತಾಡೋದಾದ್ರೆ ನಮ್ಮ ಮೈಸೂರು ಕಡೆ ಮತ್ತು ಚಾಮರಾಜನಗರ ಕಡೆ ರೈತರಿಗೆ ಉಪಯುಕ್ತವಾಗಿ ಹೇಳೋದಾದ್ರೆ, ಪಪ್ಪಾಯ ಬೆಳೀತಾ ಇರ್ತೀರಾ, ವೈರಾಣು, ರಿಂಗ್ ಸ್ಪಾಟ್ ವೈರಾಣು, ರೆಡ್ ಲೇಡಿ ಅಂತಕ್ಕಂಥ ವೆರೈಟಿನ ಸಾಮಾನ್ಯವಾಗಿ ಎಲ್ಲರೂ ಅದೇ ಬೆಳೀತಾ ಇರೋದ್ರಿಂದ, ಒಂದೇ ವೆರೈಟಿನೇ ಬೆಳೆಯೋದ್ರಿಂದನೂ ಸಹ ಡಿಸ್ಅಡ್ವಾಂಟೇಜ್ ಇದೆ. ಏನಾಗಿದೆ, ಒಂದೇ ವೆರೈಟಿನ ರೆಡ್ ಲೇಡಿ ಅಂತ ಅದೇನಾಗಿದೆ, ವೈರಾಣು ಇದೆ. ನೀವು ಬೆಳೆ ಬದಲಾಯಿಸಿದ್ರು ಸಹ ಬೆಳೆ ಬದಲಾಯಿಸಬೇಕು, ಖಂಡಿತ ಮುಖ್ಯ. ಒಂದ್ಸಲ ಹಾಕಿದ್ರಿ ಪಪ್ಪಾಯಕ್ಕೆ ರೋಗಕ್ಕೆ ತುತ್ತಾಯ್ತು, ನೆಕ್ಸ್ಟ್ ಸಲ ತೆಗೆದು ಅದನ್ನ ನಾವು ಸುಡಿ ಅಂತ ನೆನ್ನೆ ಹೇಳಿದ್ವಿ, ಅದೇ ತರ ಅದು ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನ ಸ್ಯಾನಿಟೈಸ್ ಮಾಡಬೇಕು, ಸುಡಬೇಕು ಆ ವೈರಾಣು ಬಂದಿರತಕ್ಕಂಥ ಗಿಡಗಳನ್ನ. ಸುಡದೆ ನೀವೆಲ್ಲೋ ಒಂದ್ ಕಡೆ ಹಾಕಿದ್ರು ಸಹ ಅದು ಮತ್ತೆ ಬಂದ್ಬಿಡತ್ತೆ. ಬೆಳೆಗೆ ಸಿಕ್ಕಿದಾಗ ವೈರಾಣು ಅಂತಕ್ಕಂಥದ್ದು ಕೀಟಗಳ ಮುಖಾಂತರ, ವಾಹನಗಳ ಮುಖಾಂತರ ಖಂಡಿತ ಬಂದ್ಬಿಡುತ್ತೆ. ಅದೇ ನೀವು ಬದಲಾಯಿಸಿದ್ದೆ ಆದ್ರೆ ಏನಾಗತ್ತಪ್ಪ ಅಂತಂದ್ರೆ ಅಲ್ಲಿ ಅದಕ್ಕೆ ಆಹಾರ ಸಿಗ್ತಾ ಇಲ್ಲ. ಆಹಾರ ಸಿಗದೆ ಇದ್ದಾಗ ಅದು ನಶಿಸಿ ಹೋಗುತ್ತೆ. ಅಂದ್ರೆ ಇವಾಗ ಸಕ್ಕರೆ ಇದೆ, ಅಲ್ಲಿ ಯಾವಾಗ್ಲೂ ಇರುವೆಗಳು ಬರುತ್ತೆ, ಅದ್ರ ಬದಲು ಅಲ್ಲೆಲ್ಲರೂ ಪೌಡರ್ ಹಾಕೊಂಡು ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಅದ್ರ ಬದಲು ಅಲ್ಲಿ ಸಕ್ಕರೆನೇ ಜಾಗ ಬದಲಾಯಿಸ್ಕೊಂಡ್ರೆ ಒಳ್ಳೇದು ಅಂತ ನೀವು ಹೇಳ್ತಿದ್ದೀರಲ್ವಾ. ಇವಾಗ ನೀವು ಟೊಮ್ಯಾಟೊ ಅಂತ ಹೇಳಿದ್ರಿ, ಇವಾಗ ನಮ್ಗೆ ಎಷ್ಟೊಂದು ಜನ ಕಾಲ್ ಮಾಡ್ತಿರ್ತಾರೆ ರೈತರು, ಹೇಳ್ತಾರೆ ನಮ್ಗೆ ಅಂಗಮಾರಿ ರೋಗ ಬಂದಿದೆ ಅಂದ್ರೆ ನಾವು ಡಾಕ್ಟರ್ಸ್ ಅಲ್ಲಿ ಹಾಕೊಂಡು ಕಂಟ್ರೋಲ್ ಮಾಡ್ಕೋಬೋದಾ ಅಂತ ಕೇಳ್ತಾರೆ ಕೆಲವೊಬ್ರು. ಅಂಗಮಾರಿ ರೋಗ ಹೋದ ವರ್ಷನೂ ಅವ್ರಿಗೆ ಅಂಗಮಾರಿ ರೋಗ ಬಂದಿರುತ್ತೆ, ಈ ವರ್ಷನೂ ಅವ್ರು ಟೊಮ್ಯಾಟೊ ಹಾಕೊಂಡು ನಮ್ಗೆ ಅಂಗಮಾರಿ ಕಂಟ್ರೋಲ್ ಮಾಡ್ಕೊಡಿ ಅಂತ ಅಂದ್ರೆ ಆಗಲ್ಲ. ಈ ಕೆಲವೊಂದು ರೈತರು ಎಷ್ಟು ಜನ ಹೇಳ್ತಾರೆ, ಇವಾಗ ಡಾಕ್ಟರ್ಸ್ ಅಲ್ಲಿ ಹಾಕೊಂಡ್ರು ಅಂಗಮಾರಿ ಬಂದಿದೆ. ಯಾಕೆ ಬಂದಿದೆ ಅಂದ್ರೆ ಈ ತರ ಕ್ರಾಪ್ ರೊಟೇಷನ್ ಮಾಡ್ಕೊಳ್ದೆ ಒಂದು ವರ್ಷ ಪೂರ್ತಿ ಅಥವಾ 2 ವರ್ಷನೂ ಆಗಿರುತ್ತೆ. ಕೆಲವೊಬ್ರು ರೈತರು ಬರೀ ವೆಜಿಟೇಬಲ್ಸೇ ಬೆಳಿತಿರ್ತಾರೆ, ನಾವು ಟೊಮ್ಯಾಟೊ ಬೆಳ್ಕೊಂಡಿಲ್ಲ, ಏನು ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ ಅಂದ್ರೂ ಬಂದಿದೆ ಅಂತ ಹೇಳ್ತಾರೆ. ಅವೆಲ್ಲ ಒಂದೇ ಫ್ಯಾಮಿಲಿ, ಅವ್ರಿಗೆ ಗೊತ್ತಿಲ್ಲ ಫ್ಯಾಮಿಲಿ ಅಥವಾ ಒಂದು ಜಾತಿ ಅಂದರೆ ಗೊತ್ತಿಲ್ಲ. ಸೊ ಯಾವ ಜಾತಿ ಅಂದರೆ ಇವಾಗ ಯಾವುದು ಮೆಣಸಿನ್ಕಾಯಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಮತ್ತು ಈ ಬದನೆ, ಯಾವ್ಯಾವ ವೆಜಿಟೇಬಲ್ಸ್ ಒಂದೇ ಜಾತಿಗೆ ಬರುತ್ತೆ, ಬೆಳ್ಕೋಬೇಕು ಅಂತ ನೀವು ಯಾವ್ದು ನೀವು ಬೆಳ್ಕೊಳಕ್ಕೆ ಸಜೆಸ್ಟ್ ಮಾಡ್ತೀರಾ ಫಾರ್ಮರ್ಸ್ಗೆ? ಖಂಡಿತ ನೋಡಿ, ಇವಾಗ ಅಂಗಮಾರಿ ಬಂದಿತ್ತು, ಫಾರ್ ಎಕ್ಸಾಂಪಲ್ ನಾವು ಟೊಮೆಟೊದಲ್ಲೇ ಮಾತಾಡೋದಾದ್ರೆ, ಅಂಗಮಾರಿ ಬಂದಿತ್ತು, ಅಂಗಮಾರಿ ರೋಗ ಬಂದಿತ್ತು, ಮುಂದಿನ ಸಲ ಟೊಮೆಟೊ ಹಾಕದೆ ಏನ್ ಮಾಡ್ಬೋದು? ಬೇರೆ ಬೆಳೆ ಅಂತಂದ್ರೆ ಏನು, ಲೆಗುಮಿನೇಸಿ ಅಥವಾ ದ್ವಿದಳ ಧಾನ್ಯ ಆಗಿರ್ತಕ್ಕಂಥ ಬೀನ್ಸ್ ಅನ್ನು, ಅಲಸಂದಿಯನ್ನು ಹಾಕೊಳ್ಳಿ. ಅಲ್ಲಿ ಏನಾಗತ್ತೆ, ನೀವು ಆ ರೋಗಾಣುವನ್ನು, ಆ ರೋಗಾಣಕ್ಕೆ ಈ ಬೆಳೆಗೆ ಆಗೋದಿಲ್ಲ. ಸೊ ಅದು ತಿಂತಕ್ಕಂಥ ಆಹಾರ ಇದಲ್ಲ, ಆಹಾರವನ್ನ ಬದಲಾಯಿಸಿದ್ರೆ ಅವಾಗ ಏನಾಗ್ತಾ ಇದೆ, ಕ್ರಮೇಣ ಆ ಒಂದು ಜೀವಾಣುಗಳ ಸಂತಾನೋತ್ಪತ್ತಿ ಆಗದೆ ಅದು ನಶಿಸಿ ಹೋಗುತ್ತೆ. ಆಹಾರ ಸಿಗದೆ ಇದ್ದಾಗ ಎನರ್ಜಿ ಕುಂಠಿತವಾಗೋದು ನಮಗೂ ಮಾಮೂಲಿನೇ. ಅದೇ ರೀತಿ ಅಲ್ಲಿರ್ತಕ್ಕಂಥ ರೋಗಾಣುಗಳು ಸಹ ಆಗ್ತದೆ. ಆ ತರ ಆಗದಾಗ ನೀವು ಬೆಳೆಯನ್ನ ಬದಲಾವಣೆ ಮಾಡಿದಾಗ, ಬೆಳೆಯ ಆವರ್ತನೆಯನ್ನ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಆಹಾರ ಸಿಗದೆ ಇದ್ದಾಗ ಅದು ಕುಂಠಿತ ಆಗುತ್ತೆ. ಪಪ್ಪಾಯ ಬೆಳೆದಿದ್ವಿ, ಮುಂದಿನ ಸಲ ಏನ್ ಮಾಡ್ಬೇಕು ಸರ್, ಬೆಳೆ ಇಡಲ್ಲ, ಸ್ವಲ್ಪ ಗ್ಯಾಪ್ ಬಿಡ್ತೀನಿ ಅಂತ ಹೇಳ್ತಾರೆ ಕೆಲವರು. ಓಕೆ ಸರಿ, ಆದ್ರೆ ಯಾಕೆ ಜಾಗ ವೇಸ್ಟ್ ಮಾಡ್ತೀರಾ? ಹಸಿರೆಲೆ ಗೊಬ್ಬರ ಮಾಡಿ, ಸೆಣಬು ಡಯಂಚಗಳನ್ನ ಬೆಳೀರಿ, ಅಲ್ಲೇ ನಿಮ್ಮ ಭೂಮಿಗೆ ಅದನ್ನ ತಿರುಗಿಸಿ ಕೊಡಿ. ಸೊ ಟೈಮ್ ಕೊಡಿ. ನೀವು ಕಂಟಿನ್ಯೂಸ್ ಆಗಿ ಆಹಾರವನ್ನ, ಆ ಒಂದು ರೋಗಾಣುಗೆ ನೀವು ಕಂಟಿನ್ಯೂಸ್ ಆಹಾರ ಕೊಟ್ಟು, ನೀವು ಮಣ್ಣಲ್ಲಿ ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಒಂದು ಅಗ್ರಾನಿಮಿಕಲ್ ಪ್ರಾಕ್ಟೀಸಸ್ ಅಂತ ಕರಿತೀವಿ, ನೀವು ಅಳವಡಿಸ್ಕೊಂಡಿದ್ರೆ ಕೃಷಿ ಪದ್ಧತಿಗಳನ್ನೇ ಬದಲಾವಣೆ ಮಾಡದೆ ನೀವು ಡಾಕ್ಟರ್ ಸಾಯಿಲೆ ಬಳಸಿ ಅಥವಾ ಯಾವುದನ್ನೇ ಬಳಸಿ ಅಲ್ಲಿ ಖಂಡಿತ ಲಾಸನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವು ಈ ರೀತಿಯಾದ ಕೆಲವು ಸೂಕ್ಷ್ಮತೆಗಳನ್ನು ಗಮನಿಸ್ಕೊಂಡು ನಾವಿಲ್ಲಿ ಬದಲಾವಣೆಗಳನ್ನ ತಂದುಕೊಂಡ್ರೆ ಖಂಡಿತ ಅದು ಆ ನಂತರ ನೀವು ಸಾವಯವ ಪದ್ಧತಿಯಲ್ಲಿ ಮಾಡಿ, ಡಾಕ್ಟರ್ ಸಾಯಿಲ್ನ ಬಳಸ್ಕೊಳ್ಳಿ ಅಥವಾ ಬೇರೆ ಯಾವುದೋ ಪದ್ಧತಿಯನ್ನು ನಿಮಗೆ ಬೇಕಾಗಿರ್ತಕ್ಕಂಥ ನಿಮಗೆ ನಿಮ್ಮ ಒಂದು ಸಮಾಧಾನಕರ ಒಂದು ಪದ್ಧತಿಯನ್ನು ಬಳಸ್ಕೊಂಡು ನೀವು ಅಳವಡಿಸ್ಕೊಳ್ಳಿ. ವಿತೌಟ್ ಕರೆಕ್ಟಿಂಗ್ ವಾಟ್ ಎವರ್ ಇಸ್ ದೇರ್ ಮಿಸ್ಟೇಕ್ಸ್ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ, ಅಲ್ಲಾಗಿರ್ತಕ್ಕಂಥ ತಪ್ಪುಗಳನ್ನು ನಾವು ತಿದ್ದುಕೊಳ್ಳದೇನೆ, ಅಲ್ಲಿರ್ತಕ್ಕಂಥದ್ದು ಎಲ್ಲಿ ಟಾರ್ಗೆಟ್ ಇದೆ, ಅಲ್ಲಿ ಎಲ್ಲಿ ತಪ್ಪಿದೆ, ಆ ಒಂದು ತಪ್ಪನ್ನು ಮುಖ್ಯವಾಗಿ ತಿದ್ದುಕೊಂಡು ಆ ನಂತರ ಅಡಿಷ್ನಲ್ ಆಗಿ ಏನು ಮಾಡಬೇಕು, ಬೆಳೆಗಳ ಇಳುವರಿನ ಹೆಚ್ಚಿಸ್ಕೊಳ್ಳೋದಕ್ಕೆ ಅದನ್ನು ಮಾಡ್ಕೋಬೇಕು. ಸೊ ಇದನ್ನು ಸಿಂಪಲ್ ಆಗಿ ರೈತರಿಗೆ ಅರ್ಥ ಮಾಡಿಸ್ಬೇಕಾದ್ರೆ, ಒಂದ್ಸಲ ಕಳ್ಳ ಬಂದಿದ್ದ, ಕಳ್ತನ ಮಾಡ್ಕೊಂಡು ಹೋಗಿರ್ತಾನೆ, ನೀವು ಮುಂದಿನ ಸಲ ಏನು ಮಾಡಬೇಕು, ಅದೇ ಜಾಗದಲ್ಲಿ ನಿಮ್ಮ ನಗನಾಣ್ಯಗಳನ್ನು ಇಡಬೇಕೆ, ನಿಮ್ಮ ದುಡ್ಡನ್ನು ಇಟ್ಟಿರ್ಬೇಕೆ, ಏನು ಮಾಡಬೇಕು, ಆ ಜಾಗವನ್ನು ಬದಲಾಯಿಸಬೇಕು. ಒಂದ್ಸಲ ಕಳ್ಳ ಬಂದು ಕಳ್ತನ ಮಾಡ್ಕೊಂಡು ಹೊಟ್ಟೋಗಿದ್ದಾನೆ, ಮುಂದಿನ ಸಲನೂ ನೀವು ಅಲ್ಲೇ ಇಟ್ಟಿದ್ದೀರಾ, ಬಾಗ್ಲನ್ನು ಸಹ ತೆರೆದಿಟ್ಟಿದ್ದೀರಾ,
ಏನಾಗ್ತೆ ಕಳ್ಳ ಖಂಡಿತ ಬಂದು ಓಕೆ ರುಚಿ ಸಿಕ್ಕಿದೆ, ಅಲ್ಲೊಂದು ಪ್ರಾಡಕ್ಟ್ ಸಿಗ್ತಾ ಇದೆ, ಅವನಿಗೆ ಕಳ್ತನ ಮಾಡ್ಕೊಂಡು ಹೊಟ್ಟೋಗ್ತಾನೆ. ಅದೇ ರೀತಿಯಾಗಿ ನಿಮ್ಮ ಬೆಳೆಗಳು ಸಹ ಆಗ್ತಕ್ಕಂಥದ್ದು. ರುಚಿ ಪಳಗಿದೆ, ಕೆಲವು ನಾನು ಹೇಳ್ದಂಗೆ ವರ್ಷಾನುಗಟ್ಲೆ ನಿಮ್ಮ ಮಣ್ಣಲ್ಲಿ ಜೀವಿಸ್ತದೆ, ವರ್ಷಾನುಗಟ್ಲೆ ನೀವು ಬಿಸಾಡಿರ್ತಕ್ಕಂಥ ತ್ಯಾಜ್ಯಗಳಲ್ಲಿ, ರೋಗ ಬಂದಿರ್ತಕ್ಕಂಥ ತ್ಯಾಜ್ಯಗಳಲ್ಲಿ ಜೀವಿಸ್ತವೆ. ದೈವತತ್ವವಾಗಿ ಅವಕ್ಕೆ ಆದ ಶಕ್ತಿ ಬಂದಿದೆ. ಡಾರ್ಮೆಂಟ್ ಸ್ಟೇಜ್ ಅಲ್ಲಿ ಅಂದ್ರೆ ರೆಸ್ಟಿಂಗ್ ಸ್ಟೇಜ್ ಹೋಗಿದೆ. ಸ್ಟೇಜ್ ಹೋಗಿ ಏನ್ ಮಾಡ್ತವೆ ಅಂದ್ರೆ ಅಲ್ಲಿ ಜೀವಿಸ್ತಾ ಇರ್ತವೆ. ಯಾವಾಗಾದ್ರೆ ನಮ್ಮ ಬೆಳೆಗಳು, ಮುಖ್ಯ ಬೆಳೆಗಳು ಬಂದ್ಬಿಡ್ತು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದ ವಾತಾವರಣ ಸಿಕ್ಬಿಡ್ತು ಅಂತಂದಾಗ ಏನಾಗುತ್ತೆ, ಆ ರೆಸ್ಟಿಂಗ್ ಸ್ಟೇಜ್ ಇಂದ ಹೊರಗಡೆ ಬರುತ್ತೆ, ಅಲರ್ಟ್ ಆಗ್ತವೆ, ತಟ್ಟಂತ ಅಲರ್ಟ್ ಆಗ್ತವೆ. ಆಹಾರ ಸಿಕ್ಕಿದಾಗ ಅವು ಅಲರ್ಟ್ ಆಗಿ ಬಂದು ಕಾಸ್ ಮಾಡ್ತವೆ, ಬೆಳೆಗಳ ಆವರ್ತನೆನ ಮಾಡ್ಕೊಂಡು ಮತ್ತೆ ಕಂಟಿನ್ಯೂಸ್ ಆಗಿ ಏಕದಳ ಧಾನ್ಯದ ಒಂದು ಬೆಳವಣಿಗೆನ ಮಾಡ್ಕೊಂಡ್ಬಂದು ದ್ವಿದಳ ಧಾನ್ಯಗಳಾಗಿರ್ಬೋದು, ಎಣ್ಣೆ ಕಾಳುಗಳ ಬೆಳೆಗಳನ್ನ ಮಾಡ್ಕೊಳ್ಳದೆ ಹೋದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಎಣ್ಣೆ ಕಾಳುಗಳ ಬೆಳೆಗಳಲ್ಲಿ ಏನು ನೈಟ್ರೋಜನ್ ಫಿಕ್ಸ್ ಮಾಡೋದಿಲ್ವಾ ಅಂತ ಕ್ವಶನ್ ಮಾಡಿ. ಸೋಯಾಬೀನ್ ಅಂತ ಕರಿತೀವಿ, ಸೋಯಾಬೀನ್ ಮತ್ತು ನಮ್ಮ ಕಡಲೆ ಬೀಜ ಅಂತಂದ್ರೆ ಗ್ರೋನೆಟ್, ಇವೆರಡರಲ್ಲೂ ಸಹ ಇವು ಎಣ್ಣೆ ಕಾಳಿನ ಬೆಳೆಗಳು, ನಮ್ಮ ದ್ವಿದಳ ಧಾನ್ಯಗಳು, ಮತ್ತು ಇದು ಸಹ ನೈಟ್ರೋಜನ್ ಫಿಕ್ಸ್ ಮಾಡ್ಕೊಳುತ್ತೆ ಬಹಳ ಚೆನ್ನಾಗಿ. ಇದನ್ನು ನೀವು ಮಧ್ಯದಲ್ಲಿ ಮಾಡಿ, ಮಧ್ಯದಲ್ಲಿ ನಾವು ಹೇಳ್ತಕ್ಕಂಥ ಬೆಳೆ ಆವರ್ತನೆಗೆ ಇವನ್ನು ಸಹ ಬಳಸ್ಕೊಳ್ಳಿ. ಸೊ ಈ ರೀತಿಯಾಗಿ ಬಳಸ್ಕೊಂಡಾಗ ಏನಾಗುತ್ತಪ್ಪ ಅಂತಂದ್ರೆ, ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಇರ್ತಕ್ಕಂಥ ಜೋಳದ ನಾನು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಯಾವಾಗ್ಲೂ. ಜೋಳ ಯಾವ ರೀತಿಯಾದ ಕ್ರಾಪ್ ಅಂದ್ರೆ ಎಕ್ಸಾಸ್ಟಿವ್ ಕ್ರಾಪ್ ಅಂತ ಕರಿತೀವಿ. ಒಂದು ಸ್ಪಾಂಜನ ತಗೊಂಡು ಒಂದು ಸ್ಪಾಂಜನ ನೀರಲ್ಲಿ ಹಾಕಿದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲಾ ನೀರನ್ನ ಅದು ಹೀರ್ಕೊಳ್ಳೋಂಥ ಶಕ್ತಿ ಬರುತ್ತೆ, ಅದಕ್ಕೆ ಶಕ್ತಿ ಇರುತ್ತೆ ಅದಕ್ಕೆ. ಅದೇ ರೀತಿಯಾಗಿ ನಮ್ಮ ಸನ್ಫ್ಲವರ್ ಅಂತಕ್ಕಂಥ ಸೂರ್ಯಕಾಂತಿ ಸಹ ಒಂದು ಎಕ್ಸಾಸ್ಟಿವ್ ಕ್ರಾಪ್ಸ್, ಅದು ಬಹಳ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ನ ಎಳೆದುಕೊಂಡು ಬೆಳೆದ್ಕೊಳ್ತವೆ. ಸೊ ಆ ರೀತಿಯಾದ ಬೆಳೆಗಳನ್ನು ನೀವು ಕಂಟಿನ್ಯೂಸ್ ಆಗಿ ಬೆಳ್ಕೊಂಬಂದ್ರೆ ಏನಾಗುತ್ತೆ, ನೀವು ಹಾಕಿರ್ತಕ್ಕಂಥ ಎಲ್ಲಾ ಪೌಷ್ಟಿಕಾಂಶಗಳು ಮತ್ತು ನೀರು ಅದೆಲ್ಲದನ್ನ ತಗೋಬಿಡುತ್ತದು, ತಗೊಂಡು ಹೌದು ಖಂಡಿತ ತುಂಬಾ ಎಕ್ಸಾಸ್ಟಿವ್ ಕ್ರಾಪ್. ಇವಾಗ ಕೆಲವೊಂದ್ ಕಡೆ ಶಿವಮೊಗ್ಗ ಈ ಕಡೆ ಆ ಕಡೆ ಎಲ್ಲ ಹೋದ್ವಿ ಅಂತ ಅಂದ್ರೆ ಶುಂಠಿ ಹೆಚ್ಚಿಗೆ ಲಾಭ ಕೊಡುತ್ತೆ ಅಂತ ವರ್ಷಾನ್ಗಟ್ಲೆಯಿಂದ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಕಡೆ ಅವ್ರದ್ದೇ ಸ್ವಂತ ಲ್ಯಾಂಡಲ್ಲಿ ಮಾಡ್ತಿಲ್ಲ, ಕೊಟ್ಟಿರೋ ಲ್ಯಾಂಡಲ್ಲಿ ಒಂದು ವರ್ಷಾನ್ಗಂಟ್ಲೆ ಶುಂಠಿ ಬೆಳೆದು ಆ ಲ್ಯಾಂಡ್ ಇವಾಗ ಯಾವುದೇ ಬೇರೆ ಬೆಳೆ ಬೆಳೆಯಕ್ಕೆ ಆಗಲ್ಲ, ಆ ತರ ಆಗಿ ಹೋಗಿದೆ. ಶುಂಠಿಯಲ್ಲಿ ಮಾತಾಡೋದಾದ್ರೆ ಮೇನ್ ಆಗಿ ಬರ್ತಕ್ಕಂಥದ್ದು ಕೊಳೆ ರೋಗ ಅಥವಾ ಸಾಫ್ಟ್ ರಾಟ್, ಮಣ್ಣಲ್ಲಿ ಬರ್ತಕ್ಕಂಥ ಜೀವಾಣು, ಅದು ಪಿಥಿಯಂ ಅಂತಕ್ಕಂಥ ಜೀವಾಣು. ಆ ಒಂದು ಶಿಲೀಂಧ್ರ ಮಣ್ಣಿಂದಲೇ ಬರ್ತಕ್ಕಂಥದ್ದು. ನೀವು ಮತ್ತೆ 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 ಕಳ್ಳನಿಗೆ ಬಾಗಿಲು ತೆಡ್ಡಿಟ್ಟಿದ್ದೀರಾ, ಒಡವೆ ಮತ್ತು ಆಸ್ತಿಗಳು ಎಲ್ಲ ಎಲ್ಲೆಲ್ಲಿದೆ ಅಂತ ಗೊತ್ತು, ಕಳ್ಳ ಬರ್ತಾ ಇದ್ರೆ ಅಂತ ಹೇಳ್ಬಿಟ್ಟು ನೀವು ಎಚ್ಚರಿಕೆಯಿಂದ ಬಾಗಿಲುಗಳನ್ನ ಮುಚ್ಚಬೇಕಾಗಿತ್ತು, ಅಲ್ಲಿರ್ತಕ್ಕಂಥ ಒಂದು ಜಾಗವನ್ನ ಬದಲಾಯಿಸಬೇಕಾಗಿತ್ತು. ಆದ್ರೆ ಇಲ್ಲಿ ಏನಾಗಿದೆ, ಕಳ್ಳ ಬರ್ತಾನೆ ಅಂತಾನು ಗೊತ್ತು, ಅಲರ್ಟ್ ಆಗಿಲ್ಲ, ನೀವು ಬಾಗಿಲನ್ನ ತೆಗೆದಿಟ್ಟಿದ್ದೀರಾ, ಬೀಗನೂ ಸಹ ಹಾಕದೆ ನೀವು ಇಟ್ಟಿದ್ದೀರಿ ಅಂತ ಅಂದ್ರೆ ಏನಾಗ್ತಪ್ಪ ಅಂದ್ರೆ ಖಂಡಿತ ಕಳ್ಳ ಕಳ್ತನ ಮಾಡ್ಕೊಂಡು ಹೋಗ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಶುಂಠಿ ಬೆಳೆಗಾರರು ಕೂಡ ದಯವಿಟ್ಟು ಗಮನ ವಹಿಸಿ, ಎಚ್ಚರ ವಹಿಸಿ. ಪಿಥಿಯಂ ಅಂತಕ್ಕಂಥ ಒಂದು ಶಿಲೀಂಧ್ರ ಏನಾಗ್ತಪ್ಪ ಅಂತಂದ್ರೆ ಅಲ್ಲಿ ಮಣ್ಣಲ್ಲಿ ಅದು ಬಹಳ ಒಳ್ಳೆ ರೀತಿಯಲ್ಲಿ ಮಲ್ಟಿಪ್ಲೈ ಆಗ್ಬಿಡುತ್ತೆ. ರಾಸಾಯನಿಕ ಪದ್ಧತಿಗಳು ಮಾಡೋರ ಕತೆ ಅಂತೂ ಕೇಳೋ ಅಷ್ಟು ಬೇಡ, ಯಾಕಂದ್ರೆ ರಾಸಾಯನಿಕಗಳಲ್ಲಿ ಉಪಯುಕ್ತ ಸೂಕ್ಷ್ಮಜೀವಿಗಳ ಬೆಳವಣಿಗೆ ಇಲ್ಲ. ಅವಾಗ ಏನಾಗುತ್ತೆ, ನೀವು ಒಂದು ICU ಟ್ರೀಟ್ಮೆಂಟ್ ಅಂತ ನಾವೇನು ಯಾವಾಗಲೂ ಮಾತಾಡ್ತೀವಿ. ICU ಟ್ರೀಟ್ಮೆಂಟ್ ನೀವು ಕೆಮಿಕಲ್ನ ಸಿಂಪಡಣೆ ಮಾಡ್ಕೊಂಡೇ, ಡ್ರೆಂಚಿಂಗ್ ಮಾಡ್ಕೊಂಡೇ, ನಾವು ಒಂದು ರಾಸಾಯನಿಕಗಳನ್ನ ಇಂಜೆಕ್ಟ್ ಮಾಡ್ಕೊಂಡೇ ಅದನ್ನ ಉಳಿಸ್ಕೊಂಡು ಹೋಗ್ತಾ ಇರ್ತೀರಾ. ಅದೇ ನೀವು ಅದನ್ನೇ ಕಂಟಿನ್ಯೂಸ್ ಮಾಡ್ಕೊಂಡ್ ಬರ್ತಾ ಇದ್ರೆ, ನೀವು ಸ್ವಲ್ಪನೂ ಟ್ರೀಟ್ಮೆಂಟ್ ಮಾಡದೆ ಬಿಟ್ಬಿಟ್ರಿ ಅಂತ ಇಟ್ಕೊಳ್ಳಿ, ಕೆಲವ್ರು ಏನ್ ಮಾಡಿರ್ತಾರೆ, ಅವ್ರ ಜಮೀನಿನ ಬೇರೆಯವ್ರಿಗೆ ಇದು ಕೊಟ್ಟಿರ್ತಾರೆ, ಲೀಸ್ ಕೊಟ್ಟಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಈ ರೀತಿಯಾಗಿ ಮಾಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಆ ಭೂಮಿಯಲ್ಲಿ ಎಷ್ಟೋ ಫಲವತ್ತತೆ ಆಗಿರುತ್ತೆ ಅವ್ರು ಕೊಟ್ಟಾಗ. ಅದೇನಾಗುತ್ತೆ, ಇವರು ಕೊಟ್ಟಿರೋ ಗುತ್ತಿಗೆ ತಗೊಂಡಿರೋರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಭೂಮಿನ ಹಾಳು ಮಾಡಿ ಅದ್ರಲ್ಲಿ ಸಾರವನ್ನೆಲ್ಲ ತೆಗೆದು ಒಂದು ನಾನೇನ್ ಹೇಳ್ತಿದ್ದೆ, ಸ್ಪಾಂಜ್ ಅನ್ನ ನೀರ್ಗೆ ಹಾಕ್ದಾಗ ಯಾವ ರೀತಿ ಎಲ್ಲ ಹೀರ್ಕೊಂಡು ಅದು ಬಿಸಾಕತ್ತೆ ಅಂತ ಹೇಳಿದ್ನಲ್ಲ, ಆ ರೀತಿಯಾಗಿ ಏಕದಳ ಧಾನ್ಯಗಳು ಕೆಲಸ ಮಾಡ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಶುಂಠಿ ಅಂತ ನೀವೇನ್ ಎಕ್ಸಾಂಪಲ್ ಕೊಟ್ರಿ, ಆ ರೋಗಾಣುಗಳು ಮಣ್ಣಲ್ಲಿ ಬಹಳಷ್ಟು ಯಥೇಚ್ಛವಾಗಿ ಸಂತಾನೋತ್ಪತ್ತಿ ಹಾಕೊಂಡು ಆ ಮಣ್ಣಲ್ಲಿ ಇದ್ಬಿಟ್ಟಿರುತ್ತೆ. ನೆಕ್ಸ್ಟ್ ಆಗ್ತಕ್ಕಂಥ ಬೆಳೆಗಳಿಗೆ ಈ ಒಂದು ಪಿಥಿಯಂ ಅಂತ ಶಿಲೀಂಧ್ರ ಅಂತ ಏನ್ ಮಾತಾಡದ್ನಲ್ಲ, ಆ ಶಿಲೀಂಧ್ರ ಅಂತಕ್ಕಂಥದ್ದು ಅದಕ್ಕೆ ಓಸ್ಟ್ ರೇಂಜ್ ಅಂತ ಏನ್ ಕರಿತೀವಿ, ಆ ಒಂದು ಕಾಸ್ ಮಾಡ್ತಾ ಆ ಒಂದು ರೋಗ ತರ್ತಕ್ಕಂಥ ಒಂದು ಗಿಡಗಳ ಸಂಖ್ಯೆ ಬಹಳ ಹೆಚ್ಚು. ಒಂದು ಬ್ರಾಡ್ ರೇಂಜ್ ಆಫ್ ಗಿಡಗಳಿಗೆ ಇದು ಬರ್ತದೆ ಪಿಥಿಯಂ ಅಂತಕ್ಕಂಥದ್ದು. ನೀವು ಶುಂಠಿ ಹಾಕಿದ್ರೆ ನೆಕ್ಸ್ಟ್ ಸಲ ನೀವು ಟೊಮೊಟೊ ಹಾಕಿದ್ರೆ, ಚಿಲ್ಲಿ ಹಾಕಿದ್ರೆ ಅಂತ ಇಟ್ಕೊಳ್ಳಿ, ಅದು ಬದಲಾವಣೆ ಅಲ್ಲ. ದಯವಿಟ್ಟು ನೀವ್ ಏನ್ ಮಾಡ್ಬೇಕು, ಅದಕ್ಕೆ ಹೇಳೋದು ರೈತರಿಗೆ ವಿಜ್ಞಾನಿಗಳು ಹಾಕ್ಬೇಕಂತ ಹೇಳ್ಬಿಟ್ಟು. ನಿಮ್ಮ ಪಿಥಿಯಂ ಅಂತ ಶಿಲೀಂಧ್ರ ನಿಮ್ಮ ಮಣ್ಣಲ್ಲಿ ಇತ್ತಂತಂದ್ರೆ ನಿಮ್ಮ ಗಿಡ ಒಂದು ಬೀಜ ಮೊಳಕೆನೂ ಕೂಡ ಹೊಡೆಯೋದಿಲ್ಲ. ಆ ರೀತಿಯಾಗಿ ಪ್ರೀ ಎಮರ್ಜೆನ್ಸ್ ಮತ್ತು ಪೋಸ್ಟ್ ಎಮರ್ಜೆಂಟ್ ಡ್ಯಾಂಪಿಂಗ್ ಆಫ್ ಅಂತ ಏನ್ ಕರಿತೀವಿ, ಬೀಜವನ್ನೇ ಸಹ ಅದು ಕೊಳಸುತ್ತೆ. ಮತ್ತು ಆ ಒಂದು ಬೆಳೆ ಬಂದ್ರು ಸಹ ನಿಂತ್ಕೊಳ್ಳೋದು ಏನ್ ಮಾಡುತ್ತೆ, ನಿಂತ್ಕೊಳ್ಳೋ ಶಕ್ತಿ ಇಲ್ಲದೆ ಅದು ಮಲಗ್ ಬಿಡತ್ತೆ. ಇದೇ ತರ ಒಂದು ಉದಾಹರಣೆ ನೋಡಿದೀವಿ, ಅಂದ್ರೆ ಆಂಧ್ರ ಸೈಡ್ ಅಲ್ಲಿ ನೋಡಿದ್ದು. ಏನ್ ರೈತರು ಹೇಳ್ತಿದ್ರು, ನಮ್ ಗಿಡ ಎಲ್ಲ ಹೆಲ್ದಿ ಆಗಿ ಬಂದಿದೆ, ಆದ್ರೆ ಬಿದ್ದಿರೋದ್ ಮಾತ್ರ ನೋಡಿದ್ರೆ
ಫುಲ್ ಕಟ್ ಮಾಡಿ ಬೀಳಿಸ್ದಿರೋ ತರ ಆಗಿದೆ ಅಂತ ಹೇಳ್ತಾರೆ. ಅವಾಗ ರೈತರಿಗೆ ಗೊತ್ತಿರಲ್ಲ ಅದು PTM ಅಂದ್ರೆ ಏನು ಇದಂತ ಹೇಳು. ಈ ತರ ನಾವು ಅವ್ರ ರೈತರಿಗೆ ಕೆಲವೊಂದು ಚಿಕ್ಕ ಚಿಕ್ಕ ತಪ್ಪುಗಳು ಅವ್ರು ಮಾಡ್ಕೊಳ್ತಿದ್ದಾರೆ. ಚಿಕ್ಕ ಚಿಕ್ಕ ತಪ್ಪು ಮಾಡ್ಕೊಳ್ತಿದ್ರು ಅವ್ರಿಗೆ ಬ್ಲೈಂಡ್ ಆಗಿ ಮಾಡ್ತಿದ್ದಾರೆ. ಅದಕ್ಕೆ ಬಂದು ಸ್ಪ್ರೇ ಮಾಡ್ಕೊಳೋದು, ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಅದ್ರ ಬದಲು ಈ ಚಿಕ್ಕ ಚಿಕ್ಕ ತಪ್ಪುಗಳನ್ನ ಸರಿ ಮಾಡ್ಕೊಳ್ತಾ ಹೋದ್ರೆ ರೋಗ ಬರೋದನ್ನ ಕಡಿಮೆ ಮಾಡ್ಕೊಂಡು ಸ್ಪ್ರೇಗಳ ಸಂಖ್ಯೆ ಸಹ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ಖಂಡಿತ. ಸೊ ನೀವು ಕೊನೆಯದಾಗಿ ಈ ಅಂತರ್ ಬೆಳೆ ಮತ್ತೆ ಈ ಕ್ರಾಪ್ ರೊಟೇಷನ್ ಬಗ್ಗೆ ಏನು ರೈತರಿಗೆ ಹೇಳ್ತೀರಾ? ಸೊ ನಾವು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ವಿ, ಕ್ರಾಪ್ ರೊಟೇಷನ್ ಅಂತಂದ್ರೆ ಬೆಳೆಯ ಆವರ್ತನೆ ಮತ್ತು ಅಂತರ್ ಬೆಳೆಗಳನ್ನು ಬೆಳ್ಕೊಳ್ಳೋದು, ಇಂಟರ್ ಕ್ರಾಪಿಂಗ್ ಬಗ್ಗೆ. ಇದು ಏನು ದೊಡ್ಡ ಕಾಂಪ್ಲಿಕೇಟೆಡ್, ಇದು ಸೈನ್ಸ್ ಏನಲ್ಲ. ನಾವು ಬಂದು ನಿಮ್ಗೆ ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆನೂ ಸಹ ಇರಲಿಲ್ಲ. ಇದು ಸಾಮಾನ್ಯವಾಗಿ ನೋಡಿ ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು. ನಾವು ಸಾವಯವ ಕೃಷಿ ಅಂತ ನಾವೇನು ಒಂದು ಇದನ್ನು ಕೊಡ್ತಾ ಇದ್ದೀವಿ, ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ, ಒಂದು ಅವೇರ್ನೆಸ್ನ ಮಾಡ್ತಾ ಇದ್ದೀವಿ. ಇದೆಲ್ಲ ನಾವೇನು ಹೊಸದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದಲ್ಲ. ಇದು ಯಾವಾಗ್ಲಿಂದನೂ ನಮ್ಮ ಪೂರ್ವಜರು ಮಾಡ್ತಾ ಇದ್ದಂಥ ಪದ್ಧತಿ. ಪೂರ್ವಜರು ಏನು ಮಾಡ್ತಿದ್ರು, ಒಂದು ಸಲ ಬೆಳೀತಿದ್ರು. ಇಲ್ಲಿ ನೋಡಿ ಮೊದಲು ಕ್ರಾಪ್ ರೊಟೇಷನ್ ಅಂತ ಕರಿತೀವಿ. ಮುಂಚೆ ಇದ್ದ ಕಾಲದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಲ್ಯಾಂಡ್ ರೊಟೇಷನ್ ಮಾಡ್ತಿದ್ರು ಅವರು ನೋಡಿ ಅವ್ರು ಬುದ್ಧಿವಂತರು. ಏನ್ ಮಾಡ್ತಾರೆ, ಲ್ಯಾಂಡ್ ರೊಟೇಷನ್ ಮಾಡಿದ್ರು. ಬೆಳೆಯನ್ನ ಬದಲಾಯಿಸ್ತಾ ಇಲ್ಲ ಅಂದ್ರೂ ಭೂಮಿಯನ್ನೇ ಬದಲಾಯಿಸ್ಬಿಡ್ತಿದ್ರು. ಒಂದು ಕಡೆಯಿಂದ ಶಿಫ್ಟಿಂಗ್ ಕಲ್ಟಿವೇಶನ್, ಜುಮ್ ಕಲ್ಟಿವೇಶನ್ ಅಂತ ಕರಿತೀವಿ. ನಮ್ಮ ಜಮ್ಮು ಕಾಶ್ಮೀರ ಆ ಕಡೆ ಮಾಡ್ಕೋತಾ ಇದ್ರು. ಇವಾಗೂ ಕೆಲವ್ರು ಮಾಡ್ತಾ ಇರ್ತಾರೆ. ಏನ್ ಮಾಡ್ತಾರೆ, ಒಂದು ಭೂಮಿಯಲ್ಲಿ ಬೆಳೀತಾ ಇದ್ರಲ್ವಾ, ಅಲ್ಲಿ ಏನ್ ಬೇಕೋ ಅಲ್ಲಿ ಇರ್ತಕ್ಕಂಥ ಮರಗಳನ್ನ ಕಟಾವ್ ಮಾಡ್ಬಿಟ್ಟು ಅಲ್ಲಿ ಬೇಕಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳ್ಕೊಂಡು ಅವ್ರಿಗೆ ಮುಂದಿನ ಸಲ ಬೆಳೆದ್ರೆ ಅದೇ ಬೆಳೆಯನ್ನ ಬೆಳೆದ್ರೆ ಬರಲ್ಲ ಅನ್ನುವಂಥ ಜ್ಞಾನ, ಒಂದು ಕಾಮನ್ ಸೆನ್ಸ್ ಅವರಲ್ಲಿ ಇತ್ತು. ನಾವ್ ಹೇಳ್ತೀವಿ ನಾವು ವಿ ಆರ್ ಸೋ ಕಾಲ್ಡ್ ಎವಾಲ್ವ್ಡ್. ಅವ್ರು ಬುದ್ಧಿವಂತರಾಗಿದ್ರು, ಸಾಮಾನ್ಯ ಜ್ಞಾನ ಅವ್ರಿಗೆ ಬಹಳಷ್ಟು ಇತ್ತು. ಅವ್ರು ಆ ಭೂಮಿಯನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಬಂದಿರ್ತಕ್ಕಂಥ ತ್ಯಾಜ್ಯಗಳನ್ನ ಸುಟ್ಟು ಬಿಡ್ತಾ ಇದ್ರು. ಆ ಒಂದು ಸೆನ್ಸ್ ಅವ್ರಿಗಿರ್ಲಿಲ್ಲ. ತ್ಯಾಜ್ಯಗಳನ್ನ ಸುಡದೇ ಇರ್ತಕ್ಕಂಥದ್ದು ಆ ಇಂಟೆಲಿಜೆನ್ಸ್ ನಾವು ಡೆವಲಪ್ ಮಾಡಿದ್ವಿ. ಆದ್ರೆ ಕಾಮನ್ ಸೆನ್ಸ್ ಆಗಿ ನಾವ್ ಹೇಳ್ತಾ ಇರ್ತಕ್ಕಂಥದ್ದು ರೊಟೇಷನ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಕ್ರಾಪ್ ರೊಟೇಷನ್ ಮಾಡ್ತಿರ್ಲಿಲ್ಲ. ಒಂದು ಕಡೆ ಕಲ್ಟಿವೇಶನ್ ಮಾಡ್ತಿದ್ರು. ಆ ಒಂದು ಜಾಗವನ್ನು ಏನ್ ಮಾಡ್ತಿದ್ರು, ಒಂದು ಬೆಳೆನ ಬೆಳ್ಕೊಂಡಿದ್ದಾದ್ಮೇಲೆ ಅಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನೆಲ್ಲ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಮಾಡಿ ಮುಂದೆ ಸೊ ಇವತ್ತು ಈ ಊರಲ್ಲಿ ಬೆಳೆದ್ವಿ, ಈ ಸಲ ಈ ಊರಲ್ಲಿ ಬೆಳೆದ್ವಿ, ನೆಕ್ಸ್ಟ್ ಬೇರೆ ಊರು, ಒಂದ್ಸಲ ಯಾವ್ದೋ ಬೆಟ್ಟಗಾಡು ಪ್ರದೇಶಗಳಲ್ಲಿ ಇದ್ವಿ, ನಾವು ಅಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ವಿ, ಅಲ್ಲಿ ಕಟಾವ್ ಮಾಡ್ಕೊಂಡ್ರೆ ಅಲ್ಲಿ ಏನ್ ಬೇಕೋ ಧಾನ್ಯಗಳನ್ನೆಲ್ಲ ತಗೊಂಡ್ರಿ, ಅಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳನ್ನ ಅಲ್ಲೇ ಸುಟ್ರಿ. ನೆಕ್ಸ್ಟ್ ಏನ್ ಮಾಡ್ತಾರೆ ಅವರು, ಬೆಳೆಗಳನ್ನ ಬೇರೆ ಕಾಡ್ಗೆ ಹೋಗ್ಬಿಟ್ಟು ಅಲ್ಲಿ ಮಾಡ್ಕೋತಾ ಇದ್ರು, ಜಾಗವನ್ನ ಬದಲಾಯಿಸ್ತಾ ಇದ್ರು. ಆದ್ರೆ ಅವ್ರಿಗೇನಾದ್ರೂ ಈ ಒಂದು ನಾಲೆಡ್ಜ್, ಬೆಳೆಗಳನ್ನ ಬದಲಾಯಿಸ್ಕೋಬಹುದು ಅನ್ನೋ ನಾಲೆಡ್ಜ್ ಇದ್ದಿದ್ರೆ ಬಹಳ ಒಳ್ಳೆ ಸಿವಿಲೈಸೇಷನ್ ಅಂತಕ್ಕಂಥದ್ದು ನಾವು ಅವಾಗ್ಲಿಂದಾನೇ ನಾವು ಆಗ್ಬಿಡ್ತಿದ್ರಿ. ಸೊ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ, ಬಹಳಷ್ಟು ಸೈನ್ಸ್ ಡೆವಲಪ್ಮೆಂಟ್ ಆಗಿದೆ. ನಾವ್ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ. ಆದ್ರೆ ಇದು ನೋಡೋದಕ್ಕೆ ಸಿಂಪಲ್ ಅನ್ಸುತ್ತೆ, ಮಾಡ್ಕೊಳ್ಳೋದಕ್ಕೂ ಈಸಿನೇ. ಬಟ್ ಆದ್ರೆ ಮಾಡ್ಕೊಳ್ಳೋವಾಗ ಸಾಕಷ್ಟು ಎಚ್ಚರಿಕೆಗಳನ್ನ ವಹಿಸ್ಬೇಕಾಗತ್ತೆ. ಯಾವ ರೀತಿಯಾದಂತ ನೀವು ತಗೋಬೇಕು, ಅಂತರ್ ಬೆಳೆನ ಆಯ್ಕೆ ಮಾಡಬೇಕು, ನಮ್ಮ ಬೆಳೆಯ ಆವರ್ತನೆ ಮಾಡೋದಕ್ಕೆ, ರೊಟೇಷನ್ ಮಾಡೋದಕ್ಕೆ, ಯಾವ ಬೆಳೆಯಿಂದ ಯಾವ ಬೆಳೆಗೆ ಆ ಸಮಸ್ಯೆಗೆ ತಕ್ಕಂತೆ ನಾವು ಆವರ್ತನೆ ಮಾಡಬೇಕು, ಆ ಸಮಸ್ಯೆಗೆ ತಕ್ಕಂತೆ ನಾವು ಅಂತರ್ ಬೆಳೆಯನ್ನ ಮಾಡಬೇಕು. ಅದನ್ನ ಮಾಡೋದಕ್ಕೇನೆ ಕೃಷಿಕರು ಒಂದು ವಿಜ್ಞಾನಿಗಳಾಗ್ಬೇಕಂತ ಹೇಳ್ತೀವಿ. ನೀವು ನಾವೇನು ಸಂಪನ್ಮೂಲ ವ್ಯಕ್ತಿಗಳು ನಾವಿರ್ತೀವಿ, ನಾವು ಪ್ರೋಗ್ರಾಮ್ಸ್ನ ನಡೆಸ್ಕೊಡ್ತೀವಿ. ಮತ್ತು ನಾವೇನು ಒಂದು ಫೇಸ್ಬುಕ್ಕು, ಯೂಟ್ಯೂಬು, ಇನ್ನೊಂದು ಮತ್ತೊಂದು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡು ನಾವೇನು ಮಾಹಿತಿಗಳನ್ನ ಕೊಡಿಸ್ತಾ ಇರ್ತೀವಿ. ಕೃಷಿ ವಿಜ್ಞಾನ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಇವೆಲ್ಲದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಗಾಗಿ, ರೈತರಿಗಾಗಿನೇ ಕೆಲಸ ಮಾಡ್ತಾ ಇರೋದು. ಅವ್ರಿಗೆ ಸಂಬಳ ಕೊಡೋದೇ, ನಮಗೆಲ್ಲ ಸಂಬಳ ಕೊಡೋದೇ ನಿಮ್ಮ ಒಂದು ಮಾಹಿತಿ ಕೊಡೋದಕ್ಕಾಗಿ. ನೀವು ತಿಳ್ಕೊಂಡೆಲ್ಲ ಮಾಡ್ಕೊಳ್ಳಿ. ಬ್ಲೈಂಡ್ ಆಗಿ, ಕುರುಡಾಗಿ ವ್ಯವಸಾಯವನ್ನು ಮಾಡಬೇಡಿ. ಭಾಳ ಎಚ್ಚರಿಕೆಯಿಂದ ಮಾಡಿದ್ರೆ ಮಾತ್ರನೇ ಕೃಷಿ ಆಗತ್ತೆ. ನೋಡಿ, ನೀವು ಕಂಟಿನ್ಯೂಸ್ ಆಗಿ ಸಿಂಪಡಣೆಯನ್ನ ರಾಸಾಯನಿಕಗಳ ಸಿಂಪಡಣೆ ಮಾಡ್ತೀನಿ ಸರ್, ಕಂಟ್ರೋಲ್ ಮಾಡಿ ಇಟ್ಕೊಳ್ತೀನಿ, ICU ಟ್ರೀಟ್ಮೆಂಟ್ ಅಂತಂದ್ರೆ ಎಷ್ಟು ದಿನ ICU ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬದುಕ್ತಾನೆ ನೀವು ಹೇಳಿ? ಒಂದಿನ ಅವನಿಗೆ ಖಂಡಿತ ಸಾವಲ್ವಾ ಮೇಡಮ್? ICUದಲ್ಲಿ ಇದ್ದಾನಂದ್ರೆ ಕನೆಕ್ಷನ್ಗಳಲ್ಲಿ ಉಸಿರು ಎಳಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ನೀವು ಕೀಟನಾಶಕಗಳನ್ನ, ನಮ್ಮ ಒಂದು ಶಿಲೀಂಧ್ರನಾಶಕಗಳನ್ನ ಬಳಸ್ತಾ ಇದೀರಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ DDT ಪೌಡರ್ನ ಮುಂಚೆ ಸೊಳ್ಳೆಗಳಿಗೆ ಬಳಸ್ತಾ ಇದ್ರು, ಕಂಟ್ರೋಲ್ ಆಗ್ತಾ ಇತ್ತು ಅಪ್ ಟು ಸಮ್ ಎಕ್ಸ್ಟೆಂಟ್. ಇವಾಗ ಏನಾಗಿದೆ, ಸೊಳ್ಳೆಗಳು ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡ್ಕೊಂಡು, ಜೆನೆಟಿಕ್ ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದೆ. ಆ ರೀತಿ ಆಗುತ್ತಲ್ವಾ? ನೀವು ಈ ರೀತಿಯಾದಂಥ ಕ್ರಮಗಳನ್ನ ವಹಿಸದೆ ಹೋದ್ರೆ ಫಿಸಿಕಲ್, ಕಲ್ಚರಲ್, ಮೆಕ್ಯಾನಿಕಲ್, ಈ ರೀತಿಯಾದಂಥ ಬಹಳಷ್ಟು ಮೆಜರ್ಸ್ ಇದೆ. ಯಾವುದೇ ಒಂದು ತೊಂದರೆಗಾಗ್ಲಿ ವ್ಯವಸಾಯದಲ್ಲಿ ಅದನ್ನೆಲ್ಲ ತಿಳ್ಕೊಬೇಕು ನೀವು. ಬರೀ ಒಂದನ್ನು ಮಾಡಲಾಗಲ್ಲ. ಇವಾಗ ನಾವೇನ್ ಮಾತಾಡಿದ್ವಿ ಅದು ಕಲ್ಚರಲ್ ಅಂತ ಬರುತ್ತೆ. ನೀವು ಮಾಡ್ತಕ್ಕಂಥ ಬೇಸಾಯದಲ್ಲಿ ಮಾಡ್ತಕ್ಕಂಥ ಬದಲಾವಣೆ ಕೆಳಗಡೆ ಬರುತ್ತೆ. ಅಂತರ್ಬೆಳೆ ಮತ್ತು ಬೆಳೆ ಆವರ್ತನೆ, ಇದನ್ನೆಲ್ಲ ನೀವು ಮಾಡ್ಕೋಬೇಕಾಗ್ತದೆ. ನೀವು ಕೆಮಿಕಲ್ಸ್ನ ಕಂಟಿನ್ಯೂಸ್ ಆಗಿ ಸಿಂಪಡಣೆ ಮಾಡ್ತಾ ಇದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಆ ಒಂದು ರೋಗ ರುಜಿನ, ಕೆಲವ್ರು ಹೇಳ್ತಾ ಇರ್ತಾರೆ, ಸರ್ ಮಾಡ್ತಾ ಇದೀವಿ ಸರ್, ಒಳ್ಳೊಳ್ಳೆ ಕೆಮಿಕಲ್ ತಂದು ಹೊಡಿತಾ ಇದ್ದೀನಿ,
ಭಾಳ ಎಫೆಕ್ಟಿವ್ ಸರ್, ಅದು ಒಂದು ಕಾಲದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತೀವಿ, ಇವಾಗ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುತ್ತೆ. ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಆದರೆ ನಿಮ್ಮ ಒಂದು ಶಿಲೀಂಧ್ರ ಅಥವಾ ಒಂದು ಕೀಟ ಏನು ಮಾಡುತ್ತಂದರೆ ಅದು ಒಳಗಡೆನೇ ದೈವದತ್ತವಾಗಿ ಅದಕ್ಕೊಂದು ಪವರ್ ಬಂದುಬಿಟ್ಟಿರುತ್ತೆ, ಅದನ್ನು ತಡ್ಕೊಳ್ಳೋ ಶಕ್ತಿ ಬಂದುಬಿಟ್ಟಿರುತ್ತೆ. ನೀವು ಎಷ್ಟೇ ಸಿಂಪಡಣೆ ಮಾಡಿದ್ರೂ ಅದು ವರ್ಷಾಕೊಂಡು ಅದ್ರ ಪಾಡ್ಗೆ ಅದು ಬೆಳೀತಾ ಇರುತ್ತೆ, ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಸಂತಾನೋತ್ಪತ್ತಿ ಆಗ್ತಾ ಇರುತ್ತೆ. ಅದರಿಂದ ನೀವು ಈ ರೀತಿಯಾದಂಥ ಸೂಕ್ಷ್ಮತೆಗಳನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಯಾವ ರೀತಿಯಾಗಿ ಒಂದು ತೊಂದರೆಗೆ ನೋಡಿ ಒಂದೇ ರೀತಿಯಾದಂಥ ಒಂದು ಪರಿಹಾರ ಮಾಡೋದಕ್ಕೆ 100 ದಾರಿ ಅಂತ ಕರಿತೀವಿ. 100 ದಾರಿಗಳಿರ್ತದೆ. ಒಂದೇ ದಾರಿಯಲ್ಲಿ ನಡ್ಕೊಂಡು ಹೋದರೆ ನಿಮಗೆ ಆ ಒಂದು ಬ್ರಾಡ್ನೆಸ್ ಅಂತಕ್ಕಂಥದ್ದು, ಬ್ಯಾಂಡ್ ವಿಡ್ತ್ ಅಂತಕ್ಕಂಥದ್ದು ಕಡಿಮೆ. ನೀವು ಯಾವಾಗಾದರೆ ಹಲವಾರು ದಾರಿಗಳನ್ನು ಹುಡುಕೋತೀರಾ, ಈ ರೀತಿಯಾಗಿ ಮಾಡಿದ್ರೆ ಏನಾಗ್ಬೋದು, ಈ ರೀತಿಯಾಗಿ ಮಾಡಿದ್ರೆ ಏನಾಗ್ಬೋದು, ಭಾಳಷ್ಟು ಒಂದು ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಸಾಕಷ್ಟು ಡೋರ್ಸ್ ಇರ್ತವೆ. ಆ ಒಂದು ಬಾಗಿಲುಗಳನ್ನು ತಟ್ಟಿ ಓಪನ್ ಮಾಡಿರೋ ಡೋರ್ಸ್ಗಳೊಳಗಡೆ ಹೋಗಿ ಯಾವುದ್ರಲ್ಲಿ ಮ್ಯಾನೇಜ್ ಸಿಗುತ್ತೆ ಅಂತ ನೋಡ್ಬೇಕು ನೀವು. ಹೌದಲ್ಲ ಮೇಡಮ್? ಆ ರೀತಿಯಾಗಿ ನೋಡಿಕೊಂಡು ಯಾವ ಒಂದು ಬಾಗಿಲನ್ನು ತೆಗೆದಾಗ ಅಲ್ಲಿ ನನಗೆ ಆಪರ್ಚುನಿಟಿ ಇದೆ ಇದನ್ನ ತಿದ್ದುಕೊಳ್ಳೋಕ್ಕೆ, ಯಾವ ಪಾಯಿಂಟನ್ನು ತಿದ್ದುಕೊಂಡ್ರೆ ನಾವು ಇಲ್ಲಿ ಆಗಿರ್ತಕ್ಕಂಥ ಲಾಸನ್ನು ನಾವು ತಿದ್ದುಕೊಳ್ಬೋದು, ಇದರಿಂದ ಇಳುವರಿ ಲಾಸ್ ಆಗಿರ್ತಕ್ಕಂಥ ಕಡಿಮೆ ಮಾಡ್ಕೋಬೋದು ಅಂತೆಲ್ಲ ತಿಳ್ಕೊಂಡು ಈ ಎಲ್ಲ ಸೂಕ್ಷ್ಮತೆಗಳನ್ನ ಗಮನಿಸ್ಕೊಂಡು ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಕೃಷಿ ಮಾಡಿ ಸಿಂಪಲ್ ಆದ ಟೆಕ್ನಾಲಜಿಗಳನ್ನು ಅಳವಡಿಸ್ಕೊಳ್ಳಿ. ಭೂಮಿಯನ್ನು ವೇಸ್ಟ್ ಮಾಡಬೇಡಿ. ಒಂದೊಂದು ಇಂಚೂ ನೀವು ಓಡಾಡೋಕ್ಕೂ ಜಾಗ ಇಲ್ಲದೆ ನೀವು ಬೇಸಾಯ ಮಾಡಿದ್ರೇ ಅದು ವೈಜ್ಞಾನಿಕ ಪದ್ಧತಿಯಾದಂತಹ ವ್ಯವಸಾಯ. ಆದರೆ ಏನು, ನೀವು ಹಂಗಂತಂದ್ಬಿಟ್ಟು ಅಂತರವನ್ನು ಕಡಿಮೆ ಮಾಡಿಬಿಟ್ಟು ಮಾರಕ ಬೆಳೆಗಳನ್ನು ಭಾಳಷ್ಟು ಬೆಳ್ಕೊಂಬಿಟ್ಟು ಆ ರೀತಿಯಲ್ಲ, ಪೂರಕವಾದ ಬೆಳೆಗಳನ್ನು ಬೆಳೀರಿ. ನೀವು ಅಂತರಗಳನ್ನು ಕಮ್ಮಿ ಕೊಟ್ಟು ಪೂರಕವಾದ ಬೆಳೆಗಳನ್ನೇ ಬೆಳೆದಿದ್ದೆ ಆದರೆ ಭಾಳ ಒಳ್ಳೆ ಲಾಭ ಅಂತಕ್ಕಂಥದ್ದು. ಕೆಲವು ಸಲ ನಾನು ಹೇಳ್ದಂಗೆ ಲಾಸ್ ಆಗುತ್ತೆ, ಮುಖ್ಯ ಬೆಳೆಯಲ್ಲಿ ಭಾಳ ಲಾಸ್ ಆಗುತ್ತೆ. ಆವಾಗ ನೀವೇನಾಗುತ್ತೆ, ನಿಮಗೊಂದು ಎಕನಾಮಿಕ್ ಇನ್ಶೂರೆನ್ಸ್ ಅಂತ ಇಲ್ಲಿರ್ತಕ್ಕಂಥ ನೀವು ಬೇರೆ ಬೆಳೆಯಲ್ಲಿ ನೀವು ಬರ್ತಕ್ಕಂಥ ಲಾಭವನ್ನು ನೀವು ಪಡ್ಬೋದು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಎಲ್ಲರೂ ಕೇಳೇ ಇರ್ತೀವಿ. ಅಲ್ಲಿ ಏನಪ್ಪ ಅಂತಂದರೆ ಬಫರ್ ಸ್ಟಾಕ್ ಅಂತ ಇಟ್ಟಿರ್ತಾರೆ. FC ಅಂತ ಕೇಳಿರ್ತೀರ, ಬಫರ್ ಸ್ಟಾಕ್ ಅಂತ ಇಟ್ಟಿರ್ತಾರೆ. ಅಲ್ಲೇನು ಬಫರ್ ಸ್ಟಾಕ್ ಅಂತ ಯಾಕೆ ಇಟ್ಟಿರ್ತಾರೆ ಅಂದರೆ ಅದನ್ನು ಎಲ್ಲ ಟೈಮಲ್ಲೂ ನಮಗೇನು ಸರ್ಕಾರದ ಕಡೆಯಿಂದ ನಮಗೆ ರೇಷನನ್ನು ಕೊಡ್ತಾ ಇರ್ತಾರೆ. ಆ ಒಂದು ರೇಷನನ್ನು ಅಪ್ ಟು ಸಮ್ ಎಕ್ಸ್ಟೆಂಟ್ ಅವರು ಒಂದಷ್ಟನ್ನು ಎತ್ತಿಟ್ಟಿರ್ತಾರೆ, ಸೇವ್ ಮಾಡಿಟ್ಟಿರ್ತಾರೆ. ಏನಕ್ಕಪ್ಪ ಅಂತಂದರೆ ಏನೋ ಸಡನ್ನಾಗಿ ಭೂಕಂಪ ಬಂತು, ಯಾವುದೋ ಒಂದು ನ್ಯಾಚುರಲ್ ಕೆಲಾಮಿಟಿ ಆಯಿತು, ಪ್ರಳಯ ಆಯಿತು, ಆ ಸಮಯದಲ್ಲಿ ಮಾತ್ರ ಅಲ್ಲಿರ್ತಕ್ಕಂಥ ಒಂದು ದಾಸ್ತಾನದಲ್ಲಿರ್ತಕ್ಕಂಥ ಗೋಡನ್ನಲ್ಲಿರ್ತಕ್ಕಂಥ ಒಂದು ಪದಾರ್ಥವನ್ನು ಬಳಸ್ತಾರೆ. ಆ ರೀತಿಯಾಗಿ ನಿಮ್ಮ ಅಂತರ್ಬೆಳೆಗಳು ಕೆಲಸ ಮಾಡ್ತವೆ. ಸೊ ನೀವೇನು ಮುಖ್ಯ ಬೆಳೆ ನೋಡಿ, ಒಂದ್ ವೇಳೆ ಅಲ್ಲಿ ಇಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಕೆಲವು ಕಡೆ ಫ್ಲಡ್ಸ್ ಬಂತು, ಭೂಕಂಪ ಬಂತು, ಇನ್ನೊಂದು ಬಂತು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಫರ್ ಸ್ಟಾಕ್ ಇಟ್ಕೊಂಡೇ ಇಲ್ಲದೆ ನಾವು ಸಪ್ಲೈ ಮಾಡದೇ ಇದ್ದಿದ್ರೆ ಏನಾಗುತ್ತೆ, ಜನ ಹಸಿವಿನಿಂದ ಸಾಯ್ತಾರೆ. ಅದೇ ರೀತಿ ನೀವು ಬರೀ ಒಂದೇ ಬೆಳೆನ ನಂಬ್ಕೊಂಡಿದ್ರೆ ಅಲ್ಲಿ ಲಾಸ್ ಆಯ್ತಪ್ಪ ಅಂತಂದರೆ ನೀವು ಭಾಳ ಒಂದು ಎಕನಾಮಿಕ್ ಕ್ರ್ಯಾಶ್ ಅಂತಕ್ಕಂಥದ್ದಾಗತ್ತೆ. ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅಂತಕೊಂಡು ಭಾಳ ಹದಗೆಡ್ತದೆ. ಅದು ಆಗಬಾರ್ದು ಅಂತಂದರೆ ನಾವು ಅಂತರ್ಬೆಳೆನ ಹಾಕ್ಕೊಂಡು ಅಂತರ್ಬೆಳೆಯಿಂದ ನಿಮ್ಮ ಗಿಡಗಳಿಗೂ ಪೂರಕವಾಗಿ ನಿಮ್ಮ ಒಂದು ಎಕನಾಮಿಕ್ ಆರ್ಥಿಕ ಪರಿಸ್ಥಿತಿಯನ್ನು ನಿವಾರಿಸ್ಕೊಳ್ಳಿ ಅಂತ ಹೇಳ್ತಾ ಭಾಳ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀವಿ ಮೇಡಮ್ ಈ ಒಂದು ಕಾರ್ಯಕ್ರಮದಲ್ಲಿ. ನೋಡಿದ್ರಲ್ಲ ರೈತರೆ, ಇವಾಗ ನಿಮ್ಮ ಬೆಳೆಗಳಿಗೆ ರೋಗ ಬರದೆ ಮತ್ತು ಮಣ್ಣಿನ ಪೋಷಕಾಂಶಗಳನ್ನ ಬರೀ ಸ್ಪ್ರೇ ಕೊಟ್ಕೊಂಡು ಅಥವಾ ಕೆಮಿಕಲ್ಸ್ ಕೊಟ್ಕೊಂಡು ಸಾವಯವ ರೀತಿ ಅಥವಾ ಒಂದು ಕಲ್ಚರಲ್ ಪ್ರಾಕ್ಟೀಸಸ್ ಅಥವಾ ಬೇಸಾಯ ಪದ್ಧತಿ ಅಳವಡಿಸ್ಕೊಂಡ್ಬಿಟ್ಟು ರೋಗಗಳನ್ನ, ಮಣ್ಣಿನ ಫಲವತ್ತತೆಯನ್ನು ನೀವು ಬೆಳೆಗಳ ರೊಟೇಷನ್ ಮಾಡಿಕೊಂಡು ಮತ್ತು ಹಾಗೆ ಅಂತರ್ಬೆಳೆ ಅಂದರೆ ಬೆಳೆಗಳ ಕಾಂಬಿನೇಷನ್ನ ಮಾಡ್ಕೊಂಡ್ಬಿಟ್ಟು ರೋಗಗಳನ್ನ ಹಾಗೂ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಚೇತನ್ ಅವರೇ ಥ್ಯಾಂಕ್ ಯು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಮತ್ತೆ ಮುಂದಿನ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀವಿ. ಧನ್ಯವಾದಗಳು. ಬೆಳೆಗಳ ಆವರ್ತನೆ ಎಷ್ಟು ಮುಖ್ಯ ಎಂದು ನಿಮಗೆ ಗೊತ್ತೇ? ಸತತವಾಗಿ ಒಂದೇ ಜಾತಿಯ ಬೆಳೆಗಳನ್ನ ಬೆಳೆದ್ರೆ ಡೇಂಜರ್. ಮೊದಲ ಬೆಳೆಗೆ ರೋಗ ಬಂದಿದ್ರೆ ಎರಡನೆಯ ಬೆಳೆಗೂ ರೋಗ ಕಟ್ಟಿಟ್ಟ ಬುತ್ತಿ. ಏಕದಳ ಧಾನ್ಯಗಳ ಬೆಳೆಗೆ ನಂತರ ಯಾವ ಬೆಳೆ ಸೂಕ್ತ ಗೊತ್ತಾ? ಕ್ರಾಪ್ ರೊಟೇಷನ್. ಇಲ್ಲಿದೆ ಕಾಂಬಿನೇಷನ್.